श्रीगुरुभ्यो नमः। हरि ओम्। शुद्धानन्दोरुसंविद्युतिबलबहुलौदार्यवीर्यादिदेहम् चिन्ता सन्तापलेपोद्भवमुतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिधममलमलं ब्रह्मवेदान्तविद्यम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 10ನೇ ಅಧ್ಯಾಯದಲ್ಲಿ ಬಂದ ವೇದವ್ಯಾಸಾವತಾರದ ಬಗ್ಗೆ ಒಂದಿಷ್ಟು ಅಂಶಗಳನ್ನು ಅನುಸಂಧಾನ ಮಾಡ್ತಾ ಬಂದ್ವಿ. ವೇದವ್ಯಾಸರ ಮಕ್ಕಳಾಗಿ ಶುಕಮುನಿಗಳು ರುದ್ರದೇವರೇ ಶುಕಮುನಿಗಳಾಗಿ ಅವತಾರ ಮಾಡಿದರು. ಆ ರುದ್ರದೇವರೇ ಅವತರಿಸಿದಾಗಲೂ ಭಗವತ್ಪಾದರು ಹೇಳುವಂತೆ ಅವರಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ, ವಾಯುವಿನ ಸನ್ನಿಧಾನ, ರುದ್ರದೇವರ ಅವತಾರ. ಅವರಿಗೆ ವೇದವ್ಯಾಸರು ಉಪದೇಶ ಮಾಡಿ ಕಲಿಯುಗದ ಸಜ್ಜನರಿಗೋಸ್ಕರ ಭಾಗವತ ಪ್ರವರ್ತಕರನ್ನಾಗಿ ಮಾಡಿದರು. ಹಾಗಾಗಿ ಕಲಿಯುಗದ ಸಜ್ಜನರು ಭಾಗವತ ಕೇಳುವಾಗ ಶುಕಮುನಿಗಳನ್ನು ಹೀಗೆ ಚಿಂತನೆ ಮಾಡಲಿ ಅಂತ ಹೇಳ್ತಾರೆ. ಕ್ರಿಮಿಯಿಂದ ರಾಜ್ಯವಾಡಿಸಿದಂತಹ ಕಥೆ ಅದು ಭಗವಂತನ ಸರ್ವೋತ್ತಮತ್ವಕ್ಕೆ ನಿದರ್ಶನ ಅಂತ ಅದನ್ನು ನಿರ್ಣಯಿಸಿದ್ದನ್ನು ನೋಡಿದ್ವಿ. ವೇದವ್ಯಾಸರ ಶಿಷ್ಯ ಪರಂಪರೆ ಹೇಗೆ ಬೆಳೀತು? ವೇದವ್ಯಾಸರು ಯುದ್ಧ ಮಾಡಲಿಕ್ಕೆ ಬಂದವರಲ್ಲ. ರಾಕ್ಷಸರ ಜೊತೆಯಲ್ಲಿ ಯುದ್ಧ ಮಾಡಿ ರಾಕ್ಷಸರ ಸಂಹಾರ ಮಾಡಿ ಭೂಭಾರಹರಣ ಮಾಡಲಿಕ್ಕೆ ಬಂದವರಲ್ಲ. ಹಾಗಾದ್ರೆ ಅವರು ಬಂದದ್ದು ಯಾಕೆ? ಜ್ಞಾನ ಕೊಡ್ಲಿಕ್ಕಾಗಿ ಬಂದವರು. ಜ್ಞಾನ ಕೊಡೋದು ಅಂದ್ರೆ ಸುಲಭ ಸಾಧ್ಯ ಅಲ್ಲ. ಅನ್ನ ಕೊಡ್ಬೋದು, ನೀರು ಕೊಡ್ಬೋದು, ವಿದ್ಯೆ ಕೊಡೋದಿದೆಯಲ್ಲ ಅದು ಬಹಳ ಕಠಿಣ. ವಸ್ತ್ರ ಕೊಡ್ಬೋದು ಅಥವಾ ಒಂದು ಮನೆ ಕಟ್ಟಿಸಿ ಕೊಡ್ಬೋದು, ಕನ್ಯಾದಾನ ಮಾಡ್ಬೋದು. ಜ್ಞಾನದಾನ ಮಾಡೋದಿದೆಯಲ್ಲ ಅದೆಲ್ಲದಕ್ಕಿಂತ ಕಠಿಣ. ಜ್ಞಾನದಾನ ಆಗಬೇಕು, ಜ್ಞಾನದ ಸ್ಥಾಪನೆ ಆಗಬೇಕು. ಇದೆಲ್ಲ ಕಾರ್ಯವನ್ನ ಶಿಷ್ಯರಿಂದ ಪ್ರಶಿಷ್ಯರಿಂದ ವ್ಯಾಸರು ಮಾಡಿಸ್ತಾರೆ. ಅದರ ವಿವರಣೆಯನ್ನು ಭಗವತ್ಪಾದರು ಕೊಟ್ಟಿದ್ದಾರೆ. ಪೈಲ ಅಂತ ವೇದವ್ಯಾಸರ ಶಿಷ್ಯರು. ವೇದವ್ಯಾಸರು ಅವರನ್ನು ಪಾಠ ಮಾಡಿ ಪೈಲ ಮುನಿಗಳನ್ನ ಮುಂದಿನ ಶಾಸ್ತ್ರದ ಪ್ರವೃತ್ತಿಗೆ ಅಂತ ಪ್ರವರ್ತಕರನ್ನು ಮಾಡಿದ್ದಾರೆ. ಪೈಲ ಮುನಿ ಅಂದ್ರೆ ಯಾರವರು? ಅವರಲ್ಲಿ ಯಾರ ಸನ್ನಿಧಾನ? ಪೈಲರಲ್ಲಿ ಶೇಷದೇವರ ಸನ್ನಿಧಾನ ಇತ್ತು ಅಂತ ಭಗವತ್ಪಾದರು ನಿರ್ಣಯಿಸ್ತಾರೆ. ಹಾಗಾಗಿ ಶೇಷೋಥ ಪೈಲಂ ಮುನಿಮಾವಿಷತ್ತದ. ಶೇಷದೇವರ ಪಾತ್ರ ಬಹಳ ದೊಡ್ಡದು. ಶೇಷ ನಾರಾಯಣನಿಗೆ ಹಾಸಿಗೆಯಾಗಿ ಸೇವೆ ಮಾಡ್ತಾನೆ. ಹಾಗೆ ಭೂಮಿಯನ್ನ ತನ್ನದೇ ಹೆಡೆ ಮೇಲೆ ಸಾಸಿವೆ ಕಾಡಿನಾಗಿ ಎತ್ತಿ ಹಿಡಿದಿದ್ದಾನಂತೆ ಸಂಕರ್ಷಣನಾಗಿ. ಗ್ರಾವಿಟೇಷನ್ ಪವರ್ ಅಂತ ಕರೀತಾರಲ್ಲ, ಭೂಮಿ ಇವತ್ತು ನಿಂತಿರೋದೇ ಶೇಷನ ಮೇಲೆ. ಅಂಥ ಶೇಷ
ಪೈಲನೊಳಗಿದ್ದು ಎಲ್ಲ ಪಾಠವನ್ನು ವೇದವ್ಯಾಸರಿಂದ ಕೇಳಿದ. ಇನ್ನೊಬ್ಬ ಇದ್ದ ಸುಮಂತು ಅಂತ. ಸುಮಂತು ಅನ್ನೋ ಶಿಷ್ಯರು ವೇದವ್ಯಾಸರ ಶಿಷ್ಯರು. ಅವರಲ್ಲಿ ಗರುಡ ದೇವರ ಸನ್ನಿಧಾನ ಬಂತದ್ದು. ಗರುಡ ಸುಮಂತುವಿನೊಳಗಿದ್ದು ಎಲ್ಲ ಪಾಠವನ್ನು ಕೇಳಿದ. ವೈಶಂಪಾಯನ ಅಂತ ನೀವು ಮಹಾಭಾರತ ಕೇಳುವಾಗ ಬರ್ತಾರೆ. ಅವರಲ್ಲಿ ಚತುರ್ಮುಖ ಬ್ರಹ್ಮದೇವರು ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಪಾಠಕ್ಕೆ ಅಂತ ಕುಳಿತವರು ಪೈಲ, ಸುಮಂತು, ವೈಶಂಪಾಯನ, ಜೈಮಿನಿ ಅಂತ ವೇದವ್ಯಾಸರ ಶಿಷ್ಯರು. ಮೇಲ್ನೋಟಕ್ಕೆ ಮುನಿಗಳು ಕೂತ ಹಾಗೆ. ಇವತ್ತಿಗೂ ನೀವು ಉತ್ತರ ಭಾರತದ ಸಂಚಾರ ಮಾಡಿದಾಗ ಕೆಲವು ಕಡೆ ವೇದವ್ಯಾಸರ ದೇವಸ್ಥಾನಗಳಿದ್ದಾವೆ. ಆ ವ್ಯಾಸರನ್ನ ಮಧ್ಯದಲ್ಲಿ ಕೂಡಿಸಿ ಶಿಷ್ಯರು ಯಾರು ಅಂದಾಗ ಈ 4 ಜನರನ್ನೇ ತೋರಿಸ್ತಾರೆ. ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲ ಅಂತ ತೋರಿಸ್ತಾರೆ. ಮೇಲ್ನೋಟಕ್ಕೆ ಇವರು ಋಷಿಗಳು. ಹೌದು, ನಿಜ. ವ್ಯಾಸರು ಪಾಠ ಮಾಡುವಾಗ ಇವರೊಳಗೆ ವೇದವ್ಯಾಸರ ಆದೇಶದಂತೆ ದೇವತೆಗಳು ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಶೇಷ ಪೈಲನೊಳಗೆ ಪ್ರವೇಶ ಮಾಡಿದ್ದ, ಸುಮಂತುವಿನೊಳಗೆ ಗರುಡ ಪ್ರವೇಶ ಮಾಡಿದ್ದ, ವೈಶಂಪಾಯನದಲ್ಲಿ ಚತುರ್ಮುಖ ಬ್ರಹ್ಮದೇವರ ಆವೇಶ, ಜೈಮಿನಿ ಇಂಥ ಮಹರ್ಷಿಗಳು ಮೀಮಾಂಸಾ ಸೂತ್ರವನ್ನು ರಚಿಸಿಕೊಂಡ್ರು. ಮುಂದೆ ಅವರೊಳಗೆ ಇಂದ್ರದೇವರು ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಇಂದ್ರ ಜೈಮಿನಿಯಲ್ಲಿದ್ದು ಪಾಠ ಕೇಳಿದ. ಅವರಿಂದ ಮುಂದೆ ಹೇಗೆ ವೇದ ವಿದ್ಯೆ ಪ್ರವೃತ್ತಿ ಆಯಿತು ಅಂತ ಅದನ್ನು ವಿವರಣೆ ಮಾಡ್ತಾರೆ. ಇದನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ಒಂದು ಚಾನಲನ್ನು ಸೃಷ್ಟಿ ಮಾಡೋದು ದೊಡ್ಡದಲ್ಲ, ಅದು ಕಠಿಣವೇ. ಕಷ್ಟಪಟ್ಟು ಮಾಡಿದ್ರು ಮುಂದುವರಿಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಕಠಿಣ. ಒಂದು ದಿವಸ ಒಂದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಮಾಡ್ಬೋದು ಅಷ್ಟೇ. ನೀವು ಮರುದಿವಸ ಕಂಟೆಂಟ್ ಬೇಕಲ್ಲ. ಮನೆಯಲ್ಲಿ ಅಡಿಗೆ ಮಾಡೋದು ಕಂಟೆಂಟ್ ಅಂತ ಹಾಕಿದ್ರೆ ಬೇರೆ ಆಗ್ತದೆ ಚಾನಲ್. ಆದರೆ ವೇದ ವಿದ್ಯೆ ಪ್ರವೃತ್ತಿ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಚಾನಲ್ ಅನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ, ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ವೇದವ್ಯಾಸರು ದೇವತೆಗಳನ್ನು ಅವರೊಳಗೆ ಪ್ರವೇಶ ಮಾಡಿಸಿ ತಾವೇ ಪಾಠ ಮಾಡಿ ಪ್ರವೃತ್ತಿ ಮಾಡಿಸಿದ್ರಂತೆ. ಯಾವ್ಯಾವುದನ್ನ? ಋಗ್ವೇದ ಅಂತ ಇವತ್ತು ಕೇಳ್ತೇವೆ. ಋಗ್ವೇದವನ್ನು ಪ್ರವೃತ್ತಿ ಮಾಡಿದವರು ಪೈಲ ಅನ್ನೋ ಮುನಿಗಳು. ಪೈಲ ಮುನಿ ಎಂದಾಗೆಲ್ಲ ನೆನಪು ಬರಬೇಕು, ಒಳಗೆ ಶೇಷದೇವರೇ ಇದ್ದು ಋಗ್ವೇದವನ್ನು ಪ್ರವೃತ್ತಿ ಮಾಡಿದ್ರು ಅಂತ ಅಭಿಪ್ರಾಯ. ಅದನ್ನು ಭಗವತ್ಪಾದರು ನಿರ್ಣಯಿಸಿದ್ರು. ಹಾಗೇನೆ ಯಜುರ್ವೇದ ಅಂತ ಇಲ್ಲಿ ಬಂದವರಲ್ಲೆಲ್ಲ ಯಜುಶಾಖೆಯವರು ಇರ್ತಾರೆ. ಆ ಯಜುಶಾಖೆಯಲ್ಲಿ ಮತ್ತೆ ಬೇರೆ ಬೇರೆ ಉಪಶಾಖೆಗಳು ಬೆಳೆದಿರ್ತಾರೆ. ಅದರೊಳಗೂ 2 ಶಾಖೆ ಅಂತ ಕೇಳ್ತೀವಲ್ಲ, ಶುಕ್ಲ ಯಜುರ್ವೇದ, ಮತ್ತೊಂದು ಕೃಷ್ಣ ಅಂತ. ಅದರ ವಿವರಣೆಯನ್ನು ಮಾಡ್ತಾರೆ. ಅದರಲ್ಲಿ ಯಜುಶಾಂಚ ಪ್ರವರ್ತಕಂ ವೈಶಂಪಾಯನ ಮೇವಚ. ಯಜುಶಾಖೆಯ ಪ್ರವರ್ತಕರನ್ನಾಗಿ ಗರುಡನ ವಿಶೇಷ ಆವೇಶಕ್ಕೆ ಒಳಪಟ್ಟ, ಹಿಂದೆ ಬ್ರಹ್ಮದೇವರ ಆವೇಶಕ್ಕೆ ಒಳಪಟ್ಟಂಥ ವೈಶಂಪಾಯನ ಮುನಿಗಳನ್ನು ಪ್ರವರ್ತಕರನ್ನಾಗಿ ಮಾಡಿದ ಅಂತ ಚಿಂತನೆ ಮಾಡಿಸ್ತಾರೆ. ದ್ವಿತೀಯಂ ಸೂರ್ಯಮೇವಚ. ಇನ್ನೊಂದು ವೇದ ಇದೆ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2 ಇದೆ. ಅದರಲ್ಲಿ ವೈಶಂಪಾಯನರನ್ನ ಭಗವಂತ ಪ್ರವೃತ್ತಿಗೊಳಿಸಿದ ಅಂತಂದ್ರೆ ಕೃಷ್ಣ ಯಜುರ್ವೇದಗಳಿಗೆ ವೈಶಂಪಾಯನರು, ಮತ್ತು ಶುಕ್ಲ ಯಜುರ್ವೇದ ಅಂತ ಇನ್ನೊಂದಿದೆ. ಆ ಯಜುಶಾಖೆಗೆ ಸೂರ್ಯನನ್ನು ಭಗವಂತ ಪ್ರವರ್ತಕ ಅಂತ ಮಾಡಿದ. ಜೈಮಿನಿ ಋಷಿಗಳನ್ನ ಸಾಮವೇದಕ್ಕೆ ಪ್ರವರ್ತಕರನ್ನಾಗಿ ಮಾಡಿಸಿದ. ಈ ದಿನ ಅನುಸಂಧಾನ ಮಾಡಲೇಬೇಕು ಪುರುಷರೆಲ್ಲ. ಸ್ತ್ರೀಯರು ಮಾಡಬೇಕು, ಪುರುಷರಿಗೆ ದಿನ ಬ್ರಹ್ಮಯಜ್ಞ ಅಂತ ಮಾಡುವಾಗ ಈ ಎಲ್ಲ ಋಷಿಗಳ ಸ್ಮರಣೆ ಅನಿವಾರ್ಯವಾಗಿದೆ. ಜೈಮಿನಿಂ ಸಾಮ್ನಾಂ ಅಥರ್ವ ಅಂಗಿರಸಾಮಪಿ. ವೇದದಲ್ಲಿ ಮತ್ತೊಂದು ಪ್ರಭೇದ ಇದೆ, ಅಥರ್ವಣ ವೇದ ಅಂತ ಕೇಳ್ತೇವೆ. ಆ ಅಥರ್ವ ವೇದಕ್ಕೆ ಮಹಾನುಭಾವರಾದ ಅಥರ್ವ ಅಂಗಿರಸಾಮಪಿ ಅಂದ್ರೆ ಅಥರ್ವಾಂಗಿರಸ ವೇದ ಅಂತೇಳಿ ಹೆಸರು ಪ್ರಸಿದ್ಧಿಯಂತೆ. ಅದಕ್ಕೆ ಸುಮಂತು ಅಂತ ಒಬ್ಬ ಋಷಿಗಳು ಹಿಂದೆ ಬಂದ್ರವರು. ಆ ಸುಮಂತು ಅನ್ನೋರು ಗರುಡನ ವಿಶೇಷ ಆದೇಶಕ್ಕೆ ಒಳಪಟ್ಟವರು. ಅವರು ಆ ವೇದವನ್ನು ಪ್ರವೃತ್ತಿಗೊಳಿಸಿದ್ರು ಅಂತ ಅನುಸಂಧಾನ ಮಾಡಬೇಕು. ಮಹಾಭಾರತ ಅದು ಲೋಕದಲ್ಲಿ ಪ್ರವೃತ್ತಿ ಆಗಬೇಕು, ವೈಶಂಪಾಯನಿಗೆ ಆದೇಶ ಮಾಡಿದ. ಹೀಗೆ ವ್ಯಾಸರ ಶಿಷ್ಯರು ವೈಶಂಪಾಯನರು, ಜೈಮಿನಿ, ಸುಮಂತು, ಪೈಲ ಅವರಲ್ಲೆಲ್ಲ ದೇವತೆಗಳ ಆವೇಶ, ಅವರಿಂದ ಋಗ್ವೇದ,
ಯಜುರ್ವೇದದಲ್ಲಿ ಮತ್ತೆ ಕೃಷ್ಣ ಮತ್ತು ಶುಕ್ಲ ಹಾಗೂ ಮಹಾಭಾರತ, ಅಥರ್ವವೇದ ಮತ್ತು ಆಗ್ತಾನೆ ಹೇಳಿದಂತೆ ಸಾಮವೇದ ಇವುಗಳನ್ನು ಪ್ರವೃತ್ತಿಗೊಳಿಸಿದರು. ನಾರದರನ್ನ ಪಾಠ ಮಾಡಿದ ಭಗವಂತ ಕೂಡಿಸಿಕೊಂಡು ಅವರಿಗೂ ಪಾಠ ಮಾಡಿ ದೇವಲೋಕದಲ್ಲೆಲ್ಲ ನೀವು ಪ್ರವೃತ್ತಿ ಮಾಡಿ ಮಹಾಭಾರತವನ್ನ ಅಂತ ಹೇಳಿ ಕಳಿಸಿದ. ಪ್ರವರ್ತನೆ ಮಾನುಷೇಷು ಗಂಧರ್ವಾದಿಷು ಚಾತ್ಮಜಂ, ಮನುಷ್ಯ ಲೋಕದೊಳಗೆ ಹಾಗೂ ಗಂಧರ್ವ ಲೋಕದೊಳಗೆ ತಾನು ಪಾಠ ಮಾಡಿದ ಶಾಸ್ತ್ರಗಳ ಪ್ರವೃತ್ತಿ ಆಗಲಿ ಅಂತ ಆತ್ಮಜಂ ತನ್ನ ಮಗನಾದ ಶುಕಾಚಾರ್ಯರಲ್ಲಿ ಕೊಟ್ಟು ಕಳಿಸಿದ್ದಂತೆ. ನಾರದ ಮಹರ್ಷಿಗಳನ್ನು ದೇವಲೋಕದಲ್ಲಿ ಪುರಾಣಗಳ ಪ್ರವೃತ್ತಿ ನಡೆಯಲಿ ಅಂತ ಅವರನ್ನು ಕೊಟ್ಟು ಕಳಿಸಿದ. ಹೀಗೆ ವೇದವ್ಯಾಸರು ತಮ್ಮ ಶಿಷ್ಯರನ್ನ, ಮಕ್ಕಳನ್ನ ತಾವೇ ದೇವತೆಗಳನ್ನು ಕೆಳಗಿಳಿಸಿ ಒಬ್ಬೊಬ್ಬ ಋಷಿಗಳಲ್ಲಿ ಪ್ರವೇಶ ಮಾಡಿಸಿ ತಾವು ರಚಿಸಿದ ಎಲ್ಲ ಗ್ರಂಥಗಳನ್ನ ತಾವೇ ಪ್ರವೃತ್ತಿ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ದೊಡ್ಡ ಜವಾಬ್ದಾರಿ. ಎಷ್ಟು ದೊಡ್ಡ ಯೂನಿವರ್ಸಿಟಿ ಇರಬೇಕು ನೋಡ್ರಿ. ವೇದವ್ಯಾಸರ ಆಶ್ರಮ ಶಮ್ಯಾಪ್ರಾಸ ಬಹಳ ಜನ ತಯಾರಾಗೋದು ಅದೇ ಯೂನಿವರ್ಸಿಟಿಯಲ್ಲೇ ಇರ್ತಾರೆ. ಅದು ದೊಡ್ಡ ವಿಶ್ವವಿದ್ಯಾನಿಲಯ. ಹೀಗೆ ಒಮ್ಮೆ ವೇದವ್ಯಾಸರು ತಮ್ಮ ದೇಹದ ರೋಮಗಳಿಂದ ರೋಮಾಂಚನ ಆದಂತೆ, ಸದಾ ಆನಂದಪೂರ್ಣನೆ ರೋಮಾಂಚನ ಆದಂತೆ ತಾನೇ ವ್ಯಕ್ತ ಮಾಡಿದ. ಆಗ ಒಂದು ಮಗು ಹುಟ್ಟಿತಂತೆ, ಅವರಿಗೆ ರೋಮಹರ್ಷಣ ಅಂತ ಹೆಸರಿಟ್ಟಂತೆ. ಆದಿಶತ್ ಸಸೃಜೆ ಸೋಥ ರೋಮಾಂಚಾತ್ ರೋಮಹರ್ಷಣಂ ಅಂತಾರೆ ಭಗವತ್ಪಾದರು. ರೋಮಹರ್ಷಣ ಅಂತ ಒಬ್ಬ ಋಷಿಗಳು, ಅವರ ಹೆಸರೇ ಬಂದದ ಕಾರಣ ವೇದವ್ಯಾಸರ ದೇಹದ ರೋಮಾಂಚನ ಹುಟ್ಟಿದ್ರಂತ. ಅದಕ್ಕೆ ಅವರು ರೋಮಹರ್ಷಣ. ಅವರಿಗೆ ಮಹಾಭಾರತವನ್ನು ಪಾಠ ಮಾಡಿ ನೀವು ಮಹಾಭಾರತವನ್ನು ಮುಂದುವರಿಸ್ರಿ. ತಂ ಭಾರತ ಪುರಾಣಾನ ಮಹಾರಾಮಾಯಣಸ್ಯ ಚ ಪಂಚರಾತ್ರಸ್ಯ ಕೃಷ್ಣಸ್ಯ ಪ್ರವೃತ್ಯರ್ಥಮಸಾದಿಶತೆ. ಮಹಾರಾಮಾಯಣ ಹಾಗೂ ಮಹಾಭಾರತ ಮತ್ತು ಪಂಚರಾತ್ರ. ಮಹಾಭಾರತ ಅದು ಸರಿನೇ ವ್ಯಾಸರ ರಚನೆ ಮಾಡಿದ್ದು. ಮಹಾರಾಮಾಯಣ ಅಂದ್ರೆ ಯಾವುದು? ಇನ್ನು ವಾಲ್ಮೀಕಿ ಋಷಿಗಳದ್ದು ರಾಮಾಯಣ ಅಲ್ಲ, ಅದು ಮಹಾರಾಮಾಯಣ ಅಂತ ಕರೆಸ್ಕೊಳ್ತದೆ. ಅಂದ್ರೆ ವಾಲ್ಮೀಕಿಗಳು ಹೇಳ್ತಾರೆ ಅದನ್ನು ಉತ್ತರಕಾಂಡದಲ್ಲಿ. ಮೂಲ ರಾಮಾಯಣ ಅಂತ ಇದೆ. ಅದನ್ನು ಪ್ರವೃತ್ತಿಗೊಳಿಸಲಿಕ್ಕೆ ಅಂತ ಆದೇಶ ಮಾಡಿದ. ಪಂಚರಾತ್ರ ಅಂತ ಮತ್ತೊಂದು ಗ್ರಂಥ, ಅದನ್ನ ನಾರಾಯಣ ರೂಪನಾಗಿ ತಾನೇ ರಚಿಸಿದ್ದಾನೆ. ಅದರ ಪ್ರವೃತ್ತಿಯನ್ನು ಮುಂದುವರಿಸಲಿಕ್ಕೆ ಅಂತ ಹೇಳಿದ. ತಮಾವಿಶತ್ ಕಾಮದೇವ ಕೃಷ್ಣ ಸೇವಾ ಸಮುತ್ಸುಕ. ಈ ರೋಮಹರ್ಷಣ ಋಷಿಗಳಲ್ಲಿ ಮನ್ಮಥ ಪ್ರವೇಶ ಮಾಡಿದ್ದಾರೆ. ಹಿಂದೆ ಗರುಡ, ಶೇಷ, ಇಂದ್ರ, ಸೂರ್ಯ ಇವರೆಲ್ಲ ಹೇಗೆ ಒಬ್ಬೊಬ್ಬರಲ್ಲಿ ಪ್ರವೇಶಿಸಿದರು ಅಂತ ಬಂತಲ್ಲ, ಹಾಗೆ ಮನ್ಮಥ ಈ ರೋಮಹರ್ಷಣರಲ್ಲಿ ಪ್ರವೇಶಿಸಿದ್ರಿಂದ ಇಷ್ಟೆಲ್ಲ ಕಾರ್ಯ ಮುಂದುವರಿತಾಯಿತು ಅಂತ ಶಿಷ್ಯ ಪರಂಪರೆಯಲ್ಲಿ ಈ ವಿಷಯವನ್ನ ಭಗವತ್ಪಾದರು ಅನುಸಂಧಾನ ಮಾಡಿಸ್ತಾರೆ. ಹೀಗೆ ರೋಮಹರ್ಷಣರಿಗೆ ಸಕಲ ಸಚ್ಚಾಸ್ತ್ರವನ್ನು ಉಪದೇಶ ಮಾಡಿದ್ದು ಒಂದು ಘಟ್ಟ. ಆಮೇಲೆ ಸನತ್ ಕುಮಾರ ಪ್ರಮುಖ ಚಕ್ರೆ ಯೋಗ ಪ್ರವರ್ತಕ. ಸಮಾಜದಲ್ಲಿ ಯೋಗಶಾಸ್ತ್ರದ ಪ್ರವೃತ್ತಿ ಆಗಬೇಕಿತ್ತು. ಸನತ್ ಕುಮಾರರನ್ನು ಕರೆಸಿ ಪಾಠ ಮಾಡಿ ನೀವು ಯೋಗಶಾಸ್ತ್ರವನ್ನು ಜಗತ್ತಿಗೆ ಕೊಡ್ರಿ ಎಂದು ಕಳಿಸಿದ. ಭೃಗ್ವಾದೀಂ ಕರ್ಮಯೋಗಸ್ಯ ಜ್ಞಾನಂ ತತ್ವಾಫಲಂ ಶುಭಂ. ಭೃಗು ಮೊದಲಾದಂತಹ ಮುನಿಗಳನ್ನು ಕರೆಸಿ ಪಾಠ ಮಾಡಿ ನೀವು ಕರ್ಮಯೋಗವನ್ನು ಚೆನ್ನಾಗಿ ಸಮಾಜದಲ್ಲಿ ಪ್ರವೃತ್ತಿಗೊಳಿಸಬೇಕು ಅಂತ ಆದೇಶ ಮಾಡಿ ಕಳಿಸಿದ. ಜೈಮಿನಿಂ ಕರ್ಮ ಮೀಮಾಂಸಾ ಕರ್ತಾರ ಮಕರೋ ಪ್ರಭು. ಜೈಮಿನಿ ಋಷಿಗಳು ಹಿಂದೆ ಬಂದರು. ಅವರು ಸಾಮವೇದ ಪ್ರವರ್ತಕರು ಹೌದು. ಅದೇ ಜೈಮಿನಿ ಋಷಿಗಳೇನೆ ಸಮಾಜಕ್ಕೆ ಕರ್ಮಮೀಮಾಂಸಾ ಅಂತ ಸೂತ್ರಗಳನ್ನು, ಬಹಳ ಅದ್ಭುತವಾದದ್ದು ಕರ್ಮಮೀಮಾಂಸಾ ಶಾಸ್ತ್ರ, ಅವುಗಳನ್ನು ರಚನೆ ಮಾಡಿದ ಋಷಿಗಳು ಹೌದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಕರ್ಮಮೀಮಾಂಸೆ ಬಹಳ ದೊಡ್ಡದು. ಹಾಗೆ ದೈವಿ ಮೀಮಾಂಸಾ ಅಂತ ಮತ್ತೊಂದಿದೆ, ನಮಗಿವತ್ತು ಉಪಲಬ್ಧ ಇಲ್ಲ. ಅದರ ಆದ್ಯಂತಗಳನ್ನು ರಚನೆ ಮಾಡುವಂತೆ ಮಾಡಿದೆ. ದೈವಿ ಮೀಮಾಂಸಕ ದೇವ ಮೀಮಾಂಸಕಾದ್ಯಂತಂ ಕೃತ್ವ ಪೈಲಮಥಾದಿಶತ್. ಅಥಾತೋ ದೈವಿ ಮೀಮಾಂಸಾ ಅಂತ ಪ್ರಾರಂಭವನ್ನು ಮಾಡಿದ. ಕೊನೆಗೆ ಸವಿಷ್ಣುರಾಹ ಅಂತ ಕೊನೆಗೆ ಮಾಡಿಕೊಟ್ಟ. ಮಧ್ಯದ ಸೂತ್ರಗಳನ್ನೆಲ್ಲ ದೇವರು ರಚನೆ ಮಾಡಲಿಲ್ಲಂತೆ. ಪೈಲರಿಗೆ ಆದೇಶ ಮಾಡಿ ನೀವು ಈ
ದೈವಿ ಮೀಮಾಂಸವನ್ನು ಪೂರ್ಣಗೊಳಿಸ್ರಿ ಅಂತ ಹೇಳಿದ. ಜೈಮಿನಿಗಳಿಗೆ ಕರ್ಮ ಮೀಮಾಂಸಾ ರಚನೆ ಮಾಡ್ರಿ ಅಂತ, ಪೈಲ ಋಷಿಗಳಿಗೆ ದೈವಿ ಮೀಮಾಂಸವನ್ನು ಹೇಳಿದ. ಅಷ್ಟೇ ಅಲ್ಲದೆ ಶೇಷದೇವರಿಗೂ ಹೇಳಿದ್ದಂತೆ, ಶೇಷಂಚ ಮಧ್ಯಕರಣೆ, ಮಧ್ಯದ ಕೆಲವು ಭಾಗಗಳನ್ನು ಶೇಷದೇವರಿಗೂ ದೈವಿ ಮೀಮಾಂಸಾ ರಚನೆ ಮಾಡಲಿಕ್ಕೆ ಹೇಳಿದ್ದಾನೆ ಅಂತ ವಿವರಣೆ ಇದೆ. ಹೀಗಾಗಿ ಕರ್ಮ ಮೀಮಾಂಸಾ ಬೇರೆ, ದೈವಿ ಮೀಮಾಂಸಾ ಬೇರೆ, ಅದನ್ನು ಪ್ರವೃತ್ತಿಗೊಳಿಸಿದ್ದು ಬ್ರಹ್ಮ ಮೀಮಾಂಸಾ ಅಂತ ಏನಿದೆ ಅದನ್ನು ತಾನೇ ಮಾಡಿದ್ದಾರೆ ಪೂರ್ಣ. ಬ್ರಹ್ಮ ಮೀಮಾಂಸಾ ಅಂದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರಾರಂಭ ಆಗ್ತದೆ. ಆ 564 ಸೂತ್ರಗಳನ್ನು ರಚಿಸಿದವರು ವೇದವ್ಯಾಸ ಅಂತ ಅನುಸಂಧಾನ ಮಾಡ್ತೀವಿ. ನಾವು ದೈವಿ ಮೀಮಾಂಸಾ ಪೂರ್ಣ ಇವತ್ತು ಸಿಕ್ಕಿಲ್ಲ ಆದ್ದರಿಂದ ಅಧ್ಯಯನದಲ್ಲಿ ಬರಲಿಲ್ಲ. ಕರ್ಮ ಮೀಮಾಂಸಾ ಸಿಕ್ಕಿದೆ, ಉಪಲಬ್ಧ ಇದೆ. ಹಾಗೆ ಬ್ರಹ್ಮ ಮೀಮಾಂಸಾ ಉಪಲಬ್ಧ ಇದೆ. ಅದರಲ್ಲಿ ಬ್ರಹ್ಮ ಮೀಮಾಂಸಾವನ್ನ ಆನಂದ ತೀರ್ಥ ಭಗವತ್ಪಾದರು ಭಾಷ್ಯ ರಚಿಸಿ ಇವತ್ತಿಗೂ ಕೂಡ ಅದನ್ನು ಅಧ್ಯಯನ ಮಾಡಲಿ ಅಂತ ನಮಗೆ ಪ್ರವೃತ್ತಿಗೊಳಿಸಿದ್ದನ್ನು ನೋಡಿ. ಆಮೇಲೆ ಪುರಾಣಗಳನ್ನು ರಚಿಸಿಕೊಟ್ಟು, ಪುರಾಣಗಳಲ್ಲಿ 18 ಪುರಾಣ ಅಂತ ತಿಳಿದಿದ್ದೇವೆ. ಅವುಗಳ ವಿಭಾಗವನ್ನು ಹೀಗೆ ಅನುಸಂಧಾನ ಮಾಡಿಸ್ತಾರೆ ಭಗವತ್ಪಾದರು. ಈ ಪುರಾಣಗಳಲ್ಲಿ ಕೆಲವು ವಿಷಯ ಭಗವಂತ ಸರ್ವೋತ್ತಮ ಅಂತ ಹೇಳೋದಕ್ಕೆ ವಿರುದ್ಧವಾಗಿದೆ. ಆ ವಿರುದ್ಧವಾಗಿದ್ದಾಗ ಅದನ್ನು ಹ್ಯಾಕೆ ತಿಳ್ಕೊಳ್ಬೇಕು ಗೊತ್ತಾಗಲ್ಲ. ಅದಕ್ಕೆ ಅದರ ರಚನೆಯ ವಿವರಣೆ ಕೊಟ್ಬಿಟ್ರೆ ಪುರಾಣಗಳನ್ನು ತಿಳ್ಕೊಳ್ಳುವ ಬಗೆ ಅರ್ಥ ಆಗ್ತದೆ. ಅದಕ್ಕೆ ಭಗವತ್ಪಾದ ಹೇಳ್ತಾರೆ, ಕೆಲವರನ್ನ ಭ್ರಾಂತಿಗೊಳಿಸಬೇಕು. ತತ್ವಜ್ಞಾನ ಎಲ್ಲರಿಗೂ ಸಿಗೋದಲ್ಲ, ಕೆಲವರಿಗೆ ಮಾತ್ರ ಸಿಗಬೇಕು ಅಂತ ಶೈವಾನ್ ಪಾಶುಪತ ಚಕ್ರೆ ಸಂಶಯಾರ್ಥಂ ಸುರದ್ವಿಷ. ಶೈವ ಪುರಾಣ ಅಂದ್ರೆ ಶಿವನನ್ನ ಸರ್ವೋತ್ತಮ ಅಂತ ಹೇಳುವ ಕೆಲವು ಪುರಾಣಗಳನ್ನ ಕೆಲವರಿಗೆ ಮೋಹ ಹೋಗಲಿ ಅಂತ ಹೇಳಿ ರಚಿಸಿದ. ವೈಷ್ಣವಾನ್ ಪಾಂಚರಾತ್ರಾಚ್ಯ ಪಂಚರಾತ್ರಾಚ್ಯ, ವಿಷ್ಣು ಸರ್ವೋತ್ತಮ ಅಂತ ಹೇಳೋ ಪುರಾಣಗಳನ್ನು ರಚಿಸಿದಂತೆ ಪಂಚರಾತ್ರವನ್ನು ಅದಕ್ಕೆ ಮೂಲ ಅಂತ ಇಟ್ಟುಕೊಂಡು, ಪಾಶುಪತಾಗಮವನ್ನು ಮೂಲ ಅಂತ ಇಟ್ಟುಕೊಂಡು ಶೈವವನ್ನು, ಪಂಚರಾತ್ರವನ್ನು ಮೂಲ ಅಂತ ಇಟ್ಟುಕೊಂಡು ವೈಷ್ಣವವನ್ನು ರಚಿಸಿದ್ದಾನೆ ಅಂತಂತಾರೆ. ಅದರಲ್ಲಿಯೂ ಬ್ರಾಹ್ಮ ಪುರಾಣ, ಬ್ರಾಹ್ಮಣಶ್ಚ ವೇದತಶ್ಚಕ್ರೆ, ಈ ಬ್ರಾಹ್ಮ ಪುರಾಣವನ್ನು ಭಗವಂತ ವೇದವನ್ನು ಮೂಲ ಅಂತ ಇಟ್ಕೊಂಡು ರಚನೆ ಮಾಡಿದ್ದಾರೆ. ಇದೆಲ್ಲ ನಮಗೆ ಗೊತ್ತಿರಬೇಕು. ಪಾಶುಪತಾಗಮ, ಪಾಂಚರಾತ್ರಾಗಮ ಹಾಗೂ ವೇದ ಇವುಗಳನ್ನು ಮೂಲದಲ್ಲಿ ಇಟ್ಟುಕೊಂಡು ಭಗವಂತ ಶೈವ ಪುರಾಣ, ವೈಷ್ಣವ ಪುರಾಣ ಹಾಗೂ ಬ್ರಾಹ್ಮ ಪುರಾಣಗಳನ್ನು ರಚನೆ ಮಾಡಿದ್ದಾನೆ ಅಂತ ಭಗವತ್ಪಾದರು ವಿವರಣೆ ಕೊಟ್ಬಿಟ್ಟಿದ್ದಾರೆ. ಈ ರೀತಿ ದೇವರು ತನ್ನ ಜ್ಞಾನದ ಸ್ಥಾಪನೆಗಾಗಿ ಗ್ರಂಥಗಳನ್ನು ರಚಿಸಿ ತಾನೇ ಶಿಷ್ಯರನ್ನ ರಚಿಸಿ, ಅಂದ್ರೆ ಅವರನ್ನು ನಿರ್ಮಾಣ ಮಾಡಿ ಪಾಠ ಮಾಡಿ ನೀವೇ ಇವುಗಳನ್ನು ಪ್ರವೃತ್ತಿಗೊಳಿಸ್ರಿ ಅಂತ ಮಾಡಿದ್ದಾನೆ. ಇಂಥ ಅದ್ಭುತವಾದ ಜ್ಞಾನ ಸಮಾಜಕ್ಕೆ ಸ್ಥಾಪನೆ ಆದದ್ದು ವೇದವ್ಯಾಸರಿಂದ ಅಂತ ನಿನ್ನೆ ಇದಿಷ್ಟು ವಿಷಯವನ್ನು ಹೇಳಲಿಕ್ಕೆ ಸಮಯ ಆಗಿರಲಿಲ್ಲ. ಅದಕ್ಕೆ 10ನೇ ಅಧ್ಯಾಯದ ಈ ಭಾಗ ಬಹಳ ಮುಖ್ಯವಾದದ್ದು ವೇದವ್ಯಾಸ ಅವತಾರದಲ್ಲಿ. ಅದನ್ನು ನಿರ್ಣಯಿಸಿಕೊಟ್ಟಿದ್ದನ್ನ ಇವತ್ತು ಸಂಕ್ಷಿಪ್ತವಾಗಿ ಚಿಂತನೆ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗ 11ನೇ ಅಧ್ಯಾಯ. 10ನೇ ಅಧ್ಯಾಯ ಆಯಿತು, 11ನೇ ಅಧ್ಯಾಯಕ್ಕೆ ಬರಬೇಕು. 11ನೇ ಅಧ್ಯಾಯವನ್ನು ಅಂಶಾವತರಣ ಅಂತ ಹೆಸರಿಟ್ಟಿದ್ದಾರೆ. ಹಿಂದಿನ ಅಧ್ಯಾಯ ವೇದವ್ಯಾಸ ಅವತಾರ. ಸ್ವಲ್ಪ ಭಾಗ ಹೇಳಿದ್ದೇನೆ ಅಷ್ಟೇ. ಪ್ರಾರಂಭದ ಭಾಗ ಬಹಳ ಇದೆ. ಕ್ಷೀರ ಸಮುದ್ರದ ಮಥನ, ಅದನ್ನು ಮಥನ ಮಾಡಿದಾಗ ಬಂದಂಥದ್ದು ಅಮೂಲ್ಯ ವಸ್ತುಗಳು, ಮಥನದ ಪೂರ್ವಭಾವಿಯ ವೃತ್ತಾಂತ, ಇದೆಲ್ಲ ಬಹಳ ವಿಸ್ತಾರವಾಗಿ 10ನೇ ಅಧ್ಯಾಯದಲ್ಲಿ ಬಂದಿದೆ ನಿಜವಾಗಿ. ಆದರೆ ವೇದವ್ಯಾಸ ಅವತಾರದ ಮಹತ್ವ ತಿಳಿಯಲ್ಲ ಅನ್ನೋ ಕಾರಣಕ್ಕೆ ಸಮಯಕ್ಕೆ ಅನುಗುಣವಾಗಿ ನಾನು ಅದನ್ನು ಸಂಕ್ಷೇಪಗೊಳಿಸಿ 10ನೇ ಅಧ್ಯಾಯವನ್ನು ನಿಮ್ಮ ಮುಂದೆ ತಿಳಿಸಿದೆ. 11ನೇ ಅಧ್ಯಾಯವೂ ಅಷ್ಟೇ ಬಹಳ ವಿಸ್ತೃತವಾದ ಅಧ್ಯಾಯ. ಮಹಾಭಾರತದಲ್ಲಿ ಮೊದಲನೇ ಪರ್ವವನ್ನು ನಾವು ಕೇಳ್ತೇವೆ ಸಂಭವ ಪರ್ವ ಅಂತ. 2 ಹೆಸರಿದೆ. ಆದಿಪರ್ವ ಅಂತ ಹೇಳಿ ಕರೀತಾರೆ, ಸಂಭವ ಪರ್ವ ಅಂತ ಹೇಳಿ ಕರೀತಾರೆ. ಆದಿಪರ್ವ ಸಂಭವ ಪರ್ವ ಅಂತ ಯಾಕೆ ಅಂದರೆ
ಮುಂದೆ ಮಹಾಭಾರತದ ಕಥೆಯಲ್ಲಿ ಯಾವ್ಯಾವ ಪಾತ್ರದವರು ಬಂದಿದ್ದಾರೆ, ಅವರು ಯಾರ್ಯಾರ ಅವತಾರ ಅನ್ನೋದು ವಿವರಣೆ ಆ ಪರ್ವದಲ್ಲಿ ಬಂತು. ದ್ರೋಣಾಚಾರ್ಯ ದೇವಲೋಕದಲ್ಲಿ ಯಾರಾಗಿದ್ದಾನೆ, ಭೂಮಿಯಲ್ಲಿ ಹ್ಯಾಕ್ ಬಂದ, ಅದು ಸಂಭವ ಪರ್ವದಲ್ಲಿ ಬಂತು. ಕೃಪಾಚಾರ್ಯ, ಭೀಷ್ಮಾಚಾರ್ಯ, ಈ ಆಚಾರ್ಯತ್ರ ಈಗಲೂ ಇದ್ದಾರೆ, ಆಗಲೂ ಇದ್ರು ನೋಡಿ. ಭೀಷ್ಮಾಚಾರ್ಯ, ಕೃಪಾಚಾರ್ಯ, ದ್ರೋಣಾಚಾರ್ಯ ಅಂತ ಅಲ್ಲ, ಬೇರೆ ಬೇರೆ ಆಚಾರ್ಯ ಇದ್ರೋ ಏನೋ ನಮಗ್ ಗೊತ್ತಿಲ್ಲ ಅಷ್ಟೇ, ಅವ್ರ ವಾಟ್ಸ್ಆ್ಯಪ್ ನಂಬರು. ಅಂತೂ ಮಹಾಭಾರತ ಇಷ್ಟಂತೂ ಮಾಹಿತಿ ಕೊಡ್ತದೆ. ಬೇರೆ ಬೇರೆಯವರು ಸಿಕ್ಕಾಪಟ್ಟೆ ಇದ್ದಾರೆ. ವೇದವ್ಯಾಸರು ಅವರದಲ್ಲೆಲ್ಲ ತಗೊಂಡಿದ್ದಾರೆ ಸದ್ಯಕ್ಕೆ. ಮುಂದೆ ಧೌಮ್ಯರು ಅಂತ ಬರ್ತಾರೆ, ದೊಡ್ಡಾಚಾರ್ಯ ಧೌಮ್ಯಾಚಾರ್ಯರು ಸಾಮಾನ್ಯನೇ ಮಹಾಭಾರತದಲ್ಲಿ ಅವ್ರನ್ನ ಬಿಡ್ಲಿಕ್ಕಾಗ್ತದೆ. ಅಂತೂ ಕೆಲವು ಪ್ರಮುಖರ ಹೆಸರನ್ನ ಮಹಾಭಾರತದಲ್ಲಿ ತಿಳಿಸ್ತದೆ, ಪಾತ್ರರಾಗ್ತಾರೆ. ಅವರು ಹೇಗೆ ಹುಟ್ಟಿದ್ರು ಅನ್ನೋದ್ರ ವಿವರಣೆಯನ್ನ ಆದಿಪರ್ವದಲ್ಲಿ ಬರ್ತದೆ. ಆ ಆದಿಪರ್ವ ಕಥಾನಕವನ್ನ ಹಾಗೂ ಆ ಪಾತ್ರಗಳ ಹಿನ್ನೆಲೆಯನ್ನ ಸಂಶಯಕ್ಕೆಡೆ ಮಾಡದಂತೆ ನಿರ್ಣಯಿಸಿಕೊಟ್ಟ ಅಧ್ಯಾಯ ಅದು 11ನೇ ಅಧ್ಯಾಯ ಅಂತ ಚಿಂತನೆ ಮಾಡಬೇಕು. 11ನೇ ಅಧ್ಯಾಯದಲ್ಲಿ ಚಂದ್ರವಂಶದಿಂದ ಆರಂಭ ಮಾಡ್ತಾರೆ. ಚಂದ್ರವಂಶ ಅಂದಾಗ ನಮಗೆ ಸೂರ್ಯವಂಶದ ವಿವರಣೆ ಸಿಗಲಿಲ್ಲ ಅಂದ್ಕೊಳ್ಬಾರ್ದು. ಸೂರ್ಯವಂಶದೆಲ್ಲ ಭಾಗವತದ 11ನೇ ಸ್ಕಂದದಲ್ಲಿ ತಿಳಿಸಿದ್ದಾರೆ. ಮತ್ತು ಕೆಲವರಿಗೆ ಒಂದು ಭ್ರಮೆ ಇದೆ, ಸೂರ್ಯವಂಶ ಚಂದ್ರವಂಶದಲ್ಲಿ ಆಮೇಲೆ ಚಂದ್ರವಂಶ ಬಂತು, ಮೊದಲು ಸೂರ್ಯವಂಶ ಬೆಳೆದಿತ್ತು ಅಂತ ಒಂದು ವಿವರಣೆ, ಹಂಗೊಂದು ಭ್ರಮೆ ಇದೆ. ಭಗವತ್ಪಾದರು ಅದು ತಪ್ಪು ಅಂತಾರೆ. ಸೂರ್ಯವಂಶದ ಬೆಳವಣಿಗೆ ಆಗುವಾಗ ಜೊತೆಯಲ್ಲೇ ಚಂದ್ರವಂಶದ ಬೆಳವಣಿಗೆ ಆಗ್ತಾ ಇತ್ತು. ಅದನ್ನು ಹಾಗೆ ತಿಳಿಸ್ಬೇಕು, ಕ್ರಮ ಇಲ್ಲ ಅಲ್ಲಿ. ಇದಾದ್ಮೇಲೆ ಅದು ಬಂತು, ಅದಾದ್ಮೇಲೆ ಇದು ಬಂತು ಅಂತ ಹಾಗಲ್ಲ. ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಚಂದ್ರವಂಶದ ರಾಜರುಗಳನ್ನು ಹೇಳ್ತಾ ಬರ್ತಾರೆ. ಚಂದ್ರನ ಮಗ ಬುಧ, ತಾರೆ ಹುಟ್ಟಿದವ. ಆ ಬುಧನ ಮಗ ನಹುಷ. ಶಶಾಂಕ ಪುತ್ರಾದಭವತ್ ಪುರೂರವಾಹ ತಸ್ಯಾಯುರಾಯೋ ನಹುಷೋ ಯಯಾತಿ. ಇದು 11ನೇ ಅಧ್ಯಾಯದ ಪ್ರಾರಂಭ. ಚಂದ್ರನ ಮಗ ಬುಧ ಆದ, ಬುಧನ ಮಗ ಪುರೂರವ ಅಂತ ಹುಟ್ಟಿದ. ಅವನೇ ನೋಡಿ, ಆ ಪುರೂರವಸ್ಸಿದ್ದಾನಲ್ಲ, ಅವನು ಸೂರ್ಯನ ವಂಶದಲ್ಲಿ ಬಂದ ಹೆಣ್ಣಿನಲ್ಲಿ ಹುಟ್ಟಿದವನು ಇಡೇ. ಹಾಗಾಗಿ ಪುರೂರವಸ್ ಅಂತ ರಾಜ. ಪುರೂರವನ ಮಗನೇ ಆಯುರಾಜ. ಆಯುವಿನ ಮಗ ನಹುಷ, ನಹುಷನ ಮಗನೇ ಯಯಾತಿ, ಯಯಾತಿಯ ಮಗ ಯದು ಮತ್ತು ಪುರು. ಯದುವಿನಿಂದ ಬಂದದ್ದು ಯದುವಂಶ, ಪುರುವಿನಿಂದ ಬಂದದ್ದು ಪುರುವಂಶ ಅಂತ ಭಗವತ್ಪಾದರು ನಿರ್ಣಯಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಚಂದ್ರವಂಶದವರ ಕಥೆ ಅಂತ ಹೇಳಿ ಆಗ್ಬಿಡ್ತು. ಯಾಕಂದ್ರೆ ಮುಂದೆ ಬರೆದು ಮಹಾಭಾರತ ಯದುವಂಶದಲ್ಲಿ ಬಂದವರು ಮತ್ತು ಪುರುವಂಶದಲ್ಲಿ ಬಂದವರಿಂದಲೇ ಬಂದದ್ದು. ಅದಕ್ಕೆ ನಿರ್ಣಯಿಸುವಾಗ ಹಾಕಿಕೊಡ್ತಾರೆ. ಅದರಲ್ಲಿ ಯದು ಮತ್ತು ಪುರುವಸು ಅನ್ನೋನು ದೇವಯಾನಿ ಅಂತ ಶುಕ್ರಾಚಾರ್ಯರ ಇಬ್ಬರು ಮೊಮ್ಮಕ್ಕಳು. ದೇವಯಾನಿ ಅಂತ ಶುಕ್ರಾಚಾರ್ಯರ ಮಗಳಲ್ಲಿ ಹುಟ್ಟಿದವರು. ಯಯಾತಿಗೆ ಇಬ್ಬರು ಪತ್ನಿಯರು, ಒಬ್ಬಳು ದೇವಯಾನಿ, ಇನ್ನೊಬ್ಳು ಶರ್ಮಿಷ್ಠೆ. ವೃಷಪರ್ವ ರಾಜನ ಮಗಳು ಶರ್ಮಿಷ್ಠೆ, ಶುಕ್ರಾಚಾರ್ಯರ ಮಗಳು ದೇವಯಾನಿ. ದೇವಯಾನಿಯಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದ್ರಂತೆ, ಶರ್ಮಿಷ್ಠೆಯಲ್ಲಿ 3 ಹುಟ್ಟಿದ್ರು ಅಂತ ವಿವರಣೆ ಕೊಡ್ತಾರೆ. ದೃಶ್ಯು, ಅನು, ಕುರು ಅಂತ ಶರ್ಮಿಷ್ಠೆಯಲ್ಲಿ ಹುಟ್ಟಿದ ಮಕ್ಕಳು ಯಯಾತಿ. ಹೀಗೆ ವಿವರಣೆ ಕೊಟ್ಟು ಮುಂದುವರಿಸ್ತಾರೆ. ಯದುವಂಶದಲ್ಲಿ ಬಂದವನೇ ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ಬಂದ, ಕೃತವೀರ್ಯನ ಮಗ. ಅವನನ್ನು ಸ್ಮರಣೆ ಮಾಡಿಸ್ತಾರೆ ಭಗವತ್ಪಾದ. ದತ್ತಾತ್ರೇಯನ ಸೇವೆ ಮಾಡಿದ್ರಿಂದ ಕಾರ್ತವೀರ್ಯಾರ್ಜುನಿಗೆ ಯೋಗಶಾಸ್ತ್ರದ ಸಿದ್ಧಿಯಾಗಿತ್ತು. ಹಾಗಾಗಿ ಕಾರ್ತವೀರ್ಯಾರ್ಜುನನ್ನು ಸ್ಮರಣೆ ಮಾಡಬೇಕು. ಅವನ ವಂಶದಲ್ಲಿ ವಿಷ್ಣು ಭಕ್ತರಾದ ಯಾದವರೆಲ್ಲ ಜನಿಸಿದ್ದಾರೆ. ಹಾಗಾಗಿ ಕಾರ್ತವೀರ್ಯಾರ್ಜುನನ ವಂಶವೇ ಶ್ರೀಕೃಷ್ಣನ ವಂಶ ಅಂತ ಚಿಂತನೆ ಮಾಡಿಸ್ತಾರೆ. ಮುಂದೆ ಪುರು ಅಂತ ಅವನ ವಂಶದಲ್ಲಿ ಭರತ ಅಂತ ಒಬ್ಬ ಚಕ್ರವರ್ತಿ ಬಂದ. ಅವನು ಕುರು ವಂಶದವ. ಆ ಭರತನ ವಂಶದಲ್ಲಿ ಬಂದವನೇ ಕುರು ಅಂತ ಒಬ್ಬ ರಾಜ. ಆ ಕುರು ರಾಜನಿಗೆ ತದ್ವಂಶಜ ಕುರುನಾಮ ಪ್ರತೀಪೋತ್ತದನ್ವಯೇ. ಕುರು ರಾಜನ ವಂಶದಲ್ಲಿ ಪ್ರತೀಪ ಅಂತ ಒಬ್ಬ ರಾಜ.
ಆ ಪ್ರತೀಪನ ವಂಶವೇ ಮುಂದುವರಿತು. ಅವನಿಗೆ ಮಕ್ಕಳು ದೇವಾಪಿ, ಬಾಲ್ಹೀಕ ಹಾಗೂ ಶಂತನು ಅಂತ ಮೂವರಿದ್ರಂತೆ. ದೇವಾಪಿ ಎನ್ನುವನು ಹಿರಿಯ ಮಗನಾದರೂ ರಾಜ್ಯ ಏನು ಆಡಲಿಲ್ಲ. ದೇವಾಪಿ ರಾಜನ ಆಡಲಿಲ್ಲ. ಯಾಕೆ ಅಂದರೆ ಬಾಲ್ಯದಲ್ಲೇನೆ ದೇವಾಪಿ ರಾಜನಿಗೆ ಚರ್ಮಕ್ಕೆ ಸಂಬಂಧಪಟ್ಟ ಒಂದು ರೋಗ ಬಂದಿತ್ತಂತೆ. ಮಹಾಭಾರತ ಹೇಳ್ತದೆ. ಅದಕ್ಕೆ ಹಿರಿಯ ಅಣ್ಣ ರಾಜನಾಗಲೇ ಇಲ್ಲಪ್ಪ. ಎರಡನೇ ಮಗನಾಗಬೇಕಿತ್ತು ಬಾಲ್ಹೀಕ. ಅವನು ಪ್ರಹ್ಲಾದನೇ ಬಾಲ್ಹೀಕ ಅಂತ ಭಗವತ್ಪಾದರು ಕೊಟ್ಟ ನಿರ್ಣಯ. ಹಿಂದೆ ಪ್ರಹ್ಲಾದ ರಾಜನಾಗಿ ಹಿರಣ್ಯಕಶಿಪುವಿನ ಮಗನಾಗಿದ್ದ. ದ್ವಾಪರದೊಳಗೆ ಬಾಲ್ಹೀಕ ರಾಜನಾದ. ಅವನನ್ನ ಪ್ರತೀಪ ರಾಜ ಬಾಲ್ಹೀಕ ಅಂತ ಒಂದು ದೇಶ ಇತ್ತು. ಆ ದೇಶದ ಮಗಳನ್ನು ಮದುವೆ ಮಾಡಿಕೊಂಡಿದ್ದ. ಬಾಲ್ಹೀಕ ದೇಶದ ಮಗಳು ಮದುವೆ ಮಾಡಿಕೊಡುವಾಗ ಅವನ ಅಪ್ಪ ಹೇಳಿದ್ದಂತೆ, ನನಗೆ ಗಂಡು ಸಂತತಿ ಇಲ್ಲ, ನೀನು ಮದುವೆ ಮಾಡಿಕೊಂಡ್ಮೇಲೆ ಮಗು ಹುಟ್ಟಿದ್ರೆ ನನಗೆ ಕೊಡಬೇಕು ನಿನ್ನ ಮಾವ. ಅದನ್ನು ಪುತ್ರಿಕಾ ಧರ್ಮ ಅಂತ ಕರೀತಾರೆ. ಸರಿ, ಪುತ್ರಿಕಾ ನ್ಯಾಯದಿಂದ ಮದುವೆ ಮಾಡಿಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಬಾಲ್ಹೀಕನನ್ನ ಆ ದೇಶದ ರಾಜನನ್ನಾಗಿ ಮಾಡಿ ಕಳಿಸಿಬಿಟ್ಟ. ಅವನು ಕುರುವಂಶದಲ್ಲಿ ರಾಜನಾಗಲಿಲ್ಲ. ಕುರುವಂಶದ ರಾಜನಾಗಿ ಹಸ್ತಿನಾವತಿ ಆಡಳಿತ ನಡೆಸಲಿಲ್ಲ. ಕೊನೆ ಉಳಿದವನೇ ಯಾರು? ಶಂತನು. ಗುಣಕ್ಕೆ ಅಷ್ಟ ಶಂತನು ರಾಜನಾಗ್ತಾನೆ. ಅವನಿಂದ ಮುಂದುವರಿತು ಈ ಕುರುವಂಶ ಅಂತ ವಿವರಣೆ ಕೊಡ್ತಿದ್ದಾರೆ. ಸಹಜವಾಗಿ ಪ್ರಶ್ನೆ ಬರ್ತದೆ, ಶಂತನು ಯಾರು? ಅವನಿಂದ ಈ ವಂಶ ಮುಂದುವರಿಯಲಿಕ್ಕೆ ಏನು ಕಾರಣ ಅಂತ ಅವನ ಚರಿತ್ರೆ ಸ್ವಲ್ಪ ವಿಸ್ತಾರ ಮಾಡಿ 11ನೇ ಅಧ್ಯಾಯ ಹೇಳ್ತದೆ. ನಾವು ಅಷ್ಟು ವಿಸ್ತಾರ ಮಾಡಿಕೊಳ್ಳದೆ ಹೋದ್ರು ಒಂದಿಷ್ಟು ಸಂಕ್ಷಿಪ್ತವಾಗಿ ಆದರೂ ಅವನ ಮಹಿಮೆ ಕೇಳಿರೋಣ. ಭಾರತ ದೇಶದ ಪೂರ್ವ ಸಮುದ್ರ ಗಂಗಾಸಾಗರ ಸಂಗಮ. ಒಂದು ಪರ್ವಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಗಂಗಾಸಾಗರ ಸಂಗಮದ ಹತ್ರ ಬಂದಿದ್ದಾರಂತೆ. ಸಾಗರ ಸಂಗಮ ಅಂದಾಗ ಸಹಜವಾಗಿ ಬರೋದೇನು? ಅದೊಂದು ಮನೋಹರವಾದ ದೃಶ್ಯ. ಗಂಗೆ ಹೆಂಡತಿ, ಸಾಗರ ವರುಣ ಆದ್ದರಿಂದ ಅವನು ಗಂಡ, ಹೆಂಡತಿ ಹೋಗಿ ಗಂಡನನ್ನು ಆಲಿಂಗಿಸಿಕೊಳ್ಳುವ ಒಂದು ಪ್ರದೇಶ ಅಂತ ಭಾವಿಸ್ಬೋದು. ಚತುರ್ಮುಖ ಬಂದಿದ್ದಾನೆ. ಪರ್ವಕಾಲದಲ್ಲಿ ಸಮುದ್ರ ಉಕ್ಕೇರೋ ಸ್ವಭಾವ. ಬಹಳ ಎತ್ತೆತ್ತರದ ಅಲೆಗಳು ಬರ್ತಿದ್ದಾವೆ. ಆದ್ರೆ ಆ ಸಮಯಕ್ಕೆ ಬ್ರಹ್ಮದೇವರು ಬಂದಿದ್ದಾರೆ ಎನ್ನುವುದನ್ನು ಮರೆತು ಬಿಟ್ಟ ವರುಣ. ಗೊತ್ತಾದರೂ ಮೈ ಮರ್ತಿದ್ದಾನೆ. ತನ್ನ ಹೆಂಡತಿ ಜೊತೆಗೆ ರಮಿಸುವಾಗ ಬಂದಂತಹ ಬ್ರಹ್ಮದೇವರ ಬಗ್ಗೆ ಲಕ್ಷ್ಯ ಇದ್ದೇನೆ. ಬರೋ ರಭಸದಲ್ಲಿ ತನ್ನ 4 ಹನಿಗಳನ್ನು ಬ್ರಹ್ಮದೇವರಿಗೆ ಸಿಡಿಸೋ ಹಾಗೆ ಬಂದ್ಬಿಡ್ತಾನೆ. ಇದನ್ನು ಯೋಚಿಸ್ಬೇಕು ನಾವು ಇವತ್ತು ಈ ಕಥೆಗಳನ್ನು ಕೇಳುವಾಗ. ಯಾರು ಹಿರಿಯರು, ಯಾರು ಕಿರಿಯರು, ಯಾರು ಬಂದಾಗ ಹೇಗೆ ವರ್ತಿಸ್ಬೇಕು. ದೇವತೆಗಳಂಥವ್ರಿಗೂ ತಪ್ಪಲಿಲ್ಲ ಈ ಸಮಸ್ಯೆ ಅಂತ ಹೇಳ್ತಾರೆ. ಬ್ರಹ್ಮದೇವರು ಕಣ್ಣು ಕೆಂಪು ಮಾಡಿದ್ರು. ನಾನು ಬಂದಾಗಲೇ ಹೀಗೆ ವರ್ತಿಸ್ತಿದ್ದೀಯ ನೀನು ಅಂತ. ನಿನಗೆ ನಿನ್ನ ಪತಿಯೊಟ್ಟಿಗೆ ರಮಿಸೋದೇ ಹೆಚ್ಚಾಯ್ತಲ್ಲ ಅಂತ ಕಣ್ಣು ಕೆಂಪು ಮಾಡಿ ಶಾಪ ಹಾಕಿದ್ರಂತೆ. ಆ ಸಮುದ್ರ ರಾಜನೇ ವರುಣನೇ ಭೂಮಿಯಲ್ಲಿ ಶಂತನು ಅಂತ ಬ್ರಹ್ಮಶಾಪದಿಂದ ರಾಜನಾಗಿ ಹುಟ್ಟಬೇಕಾಯಿತು ಅನ್ನೋ ವಿವರಣೆಯನ್ನು ಮಹಾಭಾರತ ಕೊಡ್ತದೆ. ಇದು ಒಂದು ಅಂಶ. ಹಾಕುವಾಗ ಆತ ಬಹಳಷ್ಟು ನೀರು ಎರಚಿಲ್ಲ, ಒಂದು ಹನಿ ಅವರ ಮೇಲೆ ಹಾಕಿದ್ದಾರೆ. ಒಂದು ಹನಿ ಬಿದ್ದರೂ, ಯಾಕಂದ್ರೆ ಬಹಳ ಮಡಿ ಬ್ರಹ್ಮದೇವರು. ಪ್ರಾಯ ನಿಮ್ಮ ಮಡಿಗಳೆಲ್ಲ ಏನೇನೇನಲ್ಲ. ಬ್ರಹ್ಮದೇವರ ಮಡಿ ಅಂತ ಹೇಳಿ ಕೆಲವರು ಬಹಳ ಮಡಿ ಮಾಡುವಾಗಲೂ ವ್ಯಂಗ್ಯದಲ್ಲೂ ಮಾತಾಡ್ತಿರ್ತಾರೆ, ನಿಮ್ದು ಬ್ರಹ್ಮದೇವರ ಮಡಿ ಏನು ಅಂತ. ಅದು ನಿಜವೂ ಹೌದು, ಅವ್ರ ಮಡಿ ಹಾಗೇ ಇದೆ. ಒಂದು ಹನಿ ನೀರು ಹಾಕಿದ್ದಕ್ಕೆ ಸಿಟ್ಟಾಗಿದ್ದಾರೆ, ಅಷ್ಟಕ್ಕೆ ಶಾಪ ಹಾಕಿದ್ದಾರೆ. ಶಾಪ ಹಾಕುವಾಗ ಇತಿಹಾಸ ಹೇಳ್ತದೆ, ಮಹಾಭಿಷಕ್ ನಾಮ ಸುರೇಶ್ವರಸ್ತ್ವಂ, ಮಹಾಭಿಷಕ್ ಅಂತ ರಾಜನಾಗು ಅಂತ ಮೊದಲು ಶಾಪ ಹಾಕಿದ್ದಾರೆ. ಆಮೇಲೆ ಪುನಃ ನೀನು ಶಂತನು ಅಂತ ರಾಜನಾಗು ಅಂತ ಶಾಪ ಹಾಕಿದ್ದಾರೆ. ಜನಿಷ್ಯಸೆ ವಿಷ್ಣುಪತಿ ತಥೈಷಾ ತತ್ರಾಪಿ ಭಾರ್ಯಾ ಭವತೋ ಭವಿಷ್ಯತಿ. ನೀನು ಮಾಡಿದ ಈ ಕೃತ್ಯದೊಳಗೆ ನಿನ್ನ ಹೆಂಡತಿಯಾದರೂ ಸ್ವಲ್ಪ ಬುದ್ಧಿ ಹೇಳಬಹುದಿತ್ತು ನಿನಗೆ. ಅವಳು ನಿನಗೆ ಸಹಾಯವೇ ಮಾಡಿದಂತೆ ವರ್ತಿಸಿದ್ದಾಳೆ. ಹಾಗಾಗಿ ಅವಳಿಗೂ ತಪ್ಪು
ನಿನ್ನ ಹೆಂಡತಿಯಾಗಿ ಬರಲಿ ಅಂತ ಅವಳಿಗೂ ಶಾಪ ಬಿಡ್ತಾರೆ. ಯೋಚಿಸಬೇಕಾದ ಕಥೆಗಳು. ಗಂಡ ಏನೋ ಮಾಡಿದ ಅಂತ ನಂದೇನಿಲ್ಲ ಬಿಡು ಅಂತ ಕೈ ಎತ್ತೋ ಹಾಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಅಲ್ಲಲ್ಲಿ ಪುರಾಣದಲ್ಲಿ ಕೆಲವೊಮ್ಮೆ ಗಂಡ ಮಾಡಿದ ತಪ್ಪಿನೊಳಗೆ ಹೆಂಡತಿಗಿಲ್ಲ ಅಂತ ಒಂದು ಯಾವುದೋ ದಾಸರ ಮಾತನ್ನ ಅನುಸರಿಸಿ ಹುಟ್ಟಿದ್ದೇ ಹುಟ್ಟಿದ್ದು ಅಂತಲೂ ಹಾಗೆ ಮಾಡ್ತಿರ್ತಾರೆ ಕೆಲವೊಮ್ಮೆ. ಮಹಾಭಾರತ ತಾತ್ಪರ್ಯ ನಿರ್ಣಯಗಳನ್ನು ಅಧ್ಯಯನ ಮಾಡುವಾಗ ಸ್ಫುಟವಾಗಿ ಗೊತ್ತಾಗ್ತದೆ. ಈ ಕನ್ನಡದ ಮಾತನ್ನು ಇಟ್ಟುಕೊಂಡು ಮಹಾಭಾರತ ವ್ಯಾಖ್ಯಾನಿಸುವ ಸಾಹಸ ಮಾಡಬೇಡ್ರಿ. ಮತ್ತೆ ಅಂಥ ಒಂದು ದುರ್ಬುದ್ಧಿ ಇತ್ತೀಚೆಗೆ ಬಂದಿದೆ. ಹರಿಕಥಾನುಸಾರದಲ್ಲಿ ಹೇಳಿದ್ರಿಂದ ಮಹಾಭಾರತ ತಿದ್ದುಪಡಿ ಮಾಡಲಿಕ್ಕೆ ಹೋಗಬಾರದು. ಮಹಾಭಾರತದಲ್ಲಿ ಹೇಳಿದಾಗ ಹರಿಕಥಾನುಸಾರ ಅರ್ಥ ಮಾಡಿಕೊಡ್ಬೇಕು. ಯಾಕಂದ್ರೆ ಸ್ವಲ್ಪ ಅತಿ ಬುದ್ಧಿವಂತಿಕೆ ಆಗಿದೆ ಈಗೆಲ್ಲ ಪರೀಕ್ಷೆ ಎಲ್ಲ ಕೊಟ್ಟ ಮೇಲೆ, ಅದಕ್ಕೋಸ್ಕರ ವಿವರಣೆ ಕೊಡ್ತಾ ಇದ್ದೇವೆ. ಹಾಗಾಗಿ ಹಿಂದಿನ ಇತಿಹಾಸಗಳು ಮಧ್ವಾಚಾರ್ಯರು ಕೊಟ್ಟದ್ದನ್ನ ನಿರ್ಣಯ ಇಟ್ಟುಕೊಂಡು ಮುಂದಿನವರ ಮಾತುಗಳನ್ನು ಹಾಗೆ ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು ನಾವೆಲ್ಲ. ಅಲ್ಲಿ ನೋಡಿದ್ರೆ ಸ್ಪಷ್ಟ ಅರ್ಥ ಆಗ್ತದೆ, ನಿನ್ನ ಪತ್ನಿಯೂ ಇದಕ್ಕೆ ಸಹಾಯಕರಾಗಿದ್ದಾಳೆ, ಅಪರಾಧದಲ್ಲಿ ಭಾಗಿಯಾದ್ರಿಂದ ಮನುಷ್ಯನಾಗಿ ನೀನು ರಾಜನಾದಾಗ ಅವಳೇ ನಿನ್ನ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಗಂಡನ ಅಪರಾಧದೊಳಗೆ ಹೆಂಡತಿ ಪಾತ್ರ ಅದನೋ ಇಲ್ಲೋ ಅಂತಲಿಕ್ಕೆ ಇದಕ್ಕಿಂತ ಬೇರೆ ಬೇಕೆ? ಯೋಚಿಸಬೇಕಾದ ಅಂಶ ಇವೆಲ್ಲ. ಆದರೂ ದಾಸರ ಹಾಗೆ ಹೇಳಿದ್ದಿದೆ ಅಲ್ಲ ಅಂತ ಕೇಳಿದ್ರೆ ಅಭಿಪ್ರಾಯ ಅಷ್ಟು ಅನ್ಯೋನ್ಯತೆಯಲ್ಲಿ ಇರಲಿ ಅಂತ ಅವರು ಹಾಗೆ ಒಂದಿಷ್ಟು ಮಾತಾಡ್ತಿರ್ತಾರೆ. ಅವಳು ಮಾಡಿದ್ರೆ ಪರವಾಗಿಲ್ಲ, ನೀ ಮಾಡಬೇಡ ಅಂತ ಹೇಳಲಿಕ್ಕೆ ಹೇಳ್ತಿರ್ತಾರೆ. ಈ ನೀತಿ ಹೇಳುವ ಮಾತಿನಲ್ಲಿ ಆ ಮಾತುಗಳು ಹಾಗೆ ಬಂದ್ರೆ ಅದನ್ನು ಮನೆಯಲ್ಲಿ ಜಗಳಾಡಲಿಕ್ಕೆ ಉಪಯೋಗಿಸಬಾರ್ದು ಅಷ್ಟೇ. ಮತ್ತೆ ಇದು ಎಲ್ಲ ಯೋಚಿಸ್ಬೇಕು. ಸಾಧ್ಯವಾದರೆ ಇವನ್ನ ಅರ್ಥೈಸಿಕೊಳ್ಳೋದ್ರಲ್ಲಿ ಎಡವಬಾರದು ಅಂತ ಅರ್ಥ. ಅವನೇ ಶಂತನು ಅಂತ ರಾಜನಾದ ಅಂತ ವಿವರಣೆ ಕೊಟ್ಟಿದ್ದಾರೆ ಭಗವತ್ಪಾದರು. ಇದು ಮಹಾಭಾರತಕ್ಕೆ ನೇರವಾಗಿ ಕೊಟ್ಟಂತಹ ನಿರ್ಣಯ. ಒಂದು ಇತಿಹಾಸದ ಇನ್ನೊಂದು ಕಡೆಯಲ್ಲಿ ಮತ್ತೊಂದು ಕಥೆ ಹೇಳ್ತದೆ. ಹೀಗೊಂದು ಸಭೆ ನಡೆದಿತ್ತು ದೇವಲೋಕಗಳಲ್ಲಿ. ದೇವತೆಗಳೆಲ್ಲ ಸೇರಬೇಕು, ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅದೇ ಸಮಯಕ್ಕೆ ಗಂಗೆಗೂ ಬಂದಿದ್ದಾರೆ. ಇಂದ್ರ, ಚಂದ್ರ, ಸೂರ್ಯ ಎಲ್ಲರೂ ಬಂದಿದ್ದಾರೆ. ದೇವತಾ ಸ್ತ್ರೀಯರು ಬಂದಿದ್ದಾರೆ. ಗಂಗೆ ಬಂದಿದ್ದಾಳೆ, ಪರಮ ಸುಂದರಿ ಅವಳು. ಅವಳ ದೇಹದ ಮೇಲಿರುವ ವಸ್ತ್ರ ಸ್ವಲ್ಪ ಸಡಿಲಾಗಿದೆ. ಉಳಿದ ದೇವತೆಗಳು ತಲೆ ಕೆಳಗೆ ಹಾಕಿದ್ದಾರೆ. ಗಂಗೆ ವಸ್ತ್ರ ಸಡಿಲಾಗಿದೆ ಅಂತ ಯಾರೋ ಅವಳನ್ನು ತಪ್ಪಾಗಿ ನೋಡಬಾರದು ಅಂತ ತಲೆ ಕೆಳಗೆ ಹಾಕಿದ್ದಾರೆ. ಇವನು ತಲೆ ಕೆಳಗಾದ್ರೂ ಹಾಕಬೇಕು ಅಥವಾ ಅವಳಿಗೆ ಸ್ವಲ್ಪ ಬುದ್ಧಿವಾದ ಅಂತ ಹೇಳಬೇಕು. ಅದನ್ನು ಮಾಡಿದ್ದೇನೆ, ನನ್ನ ಹೆಂಡತಿಯನ್ನು ನಾನು ನೋಡೋದ್ರಲ್ಲಿ ಏನು ತಪ್ಪು ಅಂತ ಬ್ರಹ್ಮದೇವರ ಅಧ್ಯಕ್ಷತೆಯ ಸಭೆ ಒಳಗೆ ಆ ರೀತಿ ಸಡಲಾದ ವಸ್ತ್ರವನ್ನ ಇವನು ಕಣ್ಣು ದೃಷ್ಟಿ ಇಟ್ಟು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಬ್ರಹ್ಮದೇವರು ಈ ದೃಶ್ಯ ಈಗ ಮಾಡ್ತಿದ್ದಾನೆ ಇವನ ಮನಸ್ಸಿನೊಳಗಿರುವ ಭಾವ ಅರ್ತು ಆಗ ಶಾಪ ಹಾಕಿದ್ದಾರೆ. ನೀನು ಭೂಮಿಯಲ್ಲಿ ಹೋಗಿ ರಾಜನಾಗಿ ಹುಟ್ಟು ಈ ಅಪರಾಧಕ್ಕೆ ಶಾಪ ಹಾಕಿ. ಈ ಶಾಪದಿಂದ ಭೂಮಿಗೆ ಬಂದ ಶಂತನುವಾಗಿ ಅಂತ ಒಂದು ಕಥೆ. ಆಗಲೇ ಹೇಳಿದೆ, ಗಂಗಾಸಾಗರ ಸಂಗಮಕ್ಕೆ ಚತುರ್ಮುಖ ಬ್ರಹ್ಮ ಬಂದಾಗ ಪರ್ವಕಾಲದಲ್ಲಿ ಒಂದು ಹನಿ ನೀರು ಸಿಡಿಸಿದ ಅಂತ ಶಾಪ ಹಾಕಿದ್ರು ಅಂತ ಇನ್ನೊಂದು ಕಥೆ. ಯಾವ ಕಥೆ ಇಟ್ಟುಕೊಂಡು ಯಾಕೆ ರಾಜನಾದ ಅಂತ ಹೇಗೆ ನಿರ್ಣಯಿಸಬೇಕು? ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ. ಆ ಕಥೆ ಹೇಳುವಾಗ ಇದು ನೆನಪಿರಲ್ಲ, ಈ ಕಥೆ ಹೇಳುವಾಗ ಅದು ನೆನಪಿರಲ್ಲ. ಅಂದ್ರೆ ಒಟ್ಟಾರೆ ವರುಣ ಭೂಮಿಯ ಶಂತನವಾಗಿ ಬಂದದಕ್ಕೆ ಶಾಪ ಯಾವುದು ಕಾರಣ ಅಂತ ಗೊತ್ತಾಗಬೇಕೋ ಬೇಡ. ಇದು ಗೊಂದಲ. ಅದಕ್ಕೆ ಭಗವತ್ಪಾದರು ನಿರ್ಣಯಿಸಿಕೊಡ್ತಾರೆ. ಎರಡೂ ಶಾಪ ಬಂದದ್ದು ವರುಣನಿಗೆ ನಿಜವೇ. ಮೊದಲು ಒಂದು ಶಾಪ ಕೊಟ್ಟಿದ್ರಂತೆ, ಅದು ಮೊದಲಾದ ಗಂಗಾಸಾಗರ ಸಂಗಮದಲ್ಲಿ ಕೊಟ್ಟದ್ದು. ಈಗ ಹೇಳಿದ್ದಲ್ಲ ಕಥೆ, ಈ ಶಾಪ ಬಂದ ಮೇಲೆ ಮತ್ತೆ ಶಾಪ ಬಂತಂತೆ, ಅದು ಎರಡನೇ ಶಾಪ. ಹಾಗಾದ್ರೆ ಎರಡನೇ ಶಾಪದ ಅಭಿಪ್ರಾಯ ಏನು ಅಂದ್ರೆ, ಮೊದಲೇನು ಶಾಪ ಕೊಟ್ಟಿದ್ದೆಲ್ಲ ಅದು ಸ್ವಲ್ಪ ತಡ ಆಗ್ತಿತ್ತು, ಈಗ ಮಾಡಿದ ಅಪರಾಧಕ್ಕೆ ಸ್ವಲ್ಪ ಬೇಗ ಆಗುವಂತ ಅರ್ಥ ಆಗ್ತದೆ. ಹೆಂಗೆಲ್ಲ ಮಾಡಿರ್ತಾರೆ ನೋಡಿ ಶಾಪ ಕೊಡುವಾಗ. ಹಾಗಾಗಿ ಶಾಪ ಎರಡೂ ವರುಣನಿಗೆ ಬಂದದ್ದು, ಅಪರಾಧ ಎರಡೂ ವರುಣನೇ ಮಾಡಿದ್ದು. ಸಹಾಯಕಳಾಗಿ ಗಂಗೆಯೂ ಪಾತ್ರಳಾಗಿದ್ದಾಳೆ. ಹಾಗಾಗಿ ಆ ಹಿಂದೆ ಕೊಟ್ಟ ಶಾಪ ಸ್ವಲ್ಪ ಬೇಗನೆ ನಿನಗೆ ಕಾರ್ಯರೂಪಕ್ಕೆ ಬರಲಿ ಅನ್ನೋ ಹಾಗೆ ಮಹಾಭಿಷೇಕ್ ಅಂತ ಮೊದಲು ರಾಜನಾಗಿ ಹುಟ್ಟಿ
ಬಹುಬೇಗ ಶಂತನುವಾಗಿ ಭೂಮಿಯಲ್ಲಿ ಜನಿಸಿದ ಅಂತ ಈತನನ್ನು ನಿರ್ಣಯಿಸಿಕೊಳ್ಳಿಕ್ಕೆ ಹೇಳ್ತಾರೆ. ಇದು ತಾತ್ಪರ್ಯ. ನಮಗೆ ಕೊಟ್ಟ ಸಂದೇಶ ಏನು? ಹಿರಿಯರ ಮುಂದೆ ಕಿರಿಯರಾಗಿ ಹೇಗೆ ವರ್ತಿಸಬೇಕು ಅನ್ನೋದು ಇದರ ಸಂದೇಶ. ದೊಡ್ಡವರು ಬಂದಾಗ ಸಣ್ಣವರ ವರ್ತನೆ ವಿಪರೀತ ಆಗಿರ್ತದೆ, ಅದು ಅವರಿಗೆ ಮಾರಕ ಆಗ್ತದೆ. ಎಚ್ಚರ ವಹಿಸ್ಬೇಕದನ್ನು ನಾವು. ಅದರಲ್ಲಿ ನಂದೇನು ಅನ್ನೋ ಹಾಗಿಲ್ಲ. ಯಾರಾದ್ರೂ ತಪ್ಪು ಮಾಡ್ತಿದ್ರೆ ಅವ್ರಿಗೆ ಹೇಳಬೇಕಂತೆ. ನೋಡಿ, ಗಂಗೆಗೂ ಪಾತ್ರ ಅಂತ ಅದಕ್ಕೆ ಹೇಳಿದೆ. ಹಾಗಾಗಿ ಎಚ್ಚರಿಸದೆ ಹೋದ್ರೆ ಇಂಥ ಶಾಪ ಗುರಿ ಆಗ್ಬೇಕಾಗ್ತದೆ ಅನ್ನೋದು ಇದು ಸಂದೇಶ. ಶಾಪ ಅಂದ್ರೆ ಅವರವರದೇ ಕರ್ಮ ಮೊದಲು ಇದ್ದೇ ಇರ್ತದಂತೆ, ಭೂಮಿಗೆ ಬರಬೇಕು ಅಂತ. ಈ ಶಾಪಗಳೆಲ್ಲ ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ಅಂದ್ರೆ ಅದಕ್ಕೆ ನಿಮಿತ್ತ ಆಗ್ತಾರೆ. ಶಾಪವೇ ಕಾರಣ ಅಂತಂದ್ರೆ ಅಭಿಪ್ರಾಯ. ಅವರಿಗೆ ಬರಬೇಕಾದ ಜನ್ಮ ಈ ಶಾಪವನ್ನು ನಿಮಿತ್ತ ಮಾಡ್ಕೊಂಡು ಬರ್ತದೆ. ಬರೋ ಜನ್ಮದ ಹಿಂದೆ ಅವ್ರು ಮಾಡಿದ ಕರ್ಮಗಳೇ ಕಾರಣ ಅನ್ನೋ ನಿರ್ಣಯವನ್ನು ಭಗವತ್ಪಾದರು ಕೊಡ್ತಾರೆ. ಇದನ್ನು ಅನುಸಂಧಾನ ಮಾಡಬೇಕು. 11ನೇ ಅಧ್ಯಾಯದಲ್ಲಿ ಮುಂದುವರೆದಂತಹ ಕೆಲವು ಸಂಗತಿಗಳನ್ನು ಚಿಂತಿಸಿ ನೋಡೋಣ. ಇಷ್ಟರ ಮಧ್ಯದಲ್ಲಿ ಇಂಥ ಶಂತನುವಿಗೆ ಗಂಗೆ ಪತ್ನಿ ಆದಲ್ಲ ಹೇಗೆ ಅಂತ ಪ್ರಶ್ನೆ. ಅದರ ವಿವರಣೆ ಬೇಕು. ಮಹಾಭಾರತದ ಕಥೆ ಸ್ಥೂಲವಾಗಿ ನಮಗೆ ಗೊತ್ತಿದೆ. ಗಂಗೆ ಶಂತನುವಿನ ಪತ್ನಿ ಆಗಲಿಕ್ಕೆ ಒಂದು ವಿಚಿತ್ರವಾದ ನಾಟಕ ಮಾಡಿದ್ದಾಳೆ. ಪ್ರತೀಪನ ಬಳಿಗೆ ಬಂದು ಅವನ ಮನಸ್ಸನ್ನೇ ಮೋಹಗೊಳಿಸುವ ಹಾಗೆ ಮಾಡಿ ಆಮೇಲೆ ಪ್ರತೀಪನ ಹತ್ತತ್ರ ಬಂದಾಗ ಎಂಥ ಸುಂದರಳಿವಳು ನನ್ನ ಪತ್ನಿ ಆಗ್ತಾಳೆ ಅಂತ ಅವನು ಅನ್ಕೊಂಡಿದ್ದಂತೆ. ಅನ್ಕೊಳ್ಳೋ ಅಷ್ಟರಲ್ಲಿ ಅವಳೇನ್ ಮಾಡಿಬಿಡ್ತಾಳೆ, ನಾನು ನಿನ್ನ ಸಲುವಾಗಿ ಬಂದಿಲ್ಲ, ನಾನು ಬಂದದ್ದು ಅಂದ್ರೆ ಅವಳು ಬಂದು ಅತಿ ಹತ್ರ ಬಂದು ಕೂಡುವಾಗ, ರಾಜ ಕುಳಿತಿದ್ದಾನೆ ಸಿಂಹಾಸನದಲ್ಲಿ, ಪ್ರತೀಪ ಕೂಡುವಾಗ ಬಲ ತೊಡೆ ಮೇಲೆ ಕೂತ್ಬಿಟ್ಲಂತೆ. ಇದು ವಿಚಿತ್ರ ಆಯ್ತು. ಪತ್ನಿ ಆಗ್ಲಿಕ್ಕೆ ಬಂದಿದ್ರೆ ಎಡತೊಡೆ ಮೇಲೆ ಕೂಡ್ಬೇಕಿತ್ತಂತೆ. ಗಂಡನ ಬಲಭಾಗ ಎಡಭಾಗಗಳಲ್ಲಿ ಎಡಭಾಗದ ತೊಡೆ ಪತ್ನಿಗೆ ಮೀಸಲಂತೆ, ಬಲಭಾಗದ ತೊಡೆ ಮಗಳಿಗೆ ಸೊಸೆಗೆ ಮೀಸಲು ಅಂತ ಹೇಳ್ತಾರೆ ಭಗವತ್ಪಾದ. ಭಾರ್ಯಾಭಾಗೋ ವಾಮೈತಿ ಪ್ರಸಿದ್ಧ. ಇದೆಲ್ಲ ಭಗವತ್ಪಾದರು ಕೊಡುವ ಅಂಶ. ಮೊದಲಿನಿಂದ ನಡ್ಕೊಂಡು ಬಂದ ಈ ಒಂದು ಸಂಪ್ರದಾಯ ಅಂತ ಇಟ್ಕೊಳ್ಬಹುದು. ಅಲ್ಲಿ ಈಗೆಲ್ಲ ಇಂಥ ವಿಷಯಗಳನ್ನು ಹೇಳಿದ್ರೆ ಸ್ವಲ್ಪ ನಮ್ಮನ್ನೇ ಕಮೆಂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ, ಏನೋ ಹೇಳ್ತಾರೆ. ಯಾಕಂದ್ರೆ ಸಮಾನತೆಯ ಗುಂಗಿನಲ್ಲಿ ಇದ್ದೇವಲ್ಲ ನಾವೆಲ್ಲ. ಅಂಥವು ಏನಾದರೂ ಮಾತನಾಡಿದ್ರೆ ವಿಚಿತ್ರ ಅನಿಸ್ತದೆ ಇವತ್ತಿನ ಸಮಾಜದಲ್ಲಿ. ಇರಲಿ, ಯಾವತ್ತು ಸುಧಾರಣೆ ಆಗ್ತದೋ ಆಗಿ. ಅಂತೂ ಗಂಗೆ ಹಾಗೆ ಬಂದು ಬಲ ತೊಳೆಯ ಮೇಲೆ ಕುಳಿತು ಒಂದ ಮಗಳು ಒಂದ ಸೊಸೆ ಇರುವ ಸ್ಥಾನದಲ್ಲಿ ಕುಳಿತುಬಿಟ್ಟು ನಿನಗೇನು ಬೇಕು ಅಂತ ಕೇಳಿದ ಕೂಡಲೇ ಶಂತನು ನನ್ನ ವಿವಾಹ ಮಾಡ್ಕೊಳ್ತೀನಿ ಬೇಕಂದ್ರೆ ನನ್ನ ಕರಾರಿಗೆ ಒಪ್ಪೋದಾದ್ರೆ ಅಂತ ಹೇಳಿ ಕರಾರ ಹಾಕಿ ವಿವಾಹ ಮಾಡಿಕೊಂಡು ಅನ್ನೋ ಕಥೆ ಮಹಾಭಾರತದಲ್ಲಿ. ಆ ಕರಾರ ಹಾಕಿದ್ರಿಂದಲೇ ಅವಳು ವಸು ಅಂತ 8 ಜನ ಇದ್ದಾರೆ. ವಸು ಅಂತ ದೇವಲೋಕದಲ್ಲಿ. ಅದರಲ್ಲಿ 7 ಮಕ್ಕಳನ್ನು ಹುಟ್ಟಿದ ಕೂಡಲೇ ಕೊಲ್ತಾಳೆ. ಒಬ್ಬ ಮಗನನ್ನು ಮಾತ್ರ ಕೊಲ್ಲಿಕ್ಕೆ ಹೋದಂತೆ ನಟಿಸ್ತಾಳೆ. ಶಂತನು ತಡೆದ ಕೂಡಲೇ ಆ ಮಗನನ್ನು ಬದುಕಿಸ್ತಾಳೆ, ಕೊಲ್ಲಿಲ್ಲ ಅಂತ ಕಥೆ. ಬೇಕಾದ ಪ್ರಮುಖ ಅಂಶ ಏನಿಲ್ಲ. ಮಕ್ಕಳನ್ನು ಕೊಂದ್ರೆ ಅವರಿಗೆ ತಾಯಿ ಯಾರಂತಾರೆ? ಹಾಗಾದ್ರೆ ಮಕ್ಕಳನ್ನು ಕೊಂದು ಪಾಪ ಗಂಗೆಗೆ ಬರಲಿಲ್ವೋ ಅಂತ ಪ್ರಶ್ನೆ. ಮೇಲಾಗಿ ಒಬ್ಬನ ಮಾತ್ರ ಉಳಿಸ್ತಾಳೆ ಅಂದ್ರೆ ಅವನು ಯಾರು? ಉಳಿದವರನ್ನ ಕೊಲ್ಲುವಂತೆ ಒಬ್ಬನ್ನು ಉಳಿಸುವಂತೆ ಹಿಂದೇನಾದ್ರೂ ಘಟನೆ ನಡೆದಿತ್ತೋ ಅಂತ ಪ್ರಶ್ನೆ. ಇದೆಲ್ಲ ಪ್ರಶ್ನೆಗಳಿಗೆ ಮಹಾಭಾರತಕ್ಕಿಂತ ಸುಸ್ಪಷ್ಟವಾದ ಸಂಗ್ರಹವೂ ಆಗಬೇಕು, ಅನುಸಂಧಾನಕ್ಕೆ ಬರಬೇಕು. ಅದನ್ನು ಭಗವತ್ಪಾದರು ನಿರ್ಣಯದಲ್ಲಿ ಮಾಡ್ತಾರೆ. ನೇರ ಮಹಾಭಾರತ ನೋಡಿದ್ರು ಸ್ಪಷ್ಟ ಆಗಲ್ಲ ನಮಗೆ. ವಸುಗಳಲ್ಲಿ 8 ಜನ ವಸುಗಳಿದ್ದಾರೆ. ಅದರಲ್ಲಿ ಒಬ್ಬ ವಸುವಿನ ಹೆಸರು ದ್ಯೂ ಅಂತ ಉಲ್ಲೇಖ ಮಾಡ್ತಾರೆ. ಈ ವಸುಗಳ ಹೆಸರಿನಲ್ಲೂ ಸ್ವಲ್ಪ ಗೊಂದಲ ಇದೆ. ಮಹಾಭಾರತದಲ್ಲಿ 8 ಜನರ ಹೆಸರನ್ನ, ಭಾಗವತದಲ್ಲೂ 8 ಜನರ ಹೆಸರನ್ನ ಸ್ವಲ್ಪ ವ್ಯತ್ಯಾಸ ಮಾಡಿದಂತೆ ಕಾಣಿಸ್ತದೆ. ಇರಲಿ, ಅದರ ಬಗ್ಗೆ ಚಿಂತನೆ ನೋಡೋಣ ಮುಂದೆ. ದ್ಯೂ ಅಂತ ಒಬ್ಬ ವಸು, ಆತ ಮಾಡಿದ ಅಪರಾಧಕ್ಕೆ ಉಳಿದ 7 ಜನರಿಗೂ ಶಾಪ
ಇವೆಲ್ಲ ಮಹಾಭಾರತ. ವರಾಂಗಿ ಅಂತ ಒಬ್ಳು, ಇವಳು ಹೆಂಡತಿ, ಅದೇ ಹೆಸರನ್ನ ಮತ್ತೊಬ್ಳು ಇದ್ಲಂತೆ. ಆ ವರಾಂಗಿಗೆ ಈ ವರಾಂಗಿ ಸ್ನೇಹಿತೆ. ಆ ಸ್ನೇಹಿತೆ ವರಾಂಗಿಯ ಯಜಮಾನ ಇದ್ದ, ಅವನಿಗೆ ಪದೇ ಪದೇ ಜ್ವರ ಬರ್ತಾ ಇತ್ತು. ಅದಕ್ಕೆ ಈ ವರಾಂಗಿ ಈ ವಸುವಿನ ಹೆಂಡತಿ ವರಾಂಗಿಯ ಬಳಿಗೆ ಬಂದು ಕೇಳ್ತಾಳೆ. ಅವನ ಹೆಸರು ಕುಶೀನರ ಅಂತ ರಾಜ, ಅವನ ಹೆಂಡತಿಯ ಹೆಸರು ವರಾಂಗಿ, ಚುನಾವಕ ವಸುವಿನ ಹೆಂಡತಿಯ ಹೆಸರು ವರಾಂಗಿ. ಈ ಇಬ್ಬಿಬ್ರು ಒಂದೇ ಹೆಸರು ಇಟ್ಕೊಂಡ್ರೆ ಗೆಳತನ ಬೇಗ ಬೆಳೀತಿರ್ತದಂತೆ. ನಿಂದು ಅದೇ ಹೆಸರು, ನಂದು ಅದೇ ಹೆಸರು ಅಂತ ಸಮಾನ ನಾಮ ಇದ್ದವರಲ್ಲಿ ಸ್ನೇಹ ಜಾಸ್ತಿ. ಆ ವರಾಂಗಿ ತನ್ನ ಉಶೀಲರ ರಾಜ ಗಂಡನಿಗೆ ಜ್ವರ ಬರ್ತಿತ್ತು ಪದೇ ಪದೇ ಅಂದಾಗ ಏನ್ ಮಾಡಿದ್ರೆ ಪರಿಹಾರ ಆಗ್ತದೆ ಅಂತ ಯೋಚಿಸಿ ಯಾರೋ ಹೇಳಿದ್ರಂತೆ, ನೋಡು ವಸಿಷ್ಠ ಋಷಿಗಳ ಹತ್ರ ಒಂದು ಆಕಳ ಇದೆ, ಕಾಮಧೇನುವುದು, ಅದರ ಹಾಲು ಕುಡಿದ್ರೆ ಜ್ವರ ಹೋಗ್ತದೆ, ಹಾಗಾದ್ರೆ ಅದನ್ನು ತರೋದು ಯಾರು? ಈ ದ್ಯುನಾಮಕ ವಸುವಿನ ಹೆಂಡತಿ ಕೇಳ್ಕೊಟ್ಟು, ನೀನು ಹೇಗಿದ್ರು ನನ್ನ ಸ್ನೇಹಿತೆ, ನಿನ್ನ ಗಂಡಂದ್ರು ಭಾರಿ ಪರಾಕ್ರಮಿಗಳು ವಸುಗಳು, ಅವ್ರ ಮೂಲಕ ಈ ವಸಿಷ್ಠರ ಆಕಳ ತರಿಸ್ಬಿಡು ಅಂತ ಒಪ್ಪಿಗೆ ಕೊಟ್ಲಂತವ್ರು. ಅಯ್ಯೋ ನಮ್ಮ ಸ್ನೇಹಿತೆ ಹೇಳ್ತಿದ್ದಾಳೆ, ಇಲ್ಲ ಅನ್ಲಿಕ್ಕಾಗ್ತದೆ ಅಂತ ಅವಳು ಬಂದು ದ್ಯುನಾಮಕ ವಸುವಿನ ತಲೆ ತಿಂದಂತೆ. ಮುಗಿತಾರೆ ಕಥೆ. ತಲೆ ತಿನ್ನುವಾಗ ಹೇಳ್ತಾಳೆ, ಏನಾದ್ರೂ ಮಾಡಿ ವಸಿಷ್ಠರ ಆಕಳ ತಂದುಬಿಡಿ, ಏನಾದ್ರೂ ಮಾಡಿ. ಇಷ್ಟು ಹೆಂಡತಿ ಒತ್ತಾಯ ಮಾಡಿದಾಗ ಇಲ್ಲ ಅನ್ನೋದು ಕಠಿಣ ಆಗ್ತದೆ. ಸರಿ ಅಂತ ಅವರು ಒಬ್ಬನೇ ಹೋಗದೇನೆ ಆಕಳ ಅಷ್ಟು ಸುಲಭವಾಗಿ ಬರಬೇಕಲ್ಲ, ಅದು ಅದರದ್ದೇ ಶಕ್ತಿ ಏನೆಲ್ಲ ಇರ್ತದೆ. ಅದಕ್ಕೆ ಅವನು ಏನು ಮಾಡಿದ ದ್ಯುನಾಮಕ ವಸು ತನ್ನ ತಮ್ಮಂದ್ರನ್ನು ಕಲೆ ಹಾಕಿದ, ನೀವು ಬರ್ರಿ ನೀವು ಬರ್ರಿ ಅಂತೂ ಆಕಳ ಎಳಿಲಿಕ್ಕೆ ಆಗ್ತಾ ಇಲ್ಲ. 7 ಜನ ಸೇರಿಸಿ 8ನೇವನು ದ್ಯುನಾಮಕ ವಸುನು ಹಗ್ಗ ಹಾಕಿ ಹೇಳಿದ್ರು ಅದೇನು ಬರಲಿಲ್ಲ. ವಸಿಷ್ಠನಿಗೆ ಗೊತ್ತಾಯ್ತು ಮಾಡ್ತಿರೋದು ಕಳ್ಳತನ ಯಾರಿದು ಅಂತ. ಕಳ್ಳತನ ಮಾಡ್ತಿದ್ದದನ್ನು ತಿಳಿದು ವಸಿಷ್ಠರು ಮಾಡಿದ್ದು ಕಳ್ಳತನ ಗೊತ್ತಾಯ್ತು, ಕಳ್ಳತನಕ್ಕೆ ಬಂದಿದ್ದಾರೆ ಅಂತ ಶಾಪ ಹಾಕಿದ್ರು. ಶಾಪ ಹಾಕುವಾಗ 7 ಜನರಿಗೆ ಸೇರಿಸಿ 8ನೇ ವಸುವಿಗೂ ಸೇರಿಸಿ ಶಾಪ ಹಾಕಿದ್ದಾರೆ. ಇದಕ್ಕೆ ಪ್ರೇರಣೆ ಮಾಡೋರು ಯಾರು ಅಂತ ಗೊತ್ತಿತ್ತು ಅವರಿಗೆ. ಆ ಕಳ್ಳತನದಲ್ಲಿ ಪ್ರೇರೇಪಿಸಿದಂತಹ ಈ ವರಾಂಗಿಗೂ ಸೇರಿಸಿ ಶಾಪ ಹಾಕಿದ್ದಾರೆ. ಒಂದು ಆಕಳ ಕಳ್ಳತನ ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ, ಕೇಳೋರೇ ಇಲ್ಲ. ಹೆಣ್ಣು ಕೊಳ್ಳೆ ಹೊಡಿತಿದ್ದಾರೆ ಅಂದ್ರೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ದೇಶದ ಬ್ಯಾಂಕ್ಗಳಲ್ಲೆಲ್ಲ ಹೋಗಿ ಇಟ್ಟು ಬರ್ತಾರೆ. ಏನೆಲ್ಲ ಅನಾಹುತ ಒಂದೇ ಒಂದು ಆಕಳದ ಸಲುವಾಗಿ ಇಷ್ಟು ಶಾಪ ದೇವತೆಗಳಲ್ಲಿ ಆಗಿದೆ ಅಂತ ಪುರಾಣ ಹೇಳ್ತಾರೆ. ಅಂದ್ರೆ ಈ ಉದ್ದೇಶ ಹಿಂದಿನವರೆಲ್ಲ ನಮಗೆ ಕಳ್ಳತನ ಬೇಡ, ಪ್ರಾಮಾಣಿಕ ಬದುಕು ಕಟ್ಕೊಳ್ರಿ, ದೇವತೆಗಳಂಥವರಿಗೂ ಕಳ್ಳತನ ಮಾಡಿದಾಗ ಎಂತೆಂಥ ಶಿಕ್ಷೆ ಆಗಿದೆ. ಇನ್ನು ಮನುಷ್ಯರಾಗಿ ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಲಂಚ ತಗೊಳ್ಳೋದು, ತಲೆ ಹೊಡೆಯೋದು, ಇನ್ನೊಬ್ಬರನ್ನ ಹಿಂಸಿಸೋದು, ಇವುಗಳನ್ನು ಬಿಡಿಸ್ಲಿಕ್ಕೆ ಇಂಥ ಕಥೆಗಳನ್ನು ಹೇಳ್ತಾರೆ. ಉದ್ದೇಶ ಅದೇ ತಾನೆ. ವಸುಗಳಂಥವರಿಗೂ ಶಿಕ್ಷೆ ತಪ್ಪಲಿಲ್ಲ ಅಂತಂದಾಗ ನಾವು ಅಧರ್ಮ ಮಾಡ್ಲಿಕ್ಕೆ ಸ್ವಲ್ಪ ಹೆದರಬೇಕು. ನಾನು ಈ ದಂಡ ನೋಡಿ, ಶಾಪ ಅಂದ್ರೆ ದಂಡ ಅಂತ ಅರ್ಥ. ಶಾಪ ಹಾಕ್ತಾರೆ. ಆಗ ಆ ಶಾಪದೊಳಗೆ ಹೆಚ್ಚು ಹೆಚ್ಚು ಅನುಭವಿಸಬೇಕಾದದ್ದು ದ್ಯುನಾಮಕ ವಸು. ಈ 7 ಜನರ ಆಯುಷ್ಯನು ಅವನಿಗೆ ಬರೋ ಹಾಗೆ ಮಾಡಿಬಿಡ್ತಂತೆ. ಏನ್ರಿ ದ್ಯುನಾಮಕ ವಸುವಿನ ಆಯುಷ್ಯ ಭಾರಿ ಇದೆ, ಅವನು ಎಷ್ಟು ಆಯುಷ್ಯ ಪಡ್ಕೊಂಡು ಹೋಗ್ಬೇಕಾಯ್ತು. ಇವರ ಅಪರಾಧದ ಮಟ್ಟಕ್ಕೆ ತಕ್ಕಂತೆ ಶಿಕ್ಷೆ. ಇವರು ಬರೀ ಅವನಿಗೆ ಸಹಾಯಕರಾಗಿ ಬಂದದ್ದಕ್ಕೆ ಬೇಡ್ಕೊಂಡ್ರು ವಸಿಷ್ಠರನ್ನ, ನಮ್ಮ ಅಪರಾಧ ಅಷ್ಟು ದೊಡ್ಡದಲ್ಲ, ಇವೊಂದೇ ದೊಡ್ಡದು ಅಂತ ತೋರಿಸ್ಬಿಟ್ರು ಅವರೆಲ್ಲ. ಸರಿ, ಹಾಗಾದ್ರೆ ನೀವು ಹುಟ್ಟಿದ ಕೂಡಲೇನೆ ನೀವು ಮತ್ತೆ ಸತ್ತು ನಿಮ್ಮ ಲೋಕಕ್ಕೆ ಬಂದು ಸೇರ್ಕೊಂಡ್ರೆ ಅವ ಮಾತ್ರ ಬೇಡ ಅಂತ. ಅವ ಮಾತ್ರ ಬೇಡ. ಇಂಥ ಕಾರ್ಯದಲ್ಲಿ ಪ್ರೇರಣೆ ಮಾಡಿದಾಳಲ್ಲ ಕಳ್ಳತನದಲ್ಲಿ, ಅವಳಿಗೂ ಕೂಡ ಭೂಮಿಯಲ್ಲಿ ಮನುಷ್ಯ ದೇಹ ಪಡ್ಕೊಂಡು ಹುಟ್ಲಿ, ಇವನ ಸಾವಿಗೆ ಕಾರಣವೂ ಆಗಲಿ, ಅವನನ್ನು ವಿವಾಹ ಮುಂದೆ ಮಾಡಿಕೊಳ್ಳದಿರಲಿ ಅಂತ ಶಾಪಿದೆ. ಅವಳು ಬಂದು ಕೇಳ್ಕೊಂಡು, ಅಯ್ಯೋ ತಪ್ಪಾಯಿತು, ಸರಿ ಆ ಜನ್ಮದಲ್ಲಿ ಈತ ಸಿಗದೆ ಹೋದ್ರು ಮತ್ತೆ ನೀನು ದೇಹ ಬಿಟ್ಟ ಮೇಲೆ ಮುಂದೆ ಜನ್ಮಾಂತರದಲ್ಲಿ ಸಿಗ್ತಾನೆ, ವಸುವಿನ ಲೋಕಕ್ಕೆ ನೀನು ಸೇರ್ತೀನಿ ಅಂತ ಕೊಟ್ಟಿದ್ದಾರೆ. ಈ ಶಾಪ
ಶಾಪದ ವೃತ್ತಾಂತವನ್ನು ಭಗವತ್ಪಾದರು ಜಗತ್ತಿಗೆ ಸರಿಯಾಗಿ ತಿಳುವಳಿಕೆ ಕೊಡಲಿ ಅಂತ ಹೇಳ್ತಾರೆ. ಪ್ರಚೋದಯಾಮಾಸ ಚ ಯಾ ಕುಮಾರ್ಗೆ ಪತಿಂ ಹಿ ಸಾಂವೇತಿ ನರೇಶು ಜಾತ. ಅವಳೇ ಮುಂದೆ ಕಾಶಿರಾಜನ ಮಗಳಾಗಿ ಅಂಬಾ ಅಂತಾಗಿ ಹುಟ್ಟಿದ್ದಾರೆ. ಯಾಕೆ? ಪತಿಂ ಕುಮಾರ್ಗೆ ಪ್ರಚೋದಿತ, ಗಂಡನನ್ನು ಕೆಟ್ಟ ದಾರಿಯಲ್ಲಿ, ಕಳ್ತನದ ದಾರಿಯಲ್ಲಿ ಪ್ರೇರೇಪಣೆ ಮಾಡಿದ್ರ ಫಲವೇ ಅವಳ ಅಂಬೆಯಾಗಿ ಹುಟ್ಟಲಿಕ್ಕೆ ಕಾರಣ ಆಯಿತು ಅಂತ. ಇವರು 7 ಜನ ಕಳ್ತನದ ಅಧರ್ಮದಲ್ಲಿ ಪ್ರವೃತ್ತಿಯಾದದಕ್ಕೆ ಮನುಷ್ಯರ ಗರ್ಭವಾಸ ಇವರಿಗೆ ಆಗಬೇಕಾಯಿತು. ಆದರೆ ಬೇಡಿಕೊಂಡ್ರು, ಏನೇ ಆಗಲಿ ಮನುಷ್ಯರ ಗರ್ಭದಲ್ಲಿ ವಾಸ ಮಾಡುವುದು ದೊಡ್ಡ ಶಿಕ್ಷೆ, ಅದಕ್ಕೇನಾದ್ರೂ ಉಪಾಯ ಹೇಳಿ, ಗಂಗೆಯನ್ನು ಪ್ರಾರ್ಥಿಸ್ಕೊಂಡು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಆ ಶಾಪಗ್ರಸ್ತರಾದ ವಸುಗಳು 7-8 ಜನ ಬಂದು ಗಂಗೆಯನ್ನು ಪ್ರಾರ್ಥಿಸ್ತಾರೆ. ಗಂಗೆ ಭೂಮಿಯಲ್ಲಿ ಹುಟ್ಟಲೇಬೇಕಾಗಿದೆ, ಬ್ರಹ್ಮದೇವರ ಶಾಪ ಇದ್ದದಕ್ಕೆ ಹುಟ್ಟಲಿಲ್ಲ ಅಷ್ಟೇ, ತನ್ನ ಮೂರ್ತಿಮತ್ತಾದ ದೇವತಾ ಶರೀರದಿಂದಲೇ ಮನುಷ್ಯನಾಗಿ ಹುಟ್ಟಿದ್ರು ತನ್ನ ಗಂಡನೊಟ್ಟಿಗೆ ವಿವಾಹ ಮಾಡಿಕೊಳ್ಬೇಕಾಯ್ತಂತ. ಇದು ಒಂದು ಹಿಂಸೆನೆ ಅಂತ ಹೇಳ್ತಾರೆ ನಿರ್ಣಯ ಮಾಡುವಾಗ. ಅಂತೂ ಗಂಗೆಯನ್ನು ಪ್ರಾರ್ಥಿಸಿದ್ರೆ ಅವರು ಹೇಳ್ತಾಳೆ, ನಾನೇನೋ ನಿಮ್ಮನ್ನು ಪಡಿತೇನೆ, ಪಡೆದ ಕೂಡಲೇ ತಗೊಂಡು ಹೋಗಿ ಗಂಗೆಯಲ್ಲಿ ಬಿಸಾಡ್ತೇನೆ, ಕೊಲ್ತೇನೆ, ನೀವೇನೋ ಸದ್ಗತಿಗೆ ಹೋಗ್ತೇನೆ ಅಂತ ಅಂತೀವಿ, ಶಾಪ ಮುಕ್ತಿ ಆಗ್ತದೆ, ನನಗೆ ಪುತ್ರ ಹತ್ಯೆ ಶಾಪ ಬರ್ತದಲ್ಲ, ನಾನು ಯಾಕೆ ಕೊಲ್ವಿ? ಆ ಪಾಪ ಬರದೇ ಇರೋ ಹಾಗೆ ನಾವು ವರ ಕೊಡ್ತೇವೆ ಅಂತ ವಸುಗಳು ಕೊಟ್ಟ ವರ. ಆ ವರದ ಪ್ರಭಾವದಿಂದ ಗಂಗೆ ಮಾತು ಕೊಟ್ಟದ್ದಕ್ಕೆ, ಒಪ್ಪಂದ ಮಾಡಿಕೊಂಡದ್ದಕ್ಕೆ ಶಂತನನ್ನು ವರಸಲಿಕ್ಕೆ ಪ್ರತೀಪನ ಮನೆಗೆ ಬಂದು ಹಿರಿಯ ಪ್ರತೀಪನ ಅನುಮತಿಯಂತೆ ಕರಾರ ಹಾಕಿ ಶಂತನನ್ನು ವಿವಾಹ ಮಾಡಿಕೊಂಡು ಹುಟ್ಟಿದ ಮಕ್ಕಳನ್ನ ಕೂಡಲೇ ಅವರನ್ನು ಕೊಂದು ಅವರವರಿಗೆ ಗತಿ ಕೊಡಿಸಿದವಳು ಅಂತ ಗಂಗೆ ಕಥೆ. ಬ್ರಹ್ಮನ ಶಾಪ ಅನುಭವಿಸಲಿಕ್ಕೆ ಗಂಗೆ ಬಂದಿದ್ದಾರೆ, ವಸಿಷ್ಠರ ಶಾಪವನ್ನು ಅನುಭವಿಸಲಿಕ್ಕೆ ವಸುಗಳು ಬಂದಿದ್ದಾರೆ. ವಸಿಷ್ಠರ ಶಾಪದಂತೆ ವರಾಗಿ ದ್ಯುನಾಮಕ ವಸುವಿನ ಹೆಂಡತಿ ಅಂಬೆ ಆಗ್ತಾಳೆ. ಹೀಗೆ ಮಹಾಭಾರತವನ್ನ ಮುಂದೆ ಹೇಳಿ ಹೊರಟದ್ದಕ್ಕೆ ಇಂಟ್ರೊಡಕ್ಷನ್ ಇಷ್ಟು ಚೆನ್ನಾಗಿ ಕೊಡ್ತಾರೆ. ಎಂಥ ರೋಚಕ ಕಥೆ, ಎಂಥ ಅದ್ಭುತ ಕಥೆಗಳಿವೆಲ್ಲ. ಅಂದ್ರೆ ಮನುಷ್ಯ ಭೂಮಿಗೆ ಬರೋದೇ ಇಷ್ಟೆಲ್ಲ ಕರ್ಮಗಳನ್ನು ಹೊತ್ತು ಅನ್ನುವ ಮಾಹಿತಿ ನಮಗೆ ಕೊಡ್ತಾ ಇದ್ದಾರೆ. ದೇವತೆಗಳಂಥವರು ಭೂಮಿಗೆ ಬರಲಿಕ್ಕೆ ಇಷ್ಟೆಲ್ಲ ಅವರ ಹಿಂದೆ ಅವರವರು ಮಾಡಿದಂತಹ ಶಾಪ ಕರ್ಮಗಳನ್ನು ಹೊತ್ತು ಬರ್ತಾರೆ ಅಂದ್ರೆ ಮನುಷ್ಯರಿಗೆ ಅದು ಇಲ್ಲೇ ಇರ್ತದ? ಇದರ ಬಗ್ಗೆ ನಮಗೊಂದಿಷ್ಟು ಕಲ್ಪನೆ ಇರಲಿ ಅಂತ ಕಥೆಯ ಆರಂಭವನ್ನೇ ಹೀಗೆ ಮಾಡ್ತಾ ಇದ್ದಾರೆ ಭಗವಂತ. ಆರಂಭ ಮಾಡಿದ್ದಲ್ಲದೆ ಸಜ್ಜನರಿಗೆ ಮತ್ತಿಷ್ಟು ಮಾಹಿತಿ ಕೊಡ್ತಾ ಇದ್ರ ಬಗ್ಗೆ. ಮನುಷ್ಯ ಶರೀರದಲ್ಲಿ ಶಂತನು ಹುಟ್ಟಿದ, ಗಂಗೆ ಮಾತ್ರ ಮನುಷ್ಯ ಶರೀರದಲ್ಲಿ ಬಂತು, ದೇವತಾ ಸ್ತ್ರೀಯ ಶರೀರದಲ್ಲಿ ಬಂತು. ಇವರಿಬ್ಬರಲ್ಲಿ ಒಂದು ವಾದ ನಡೀತದೆ. ಏನು ವಾದ ಅಂದ್ರೆ, ಕರಾರ್ ಹಾಕಿದ ವಿಷಯ ಎಲ್ಲ ಮಹಾಭಾರತದಲ್ಲೇ ಸ್ಪಷ್ಟ ಇದೆ. ನಾನು ಯಾರು ಅಂತ ಕೇಳಬಾರ್ದು, ನಾನು ಏನ್ ಮಾಡಿದ್ರು ನೀವು ತಡಿಬಾರ್ದು ಇತ್ಯಾದಿ ಕರಾರ್ ಹಾಕಿದ ವಿಷಯ, ಅದನ್ನೇನು ಜಾಸ್ತಿ ಈಗ ವಿವರಣೆ ಮಾಡೋದಿಲ್ಲ. ಆದರೆ ದೇವತೆಗಳಿಗಿರುವ ಧರ್ಮಗಳ ಸೂಕ್ಷ್ಮವನ್ನು ಭಗವತ್ಪಾದರು ಇಲ್ಲಿ ಹೇಳ್ತಾರೆ. ಅದು ನಿರ್ಣಯ. ಮನುಷ್ಯರಾಗಿ ದೇವತೆಗಳು ಹುಟ್ಟಿದಾಗ ಬೇರೆ, ದೇವತೆಗಳಾಗಲೇ ಎಲ್ಲ ಮನುಷ್ಯರಿಗೆ ಕಾಣುವಂತೆ ಇರುವಾಗ ಬೇರೆ ವ್ಯತ್ಯಾಸ ಇದೆ. ಶಂತನು ಮನುಷ್ಯ ದೇಹ ಪಡ್ಕೊಂಡು ಬಂದಿದ್ದಾನೆ, ಪಾಂಚಭೌತಿಕ ದೇಹ ಅವನಿಗೂ ಬಂದಿದೆ, ಪ್ರತೀಪನ ಮನೆಯಲ್ಲಿ ಹುಟ್ಟಿದ. ಗಂಗೆ ಮಾತ್ರ ತಾನು ಹರಿತಿದ್ದವಳು ಹಾಗೇ ಒಂದು ದೇಹ ತಗೊಂಡು ಬಂದ್ಬಿಟ್ಟಿದ್ದಾಳೆ ಮೂರ್ತಿಮಂತ. ಅವಳಿಗೂ ಇವನಿಗೂ ಇರುವಂತಹ ವ್ಯತ್ಯಾಸ ಏನು? ಅಲ್ಲಿ ಒಂದು ವಾದ ನಡೀತದೆ. ಯಾಕೆ ನೀನು ಇರಬಾರ್ದು ನನ್ನ ಜೊತೆಗೆ ಅಂತ ಕೇಳ್ತಾರೆ ಶಂಕರ್. ಯಾಕೆ ಇರಬಾರ್ದು? ನೀನು ನನ್ನ ಜೊತೆಗೆ ಇರು, ಹೆಂಡತಿ ಅಲ್ವೇ, ನೀನಾಗಿ ಹೇಳಿ ನಾನು ವರುಣ, ಅವಳೇ ಪರಿಚಯಿಸಿದ್ಲಂತೆ, ನೀನು ವರುಣ, ನಾನು ಗಂಗೆ, ಬ್ರಹ್ಮನ ಶಾಪದಂತೆ ಬಂದಿದ್ದೇನೆ, ನಾನಿನ್ನೆಲ್ಲಾದ್ರೆ ಕರಾರ ಮುರಿದಿದ್ದೀನಿ. ಮಹಾಭಾರತ ಮೇಲ್ನೋಟಕ್ಕೆ ನೋಡಿದವರಿಗೆ ಏನಿಸ್ತದೆ, ಅವಳು ಕರಾರ ಹಾಕಿದ್ದು ಮುರಿದ, ಆದ್ರಿಂದ ಗಂಗೆ ಹೊರಟೋದು. ಅದೇ ಮಹಾಭಾರತದ ಮೇಲೆ ಮುಂದೆ ಪ್ರಶ್ನೆ ಬರ್ತದೋ ಇಲ್ಲ. ಸ್ವತಃ ತಾನೇ ಗಂಗೆ ಹೆಂಡತಿ, ವರುಣನು ಆ ನಿಜ ಪತಿಯವನು,
ಜೊತೆಗಿರ್ಲಿಕ್ಕೆ ಏನಂತೆ, ಸಂಸಾರ ಮಾಡ್ಲಿಕ್ಕೆ ಏನಂತೆ? ಅದಕ್ಕೆ ಭಗವತ್ಪಾದರು ಕೊಡ್ತಾರೆ. ಭೂಮಿಯಲ್ಲಿ ಮನುಷ್ಯರ ಜೊತೆಗೆ ದೇವತೆಗಳು ಬಹಳ ಕಾಲ ವಾಸ ಮಾಡಬಾರದು ಅನ್ನೋದು ಅವರಿಗೆ ಧರ್ಮ, ಅವರಿಗೊಂದು ಧರ್ಮ. ಇದಕ್ಕೆ ಗುಹ್ಯ ಧರ್ಮ ಅಂತ ಹೇಳ್ತಾರೆ. ಸುರೈಸ್ತ್ರಪಿ ಪ್ರಜಾತೈಸ್ತು ಗುಹ್ಯ ಧರ್ಮೋ ದಿವೌಕಸಾಂ ಅತಸ್ಸಾ ವರುಣಂ ದೇವಂ ಪೂರ್ವ ಭರ್ತಾರಮಪಿ ಅಹುಂ. ಅವಳಿಗೆ ಗೊತ್ತು ಇವ ನನ್ನ ಗಂಡ ಅಂತ, ಆದರೂ ಅವನೊಟ್ಟಿಗೆ ಅವಳು ವಾಸ ಮಾಡಲಿಲ್ಲ. ಯಾಕೆ ಅಂದ್ರೆ ಮನುಷ್ಯರೊಟ್ಟಿಗೆ ಬಹುಕಾಲ ದೇವತೆಗಳು ಮಾತನಾಡಿಸೋದು, ಎಲ್ಲರ ಕಣ್ಣಿಗೆ ಕಾಣುವಂತೆ ವ್ಯವಹಾರ ಮಾಡೋದು ಇದೆಯಲ್ಲ ಅವರು ಮಾಡೋ ಹಾಗಿಲ್ಲ ಅನ್ನೋದು ಅವರಿಗೆ ಧರ್ಮ. ಮತ್ತೆ ಆದರೂ ಮಾಡಿದ್ಲಲ್ಲ ಅಂದ್ರೆ ಕಾರಣ ಬಹಳ ದೊಡ್ಡದಿದ್ದಕ್ಕೆ ಕೆಲಸ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನಡ್ಕೊಂಡು ಅವಳು ಒಂದು ವೇಳೆ ಬಹುದಿವಸ ಇಲ್ಲಿ ವಾಸ ಮಾಡಿದ್ದಿದ್ರೆ ಮುಂದುವರೆದು ದೇವತಾ ಸ್ತ್ರೀ ಆದರೂ ಅವಳಿಗೆ ಅಧರ್ಮ ಆಗ್ತಿತ್ತು. ಇಷ್ಟು ವಿವರಣೆಯನ್ನು ಭಗವತ್ಪಾದರು ಕೊಡ್ತಾರೆ. ಅದರಲ್ಲಿ ಕೆಲವು ಅಂಶಗಳನ್ನು ಹೇಳ್ತಾರೆ. ಎಲ್ಲರ ಕಣ್ಣಿಗೆ ದೇವತೆಗಳು ಕಾಣದೇ ಇರೋದು, ಎಲ್ಲರ ಜೊತೆಗೆ ಯಾವಾಗಲೂ ಮಾತನಾಡಿಕೊಂಡಿರೋದು, ಇವೆಲ್ಲ ದೇವತೆಗಳು ಮಾಡಬಾರದು ಅಂತ ಅವರಿಗೆ ಧರ್ಮ ವಿಶೇಷ ಇದೆ. ಹಾಗಾಗಿ ಅವಳು ಅದೃಶ್ಯತ್ವ, ಅಸಂಸ್ಪರ್ಶ, ಅಸಂಭಾಷಣ ಮೇವಚ ಮೂರನ್ನು ವಿಶೇಷವಾಗಿ ಮೆನ್ಷನ್ ಮಾಡ್ತಾರೆ ಭಗವತ್ಪಾದ. ಬಹಳ ಜನ ಕೇಳ್ತಿರ್ತಾರೆ, ಅವರೇನ್ರಿ ದೇವತೆಗಳು ಅವ್ರಿಗೆ ಬೇಕಾದಷ್ಟು ಹೆಂಗೆ ಬೇಕಾದಂಗೆ ಇರ್ತಾರೆ. ಕೆಲವರಿಗೆ ಹಂಗೆ ದೇವತೆಗಳ ಬಗ್ಗೆ ಪರಿಚಯಿಸುವಾಗ ಸೀರಿಯಲ್ಗಳಲ್ಲಿ ಹಂಗೆ ಪರಿಚಯಿಸ್ತಿರ್ತಾರೆ, ಹೆಂಗಂದ್ರೆ ಇರ್ತಾರೆ ಅಂತ. ಅವ್ರೇನು ಅಪ್ಸರಾ ಸ್ತ್ರೀಯರು, ಊರ್ವಶಿ, ರಂಬೆ ಕುಣಿತಿರ್ತಾಳೆ, ಹಾಡು ಹೇಳ್ತಿರ್ತಾರೆ, ಅವ್ರಿಗೆ ಕುಣಿತಿರ್ತಾರೆ, ಏನ್ ಬೇಕಾದ್ರೂ ಮಾಡಿದ್ರು ನಡೀತದೆ. ಭಗವತ್ಪಾದ ಈ ವಿಷಯದಲ್ಲಿ ಎಚ್ಚರಿಕೆ ಕೊಡ್ತಾರೆ. ಅವರು ಆ ತರಹ ಧರ್ಮ ಮೀರಿ ನಡೀತಾರೆ ಅಂತ ಅವ್ರ ಬಗ್ಗೆ ಎಲ್ಲೂ ಪ್ರಚಾರ ಮಾಡಬೇಡಿ. ಅವರಿಗೆ ಆದಂತಹ ನಿಯಮ ನಮಗಿಂತ ಜಾಸ್ತಿ ಇದೆ. ಮನುಷ್ಯರಿಗಿಂತ ಜಾಸ್ತಿ ಧರ್ಮಗಳು ದೇವತೆಗಳಿದ್ದಾರೆ, ಮಾಡ್ತಾರಂತ, ಪಾಲನೆ ಮಾಡ್ತಾರೆ. ಅದರಲ್ಲಿ ಇದನ್ನು ಹೇಳ್ತಾರೆ, ಅದೃಶ್ಯತ್ವ. ನಾವು ಆಸೆ ಪಡ್ತಿದ್ದೇವೆ, ಒಂದ್ಸಲಿ ಇಂದ್ರ ದೇವರು ನಮ್ಮ ಕಣ್ಣು ಮುಂದೆ ಬಂದ್ರೆ ಚೆನ್ನಾಗಿರ್ತದೆ, ಅವನ ಮೊಬೈಲ್ ನಂಬರ್ ನಾವು ಇಸ್ಕೊಂಡ್ಬಿಡೋಣ, ಇವ್ರು ಯಾರ್ದೋ ಜೊತೆ ಹರಟೆ ಹೊಡೆಯೋಕ್ಕಿಂತ ಅವನ ಜೊತೆಗೆ ಹರಟೆ ಹೊಡಿತಾ ಇದ್ರೆ ಚೆನ್ನಾಗಿರ್ತದೆ. ಇಂದ್ರ ಅಂತಾನೆ ನನ್ನ ಧರ್ಮ ಬಿಟ್ಟು ಹೋಗ್ತದೆ ಅಂತ ಅಂದ್ರೆ ಅದೃಶ್ಯತ್ವ. ಮನುಷ್ಯರೊಟ್ಟಿಗೆ ಯಾವಾಗಲೂ ಮನುಷ್ಯರ ಸ್ಥೂಲ ಕಣ್ಣಿಗೆ ಕಾಣದಿರುವಂತೆ ನೋಡ್ಕೊಳ್ಳೋದು ಅವರಿಗೆ ಧರ್ಮ. ಅದೃಶ್ಯತ್ವ. ಅಸಂಸ್ಪರ್ಶ. ನಮ್ಮ ದೇಹದೊಳಗೆ ತತ್ವಾಭಿಮಾನಿಗಳಾಗಿ ದೇವತೆಗಳು ಇರ್ತಾರೆ, ಆದರೆ ಅವರಿದ್ದಾರೆ ಅಂತ ನಮಗೆ ಗೊತ್ತಿದೆ ಅಷ್ಟೇ. ಈಗ ನಮ್ಮ ಜೊತೆಯಲ್ಲಿ ಅವರು ಸ್ಪರ್ಶ ಮಾಡಿ ನಾವು ಹೇಗೆ ಇನ್ನೊಬ್ಬರನ್ನು ಸ್ಪರ್ಶ ಮಾಡ್ತೇವೋ ಹಂಗ ಅವರು ಸ್ಪರ್ಶ ಮಾಡಲ್ಲ. ಯಾಕೆ? ಅದು ಅವರಿಗೆ ಧರ್ಮ ಅಂತ. ಅಸಂಸ್ಪರ್ಶ ಅಂತ. ಈಗೆಲ್ಲ ಅಸ್ಪೃಶ್ಯತಾ ನಿವಾರಣಾ ಆಂದೋಲನ ನಡೆಸಿದ್ದಾರೆ. ಬಹಳ ಬುದ್ಧಿವಂತ ಪ್ರಗತಿಪರ ಸಮಾಜ ಎಲ್ಲ ಕಡೆ ಅಸ್ಪೃಶ್ಯತೆಯನ್ನು ತೊಲಗಿಸ್ತೇವೆ. ಈ ಮಾತು ಸ್ವಲ್ಪ ರಾಜಕೀಯ ಆಗ್ತದೆ, ಸದ್ಯಕ್ಕೆ ಬೇಡ ಅದ್ರ ಬಗ್ಗೆ. ಅಂದ್ರೆ ಈ ಅಸಂಸ್ಪರ್ಶ ಅನ್ನೋ ವಿಷಯ ಇದೆಯಲ್ಲ, ಇದು ಧರ್ಮದ ಒಂದು ವಿಶೇಷತೆ ಅಂತ ಭಗವತ್ಪಾದರು ಜಗತ್ತಿಗೆ ನಿರ್ಣಯ ಕೊಟ್ಟು ಹೇಳ್ತಾರೆ. ಹಾಗಾಗಿ ದೇವತೆಗಳು ಭೂಮಿಗೆ ಇಳಿದು ಬಂದಾಗ ಎಲ್ಲ ಮನುಷ್ಯರನ್ನು ಸ್ಪರ್ಶ ಮಾಡಿಸಿ ಮಾತಾಡ್ತಾರೆ. ಕೊಡು ಅಂತ ಹೇಳಿ ಕೈ ಕೊಟ್ಟು ನೀನು ನಾನು ಬೇರೆ. ದೇವತೆಗಳಿಗೆ ಬೇಕಾದಷ್ಟು ಶಕ್ತಿ ಇದೆ, ಅವರ ಸಾಮರ್ಥ್ಯ ಜಾಸ್ತಿ, ಆದರೂ ಈ ಧರ್ಮವನ್ನು ಅವರು ಪಾಲನೆ ಮಾಡ್ತಾರೆ ಅಂತ ಭಗವತ್ಪಾದರು ನಿರ್ಣಯ ಕೊಟ್ಟರು. ಗಂಗೆ ಶಂತನು ನನ್ನ ಗಂಡ ಅಂತ ಜೊತೆಯಲ್ಲೇ ಇದ್ದು ಬಿಟ್ರೆ ಪದೇ ಅವನ ಸ್ಪರ್ಶ ಆಗುವ ಪ್ರಸಂಗ ಇರ್ತದೆ. ಅವನಾದ್ರೂ ಮೈ ಮರೆತು ಇವಳನ್ನು ಸ್ಪರ್ಶ ಮಾಡ್ತಿರ್ತಾನೆ, ಆವಾಗ ಅವಳಿಗೆ ಅಧರ್ಮ ಆಗ್ತದೆ. ಎಷ್ಟು ಕಾಪಾಡ್ಕೊಳ್ತಾರೆ ನೋಡಿ ಇದೆಲ್ಲ. ಅಸಂಸ್ಪರ್ಶ ಅಸಂಭಾಷಣ ಮೇವಚ ಅಂತ ಬೋಧನೆ ಕೇಳ್ತಾರೆ ಭಗವಂತ. ದೇವತಾ ರೂಪದಿಂದ ಭೂಮಿಗೆ ಬಂದು ಮನುಷ್ಯರೊಟ್ಟಿಗೆ ಹರಟೆ ಹೊಡಿತಾ ಕೂಡಬಾರ್ದು ಅಂತ, ಅದು ಅವರಿಗೆ ಧರ್ಮ. ಅದಕ್ಕೆ ಎಲ್ಲರ ಜೊತೆಗೆಲ್ಲರೂ ಹರಟೆ ಹೊಡಿತಾ ಕೂಡಬಾರ್ದು, ಬೇರೆ ರೀತಿ ಪರಿಣಾಮ ಆಗಿಬಿಡ್ತದೆ. ಹೀಗೆ ಗಂಗೆ ತನ್ನದೇ ಆದ ಧರ್ಮ ಗುಹ್ಯವನ್ನ ತಾನು ಪಾಲನೆಯೂ ಮಾಡಬೇಕು. ಶಾಪವನ್ನ ವಸುಗಳಿಗೆ ಕೊಟ್ಟದ್ದಕ್ಕೆ
ಅವರಿಗೆ ಆ ಶಾಪ ಮುಕ್ತಿನೂ ಮಾಡಿಸ್ಬೇಕು. ಮಕ್ಕಳನ್ನು ಕೊಂದೆ ಅನ್ನೋ ಪಾಪ ತನಗೆ ಬರಬಾರದು. ಮುಂದೆ ಭೀಷ್ಮನಾಗಿ ಜುನಾಮಕ ವಸು ಉಳಿದವರ ಆಯುಷ್ಯ ಪಡ್ಕೊಂಡು ಹುಟ್ಟಿ ಅವನ ಶಾಪಕ್ಕೆ ಶಿಕ್ಷೆನೂ ಅನುಭವಿಸಬೇಕು. ತಾನು ಅಂಥವನಿಗೆ ಜನ್ಮ ಕೊಟ್ಟ ಅಮ್ಮ ಅಂತ ಅನಿಸ್ಕೊಳ್ಬೇಕು. ಇಷ್ಟೆಲ್ಲ ದೇವಗುತ್ಯವನ್ನು ಇಟ್ಟುಕೊಂಡು ಭೂಮಿಯಲ್ಲಿ ಬಹಳ ದೊಡ್ಡ ಕಾರಣ ಇದೆ ಅಂತ ಹೇಳಿ ತಾನು ದೇವತಾ ಶರೀರದಿಂದಲೇ ಬೇಡವಾದರೂ ಮನುಷ್ಯ ಶರೀರದಲ್ಲಿ ಹೊಂದಿದ ತನ್ನ ಯಜಮಾನನೊಟ್ಟಿಗೆ ಸ್ವಲ್ಪೇ ದಿವಸ ಸಂಸಾರ ಮಾಡಿದ್ದಾಳೆ. ಮುಂದೆ ಧರ್ಮದ ವಿಷಯವನ್ನು ಪ್ರಸ್ತಾಪ ಮಾಡಿ ನಿನ್ನೊಟ್ಟಿಗೆ ನಾನಿನ್ನು ಮುಂದೆ ಇರಲ್ಲ, ಶರೀರ ಬಿಟ್ಟು ಬಾ, ಮುಂದೆ ನೋಡ್ಕೊಳ್ಳೋಣ ಅಂತ ಹೊರಟ್ಬಿಟ್ಟ. ಹಾಗಾದ್ರೆ ಮಹಾಭಾರತ ಜಗತ್ತಿಗೆ ಬೋಧಿಸ್ಲಿಕ್ಕೆ ಬಂದದ್ದೇ ಧರ್ಮವನ್ನ ಹಾಗೂ ಅರ್ಥವನ್ನ, ಕಾಮವನ್ನ, ಮೋಕ್ಷವನ್ನ, ಚತುರ್ವಿಧ ಪುರುಷಾರ್ಥಕ್ಕಾಗೇ ಇರುವ ಗ್ರಂಥ ಮಹಾಭಾರತ. ಇದನ್ನು ಬಿಟ್ಟು ನಾವು ಮಹಾಭಾರತಕ್ಕೆ ಇನ್ನೇನೋ ಇಂಟರ್ಪ್ರಿಟೇಷನ್ ಕೊಟ್ಟರೆ ಅದು ಬೇರೆ ರೀತಿಯಾಗಿ ವೇದವ್ಯಾಸರಿಗೆ ಸಮ್ಮತ ಅಲ್ಲ ಅಂತ ಅನಿಸ್ತದೆ. ಭಗವತ್ಪಾದರು ಈ 4 ಪುರುಷಾರ್ಥಕ್ಕೆ ಅನುಗುಣವಾಗಿಯೇ ಮಹಾಭಾರತದ ಪ್ರತಿ ಕಥೆಗಳನ್ನ ಈ ಆಂಗಲ್ ಅಲ್ಲೇ ನೋಡಬೇಕು ಅಂತ ನಿರ್ಣಯ ಕೊಟ್ಟರು. ಅದನ್ನೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೇಳ್ತಾರೆ. ಬರೀ ಮನುಷ್ಯರಿಗೆ ಸಂಬಂಧಪಟ್ಟ ಧರ್ಮ ಹೇಳಿಕೆ ನಿರ್ಣಯ ಬಂದದ್ದಲ್ಲ, ದೇವತೆಗಳ ಧರ್ಮವನ್ನು ಮಹಾಭಾರತ ಹೇಳ್ತದೆ. ಹಾಗಾಗಿ ನಾವು ಕೇಳುವ ಮಹಾಭಾರತವನ್ನೇ ವೇದವ್ಯಾಸರು ದೇವತೆಗಳಿಗೆ ಯಾಕೆ ಉಪದೇಶ ಮಾಡಿದ್ರು ಅಂದ್ರೆ, ಬರೀ ಮನುಷ್ಯರಿಗೆ ಹೇಳೋದ್ರಿಂದ ಲಾಭ ಅಲ್ಲ, ಮೊದಲು ನೀವು ಮಾಡಿದ್ರೆ ಆಮೇಲೆ ಮನುಷ್ಯರಿಗೂ ಹೇಳ್ರಿ ಅಂತ ನಾವು ಹೆಮ್ಮೆ ಪಡಬೇಕಾಗುತ್ತೆ. ಯಾವ ಮಹಾಭಾರತದ ಚಾನಲ್ ದೇವಲೋಕದಲ್ಲಿಯೂ ಅನುಸರಣೀಯ ಶ್ರವಣೀಯ ಆಗಿದೆ, ಅದೇ ಮಹಾಭಾರತ ಮನುಷ್ಯ ಲೋಕಕ್ಕೆ ಸಿಗ್ತಾ ಇದೆ ಅಂದ್ರೆ ಇದು ಇಂಟರ್ನ್ಯಾಷನಲ್ ಚಾನಲ್ ಆಯ್ತೋ ಇಲ್ಲೋ. ಇದು ಮಹಾಭಾರತ ನೋಡಿ, ದೇವತೆಗಳ ಧರ್ಮ ಸೂಕ್ಷ್ಮವನ್ನು ಹೇಳ್ತದೆ. ಇದು ಒಂದು ಅರ್ಥದಲ್ಲಿ ನಿರ್ಣಯಿಸಿಕೊಂಡದ್ದು ಒಂದು ಅಂಶ. ಭೀಷ್ಮನನ್ನ ಮೊದಲು ಭೀಷ್ಮ ಅಂತ ಹೆಸರಿಟ್ಟಿರಲಿಲ್ಲ. ಗಂಗೆಯಲ್ಲಿ ಹುಟ್ಟಿದಾಗ ಶಂತನು ಅವನಿಗೆ ಕೊಟ್ಟ ನಾಮ ದೇವವ್ರತ ಅಂತ. ವಿದ್ಯಾಭ್ಯಾಸ ಎಲ್ಲ ಗಂಗೆ ಮಾಡಿಸ್ತಾಳೆ, ಆಮೇಲೆ ಅದನ್ನು ಶಂತನಿಂದ ಒಪ್ಪಿಸ್ತಾಳೆ ಅಂತ ವಿಷಯ ಮಹಾಭಾರತದಲ್ಲಿ ವರ್ಣಿಸ್ತಾರೆ. ಶಂತನು ಯೌವನಕ್ಕೆ ಬಂದ, ದೇವವ್ರತ ಯೌವನಕ್ಕೆ ಬಂದ, ವಿವಾಹ ಮಾಡಿಕೊಳ್ಳುವ ವಯಸ್ಸು. ಆದರೆ ಶಂತನಿಗೆ ಒಬ್ಬ ಹೆಣ್ಣಿನ ಮೇಲೆ ಬಯಕೆ ಆಯಿತು. ಅವಳು ಯಾರು ಅಂದ್ರೆ ನಿನ್ನೆ ಕಥೆ ಹೇಳಿದ್ರಲ್ಲ, ಸತ್ಯವತಿ ಅವಳ ಮೇಲೆ ಬಯಕೆ ಆಯಿತು ಅಂತ ಕಥೆ ಮಹಾಭಾರತದಲ್ಲಿ ಬರ್ತದೆ. ಮಧ್ಯದಲ್ಲಿ ಭಗವತ್ಪಾದರು 3 ಜನರ ಹುಟ್ಟಿನ ಬಗ್ಗೆ ಹೇಳ್ತಾರೆ. ದ್ರೋಣ ಅವನು ಹೇಗೆ ಹುಟ್ಟಿದ, ಕೃಪ ಹಾಗೂ ಕೃಪಿ ಹೇಗೆ ಹುಟ್ಟಿದರು, ಇವರೆಲ್ಲ ಸಮವಯಸ್ಕರು. ಕೃಪಾ ಅಂತ ಒಬ್ಬ, ಕೃಪಿ ಅಂತ ಇನ್ನೊಬ್ಬರು. ಗಂಗಾದೇವಿ ಶಂತನುವಿನಿಂದ ಜುನಾಮಕ ವಸುವನ್ನು ಯಾವಾಗ ಪಡೆದ್ಲೋ ಅದೇ ಸಮಯಕ್ಕೇನೆ ಕಾಡಿನಲ್ಲಿ ಶರದ್ವಾನ್ ಅಂತ ಒಬ್ಬ ಋಷಿಗಳು. ಆ ಶರದ್ವಾನ್ ಅನ್ನೋ ಋಷಿಗಳು ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ಊರ್ವಶಿ ಅನ್ನೋ ಅಪ್ಸರೆ ಎದುರುಗಡೆ ಕಂಡಂತೆ. ಊರ್ವಶಿಯನ್ನು ನೋಡಿಯೇ ವೀರ್ಯ ಸ್ಖಲನ ಆಯಿತು. ಅವಳ ಸ್ಪರ್ಶ ಮಾಡಲಿಲ್ಲ, ಅವಳ ಸೌಂದರ್ಯವನ್ನು ನೋಡಿದಾಗಲೇ ಸ್ಖಲನ ಆಯಿತು. ಆ ಸ್ಖಲಿತ ವೀರ್ಯದಿಂದಲೇ ಗರ್ಭವಾಸನೆ ಇಲ್ಲದೇ ಇರುವ ಹಾಗೆ ಕಾಡಿನಲ್ಲಿ 2 ಅವಳಿ ಮಕ್ಕಳು ಹುಟ್ಟಿರುವಂತ, ಒಂದು ಗಂಡು ಇನ್ನೊಂದು ಹೆಣ್ಣು. ವಿಚಿತ್ರ ಅಂದ್ರೆ ಆ ಹುಟ್ಟಿದಂತಹ ಮಕ್ಕಳು ಸಾಧಾರಣರಲ್ಲ. 11 ಜನ ರುದ್ರರಲ್ಲಿ, 11 ರುದ್ರರಲ್ಲಿ ಒಬ್ಬ ರುದ್ರ ವಿಷ್ಕಂಬ ಅಂತ. ಆ ವಿಷ್ಕಂಬ ಅನ್ನುವಂತಹ ರುದ್ರ ಭೂಮಿಯಲ್ಲಿ ಒಂದು ಗಂಡು ಮಗುವಾಗಿ ಹುಟ್ಟಿದ್ದಾರೆ. ಹೆಣ್ಣು ಮಗು ಯಾರು ಅಂತ ಕೇಳಿದ್ರೆ ಬೃಹಸ್ಪತ್ಯಾಚಾರ್ಯರ ಹೆಂಡತಿ ತಾರ ದೇವಲೋಕದಲ್ಲಿ ಪ್ರಸಿದ್ಧಳು. ಆ ತಾರನೇ ಈ ಭೂಮಿಯಲ್ಲಿ ಶರದ್ವಾನರಿಂದ ಹೆಣ್ಣು ಮಗುವಾಗಿ ಹುಟ್ಟಿದ್ದಾರೆ. ಈ ಇಬ್ಬರನ್ನ ಶಂತನು ಕಾಡಿಗೆ ಬಂದಿದ್ದಾನೆ ಬೇಟೆ ಆಡಕ. 2 ಮಗುವನ್ನು ಕಂಡಾಗ ಅವನಿಗೆ ಯಾರು ಇಲ್ಲ, ಅನಾಥವಾಗಿ ಬಿದ್ದಿದ್ದಾರೆ ಅಂತ ಅವುಗಳ ಮೇಲೆ ಕೃಪೆ ಬಂತು. ಸಂಸ್ಕೃತದಲ್ಲಿ ಕರುಣೆಗೆ ಕೃಪೆ ಅಂತ ಹೆಸರು.
ಆ ಎರಡೂ ಮಕ್ಕಳನ್ನು ಶಂತನು ತನ್ನ ಮನೆಯಲ್ಲಿ ತನ್ನ ಮಗ ಭೀಷ್ಮನಿಲ್ಲದೆ ಇದ್ರೇನು ಇವರನ್ನೇ ಬೆಳೆಸ್ತೇನೆ ಅಂತ ಬೆಳೆಸಿದ. ಕೃಪೆಗೆ ಪರವಶರಾಗಿ ಬೆಳೆದದ್ದಕ್ಕೆ ಕೃಪಾ, ಕೃಪೆಗೆ ಪರವಶರಾಗಿ ಬೆಳೆದದ್ದಕ್ಕೆ ಕೃಪಿ ಅಂತ ಆದರು ಅಂತ ವಿವರಣೆ ಕೊಡ್ತಾರೆ ಭಗವಂತ. ಹೀಗಾಗಿ ವಿಶ್ವಂಬ ನಾಮದ ರುದ್ರ ಕೃಪಾ, ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾಳೆ ಕೃಪಿ ಅಂತ ಕೃಪಾ ಕೃಪಿಯರು ಉತ್ಪತ್ತಿಯಾಗಿದ್ದಾರೆ. ಕಾರಣ ಏನು? ಮುಂದೆ ನಡೆಯುವ ಭೂಭಾರ ಹರಣದಲ್ಲಿ ದೇವರ ಸೇವೆ ಮಾಡಬೇಕು ಅಂತ ಭೂಮಿಗೆ ಬಂದ ದೇವತೆಗಳಿವರು ಅಂತ ಇವರನ್ನು ಚಿಂತನೆ ಮಾಡಿಸಿದ್ದಾರೆ. ಶಾಪವನ್ನು ಕಾರಣ ಅಂತ ಹೇಳಿದ್ದಾರೆ. ಹಾಗೇನೆ ಕಾಡಿನಲ್ಲಿ ಕೃಪಕೃಪೆಯರು ಹುಟ್ಟಿದಂತೆ ಅದೇ ಸಮಯದಲ್ಲೇನೆ ಭರದ್ವಾಜರು ಅಂತ ಋಷಿಗಳು ಸ್ನಾನ ಮಾಡಲಿಕ್ಕೆ ಗಂಗಾ ನದಿ ಬಂದಿದ್ದಾರೆ. ಘೃತಾಚಿ ಅಂತ ಒಬ್ಬಳ ಅಪ್ಸರೆ, ಊರ್ವಶಿ ಬಂದ ಹಾಗೆ ಘೃತಾಚಿ ಬಂದಿದ್ದಾಳೆ. ಅವರನ್ನು ಕಂಡಾಗ ಅವರಿಗೂ ಹೀಗೆ ವೀರ್ಯ ಸ್ಖಲನ ಆಯಿತು. ಅದೇ ದೈವ ಸಂಕಲ್ಪ. ಆದ ಸ್ಖಲಿತ ವೀರ್ಯವನ್ನ ಆ ಕಾಲದಲ್ಲಿ ಒಂದು ಕಲಶಕ್ಕೆ ದ್ರೋಣ ಅಂತ ಕರೀತಿದ್ದಾರೆ. ಕಲಶ, ಆ ಕಲಶ ತಂದು ಅದರೊಳಗೆ ಇಟ್ಟಂತೆ ದೇವರ ಸಂಕಲ್ಪವನ್ನು ಅರ್ಥವರು ಭರದ್ವಾಜ ಋಷಿಗಳು. ಗರ್ಭವಾಸ ಇಲ್ಲ, ಹೆಣ್ಣೆ ಇಲ್ಲ. ಹಾಗೆ ಗರ್ಭವಾಸ ಇಲ್ಲದೇನೆ ಆ ವೀರ್ಯವನ್ನು ದ್ರೋಣದಲ್ಲಿ ಬೆಳೆಸಲಿಕ್ಕೆ ಇಟ್ಟಿದ್ದಾರೆ. ದ್ರೋಣ ಶಬ್ದಕ್ಕೆ ವಾದಿರಾಜರ ಪ್ರಕಾರ ಕೊಡಗ ಅಂತ ಹೆಸರು. ಅಂದ್ರೆ ಒಂದು ತಾಯಿಯ ಗರ್ಭ ಎಷ್ಟು ಅಗಲ ಇರಬೇಕೋ ಅಷ್ಟು ಅಗಲದ ಕೊಡಗವನ್ನು ಸಂಸ್ಕೃತದಲ್ಲಿ ದ್ರೋಣ ಅಂತ ಕರೀತಾರೆ ಅಂತ ವಾದಿರಾಜರ ದೃಷ್ಟಿಕೋನ. ಅದರೊಳಗೆ ಇರಿಸಿ ಅದೇ 9 ತಿಂಗಳಾಗುವವರೆಗೂ ಬೆಳೆದ ಬಳಿಕ ಮಗು ಹುಟ್ಟಿ ಬಂತಂತೆ. ಕಲಶ ಅಥವಾ ಕೊಡಗ ಸಂಸ್ಕೃತದಲ್ಲಿ ದ್ರೋಣ, ಅದರಿಂದ ಬಂತು ಅನ್ನೋ ಕಾರಣಕ್ಕೆ ಮಗುವಿಗೆ ಬೇರೆ ಹೆಸರು ಇಡಲಿಲ್ಲ, ದ್ರೋಣ ಅಂತ ಹೆಸರಿಟ್ಟಿದ್ದಾರೆ. ಹೀಗೆ ಭರದ್ವಾಜರ ಮಗನಾಗಿ ದ್ರೋಣ ಹುಟ್ಟಿದ ಕಥೆಯನ್ನ ಸ್ಪಷ್ಟಪಡಿಸ್ತಾರೆ. ಅವನು ಯಾರು? ಮುಂದೆ ನಡೆಯುತ್ತಿರುವ ಭೂಭಾರ ಹರಣ ಕಾರ್ಯದ ಸೇವೆಗಾಗಿ ದೇವಗುರುಗಳಾದ ಬೃಹಸ್ಪತಿನೇ ಭೂಮಿಯಲ್ಲಿ ದ್ರೋಣನಾದ. ವಿಶ್ಕಂಬ ಕೃಪನಾದ, ತಾರೆ ಕೃಪಿಯಾದರು, ಬೃಹಸ್ಪತಿ ದ್ರೋಣರಾದ, ಭರದ್ವಾಜರ ಮಗ ದ್ರೋಣ, ಶರದ್ವಾಂತರ ಮಗ ಕೃಪಾ ಕೃಪಿ, ಶಂತನುವಿನ ಮಗ ದ್ಯುನಾಮಕ ವಸು, ಆಮೇಲೆ ದೇವವ್ರತ, ಸಮವಯಸ್ಕರು. ಭೂಭಾರ ಹರಣ ಮುಂದಾಗಲಿಕ್ಕಿದೆ, ಅದಕ್ಕೆ ಇವರೆಲ್ಲ ಪಾತ್ರಧಾರಿಗಳಾಗಿದ್ದಾರೆ. ಇದು ಭಗವತ್ಪಾದರು ಮಹಾಭಾರತ ಕೊಡುವ ನಿರ್ಣಯದ ಪೂರ್ವ ಸಂಗತಿ. ಈ ಬೃಹಸ್ಪತಿ ಭೂಮಿಯಲ್ಲಿ ಹುಟ್ಟಿದ, ಭರದ್ವಾಜರಿಂದ ವೇದಾಧ್ಯಯನ ಮಾಡಿದ, ಪರಶುರಾಮದಿಂದಲೂ ಅಧ್ಯಯನ ಮುಂದೆ ಮಾಡ್ತಾನೆ. ಅಧ್ಯಾಪಯಾಮಾಸ, ಮೊದಲು ಭರದ್ವಾಜ ಪಾಠ ಮಾಡ್ತಾರೆ, ಆಮೇಲೆ ಮಹಾನುಭಾವರಾದ ಪರಶುರಾಮರು. ಹಾಗಿದ್ದ ದ್ರೋಣ ಅಂದ್ರೆ 4 ವೇದ ನಾಲ್ಗೆ ತುದಿಯಲ್ಲಿ ಇರ್ತಿರ್ತಾರೆ. 4 ವೇದ ಪಾಠ ಮಾಡಿರಬೇಕು, ಶಿಕ್ಷಣ ಹೇಗಿತ್ತು ಅಂತ. 4 ವೇದ ನಾಲ್ಗೆ ತುದಿಯಲ್ಲಿ ಇರ್ತಿತ್ತಂತೆ. ಕೈ ತುದಿಯಲ್ಲಿ ಬಿಲ್ಲು ಬಾಣ ಯಾವಾಗಲೂ ಇರ್ತಿತ್ತಂತೆ. 4 ವೇದ ನಾಲ್ಗೆಯಲ್ಲಿ, ಕೈಯಲ್ಲಿ ಬಿಲ್ಲು ಬಾಣ. ಹತ್ರ ಬಂದ ವ್ಯಕ್ತಿಗಳಿಗೆ ಎರಡೂ ತೋರಿಸ್ತಿತ್ತು, ವೇದ ಬೇಕಾ ಬಿಲ್ಲು ಬಾಣ ಬೇಕಾ ಅಂತಿದ್ದಾರೆ. ಇಡೀ ಕುರುಪಾಂಡವರನ್ನ, ಆ ಕಾಲದ ರಾಜಕುಮಾರರನ್ನ ತಮ್ಮ ಗುರುಕುಲದಲ್ಲಿದ್ದು ಅಧ್ಯಯನ ಮಾಡಿಸಿ ಪಾಠ ಮಾಡಬೇಕಾದ್ರೆ ದ್ರೋಣಾಚಾರ್ಯರ ವ್ಯಕ್ತಿತ್ವ ಹೇಗಿರಬೇಡ ಹೇಳ್ತದೆ ಮಹಾಭಾರತ. ಜಿಹ್ವಾಗ್ರೆ ಚತುರೋ ವೇದಾನ್, ಜಿಹ್ವಾಗ್ರೆ ಚತುರೋ ವೇದಾನ್, ಹಸ್ತಾಗ್ರೆ ಸಶರಧನು, ಉಭಯೋ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ ಅಂತಿದ್ದಾರೆ. ಶಾಪಾದಪಿ ಶರಾದಪಿ, ಹೆಚ್ಚು ಕಡಿಮೆ ಮಾತನಾಡಿದ್ರೆ ಶಾಪ ಕೊಡ್ಲಿಕ್ಕೂ ಸರಿ, ಬಿಲ್ಲು ಬಾಣನು ಆಯುಧ ತಗೊಂಡು ಬಂದು ಯುದ್ಧಕ್ಕೆ ನಿಂತರೆ ಯುದ್ಧಕ್ಕೂ ಸರಿ ಅಂತ ದ್ರೋಣದ ತಯಾರಿ ಆಗಿತ್ತಂತೆ. ಇದೆಲ್ಲ ಮಹಾನುಭಾವರಾದ ಭರದ್ವಾಜ ಋಷಿಗಳ ಟ್ರೈನಿಂಗ್ ಆಗಿತ್ತಂತೆ. ಯಾಕೆ ಇಷ್ಟು ಹೇಳಿದೆ ಅಂದ್ರೆ ಒತ್ತಿ, ಇವತ್ತು ನಮ್ಮ ಮಕ್ಕಳನ್ನು ಹೀಗೆ ಬೆಳೆಸಬೇಕು ಅನ್ನಲಿಕ್ಕೆ ಇದು ಸ್ಫೂರ್ತಿ ಅಂತ ಹೇಳಿ. ಇವತ್ತು ಬೆಳೀತಾ ಇದ್ದಾವೆ, ಮೊಬೈಲ್ ಬಿಟ್ಟರೆ ಬೇರೆ ಗೊತ್ತಿಲ್ವೇನೋ ಅನ್ನೋ ಬೆಳೀತಾರೆ.
ಇದರಿಂದ ಏನೇನು ಅನಾಹುತ ಮುಂದಾಗಲಿಕ್ಕಿದೆ ನಮಗೆ ಗೊತ್ತಿಲ್ಲ. ಬೆಳೆಸಿದ್ರೆ ಹ್ಯಾಗೆ ಬೆಳೆಸಬೇಕು ಅದಕ್ಕೆ ದ್ರೋಣದ ಕಥೆ ಮುಂದುವರಿತದ ಕಥೆ ಸ್ವಲ್ಪ ಮಾತ್ರ ಹೇಳಿದ್ದೇನೆ. ಇದೇ ಸಮಯದಲ್ಲೇನೆ ಪಾಂಚಾಲ ದೇಶದ ರಾಜ ಒಬ್ಬ ಇದ್ದ, ಪೃಷತ ಅಂತ ರಾಜ. ಅವನಿಗೂ ಮಕ್ಕಳಿರಲಿಲ್ಲ, ಕಾಡಿನಲ್ಲಿ ತಪಸ್ಸು ಮಾಡಲಿಕ್ಕೆ ಅಂತ ಹೋದ. ಅದೇ ಸಮಯಕ್ಕೆ ಮತ್ತೊಬ್ಬಳು ಅಪ್ಸರೆ ಬಂದಿದ್ದಾಳೆ. ಆ ಅಪ್ಸರೆಯ ಮೂಲಕವಾಗಿ ಅವನು ಪಡೆದಂತಹ ಮಗ ಅವನೇ ದೃಪದ ಅಂತ ಆಗ್ತಾನೆ. ಹೇಗಾದ ಈ ಹೆಸರನ್ನು ಭಗವತ್ಪಾದರು ನಿರ್ವಚನ ಮಾಡ್ತಾರೆ. ಅವಳೇನೋ ಅಪ್ಸರೆ ಬಂದು ಅವಳನ್ನು ನೋಡಿದ ಕೂಡಲೇ ಇವನಿಗೂ ವೀರ್ಯ ಸ್ಖಲನ ಆಯಿತು. ಅವಳನ್ನು ನೋಡಿದ ವೀರ್ಯ ಸ್ಖಲನ ಆದದ್ದನ್ನು ಹಾಗೆ ಬಿಡಲಿಲ್ಲ. ಇವನಿಗೆ ಲಜ್ಜೆ ಆಯ್ತಂತೆ, ಅಯ್ಯೋ ಹೆಣ್ಣನ್ನು ನೋಡಿ ಹೀಗಾಗಿಬಿಡ್ತಲ್ಲ ಅಂತ. ಲಜ್ಜೆ ಆದಾಗ ಆ ಸ್ಖಲಿತ ವೀರ್ಯವನ್ನು ತನ್ನ ಪಾದದಿಂದ ಮುಚ್ಚೋ ಪ್ರಯತ್ನ ಪಟ್ಟ. ಆದರೆ ಅಲ್ಲಿ ಮಗು ಹುಟ್ಟುತ್ತದೆ. ಹುಟ್ಟಿದ ಮಗುವಿಗೆ ಪದೇ ಧೃತತ್ವ ದೃಪದ ಅಂತ ಹೆಸರು ಬರ್ತದೆ. ಸತದ್ವಿಲಜ್ಜಾ ವಶಕ ಪದೇನ ಸಮಾಕ್ರಮಸ್ತಸ್ಯ ಬಹುವಸೂನು. ಒಂದು ಹೆಣ್ಣನ್ನು ನೋಡಿ ನನ್ನ ಸ್ಥಿತಿ ಹೀಗಾಯ್ತಲ್ಲ ಅಂತ ಹೇಳಿ ಕಾಲಡಿಯಲ್ಲಿ ಬಿದ್ದ ವೀರ್ಯವನ್ನು ಮುಚ್ಚಲಿಕ್ಕೆ ಅಂತ ಪ್ರಯತ್ನ ಪಟ್ಟ. ಅಲ್ಲೇ ಒಂದು ಮಗು ಇದೆ ಅಂತ ಅವನಿಗೆ ಸೂಚನೆ ಬಂತು. ಅದನ್ನು ಬೆಳೆಸಿದ. ದ್ರುಪದ ದೃಪದ ಪದೇ ಧೃತತ್ವ ದೃಪದ. ದ್ರೋಣದಲ್ಲಿ ವೀರ್ಯ ಇಟ್ಟಿದ್ದಕ್ಕೆ ದ್ರೋಣ, ಕೃಪೆಗೆ ಪರವಶನಾದದ್ದಕ್ಕೆ ಕೃಪ, ಕೃಪೆಗೆ ಪರವಶನಾದದ್ದಕ್ಕೆ ಕೃಪಿ. ಪದೇ ಧೃತತ್ವ ದೃಪದ. ಅವನು ಯಾರು? ಗಂಧರ್ವ ಲೋಕದಲ್ಲಿ ಹೂಹು ಹಾಹ ಅಂತ ಇಬ್ಬರು ಗಂಧರ್ವರಿದ್ದಾರೆ. ಅದರಲ್ಲಿ ಹೂಹು ಅನ್ನುವ ಗಂಧರ್ವನೇ ಭೂಮಿಯಲ್ಲಿ ಹುಟ್ಟಿ ಬಂದ. ಅವನೊಳಗೆ ಮರುತ್ತು ದೇವತೆಗೆ ವಿಶೇಷ ಆವೇಶ, ಆಹವನ ಅಂತ ಒಬ್ಬ. ಆ ಆಹವನವು ವಿಶೇಷ ಆವೇಶದಿಂದ ಭೂಮಿಯಲ್ಲಿ ದೃಪದನಾದ. ಇವನು ದ್ರೋಣಾಚಾರ್ಯರಿಬ್ಬರು ಸಮವಯಸ್ಕರು. ಮಹಾನುಭಾವರಾದ ಭರದ್ವಾಜರ ಗುರುಕುಲದಲ್ಲಿ ದೃಪದ ಹಾಗೂ ದ್ರೋಣ ಇಬ್ಬರು ಪಾಠ ಕಲಿತಿದ್ದಾರೆ. ಹಾಗಾಗಿ ದ್ರೋಣ ದೃಪದರಿಬ್ಬರು ಸ್ನೇಹಿತರಾಗ್ತಾರೆ ಅಂತ ಅವರ ಕಥೆಯನ್ನು ಮುಂದುವರಿಸಿತು. ಒಬ್ಬ ಕ್ಷತ್ರಿಯ, ಇನ್ನೊಬ್ಬ ಬ್ರಾಹ್ಮಣ. ಕ್ಷತ್ರಿಯೋಚಿತವಾದ ಪರಾಕ್ರಮಗಳು ದೃಪದಲ್ಲಿದ್ದು ಅವನಿಗೂ ಪಾಠ ಮಾಡುತ್ತಾರೆ. ಬ್ರಾಹ್ಮಣನಾದ್ದರಿಂದ ದ್ರೋಣ ಬ್ರಾಹ್ಮಣ್ಯದ ಧರ್ಮವನ್ನು ಚೆನ್ನಾಗಿ ಕಾಪಾಡಿದ. ಈ ಧರ್ಮಕ್ಕೆ ಪ್ರತಿನಿಧಿ ದ್ರೋಣ, ಕ್ಷತ್ರಿಯ ಧರ್ಮಕ್ಕೆ ಪ್ರತಿನಿಧಿಯಾಗಿ ದೃಪದ ಅಂತ ಅವನು ವಿವರಣೆ ಕೊಡ್ತಾರೆ. ಇನ್ನೊಬ್ಬ ಇದ್ದ ವಿರಾಟ ಅಂತ, ದ್ರೋಣಾಚಾರ್ಯರಿಗೆ ಸಮವಯಸ್ಕ. ಅವನು ಕೂಡ ಅವನು ಭೂಮಿಯಲ್ಲಿ ಹುಟ್ಟಿ ಬಂದ ಅಂತ ವಿವರಣೆ ಮಾಡ್ತಾರೆ. ಅವನು ವಿರಾಟ ಅಂತಂದ್ರೆ ವಿರಾಟ ನಗರದ ರಾಜ. ವಿವಾಹ ಅನ್ನೋ ಅಂಶದಿಂದ ಹೋಗ್ತಾನೆ. ಹಾಹ ಅಂತ ಮತ್ತೊಬ್ಬ ಗಂಧರ್ವನ ಹೆಸರು ಹೇಳಿದೆ. ಹೂಹು ಅಂತ ಒಬ್ಬ ಹಾಹ. ಹೂಹು ದೃಪದನಾಗಿ ಬಂದ್ರೆ ಹಾಹ ವಿರಾಟನಾಗಿ ಬಂದಿದ್ದ ಅಂತ ಭಗವತ್ಪಾದ. ಅವರೊಳಗೂ ವಿವಾಹ ಅನ್ನೋ ಮರು ದೇವತೆಯ ಆವೇಶ. ಹಾಗಾಗಿ ಇಬ್ಬರು ಸಮಾನ ವಯಸ್ಕರೇ. ಅಜ್ಞಾತವಾಸದಲ್ಲಿ ದೃಪದ ಹೆಣ್ಣು ಕೊಟ್ಟ ಮಾವ ಅಂತ ಅನಿಸ್ಕೊಂಡಿದ್ದ. ಅಜ್ಞಾತವಾಸದಲ್ಲಿ ಸಹಾಯ ಮಾಡಿದಂಥ ರಾಜ ಯಾರಾದ? ವಿರಾಟ ರಾಜನಾದ ಅಂತ ಮುಂದೆ ಮಹಾಭಾರತದ ಕಥೆಯಲ್ಲಿ ಇವನ ಬಗ್ಗೆ ವಿವರಣೆ ಮಾಡ್ತಾರೆ. ಇವನು ಕೂಡ ಸಮವಯಸ್ಕರೇ. ಇಷ್ಟು ಕಥೆಗಳನ್ನು ಹೇಳಿ ಮುಂದುವರಿಸಿ ಭಗವತ್ಪಾದರು ಶಂತನು ರಾಜ ಕಾಡಿಗೆ ಬೇಟೆ ಆಡ್ತಾ ಒಂದು ಸ್ಥಳಕ್ಕೆ ಹೋದಾಗ ಅವನಿಗೆ ಸತ್ಯವತಿ ಕಂಡು ವಿವಾಹ ಮಾಡಿಕೊಳ್ಳೋಣ ಅಂತ ಮನಸ್ಸಿನಲ್ಲಿ ಇಚ್ಛೆ ಬಂದ್ರೆ ದಾಸರಾಜನನ್ನು ಭೇಟಿ ಆಗ್ತಾಳೆ. ದಾಸರಾಜ ಒಪ್ಪಿಗೆ ಕೊಡಲಿಲ್ಲ. ಈಗಾಗಲೇ ನಿನಗೊಬ್ಬ ಮಗ ಇದ್ದಾನೆ, ಅವನಿಗೆ ಮುಂದೆ ರಾಜ್ಯ ಬರುತ್ತದೆ, ನನ್ನ ಮಗಳಲ್ಲಿ ಹುಟ್ಟುವವನಿಗೆ ಏನಿಲ್ಲ ಅಂತ ಆಗಿಬಿಡ್ತದೆ ಅಂತ ಅವನು ಕಂಗಾಲ. ಹೆಣ್ಣು ಹೆತ್ತವರಿಗೆ ಇದೆಲ್ಲ ಸಮಸ್ಯೆ. ಮೊದಲೇ ಒಬ್ಬ ಮಗ ಇದ್ದಾನೆ, ಅವನಿಗೆ ಹೋಗ್ತದೆ ಜ್ಯೇಷ್ಠ ಅಣ್ಣನಿಗೆ, ಜ್ಯೇಷ್ಠ ಮಗನಿಗೆ, ಜ್ಯೇಷ್ಠ ಪುತ್ರನಿಗೆ. ಮುಖ ಸಣ್ಣ ಮಾಡಿಕೊಂಡು ಮನೆಗೆ ಬಂದ. ಎದೆ ಮುದ್ದೆ ಬೆಳೆದ ಭೀಷ್ಮನಿಗೆ ಮದುವೆ ನಾನು ಮಾಡ್ಕೊತೀನಿ ಅಂತ ಅಪ್ಪ ಹೇಳಿದ್ರೆ ಏನಾಗಿರ್ತಿಲ್ಲ, ಹೇಳಿ ಸಂಕೋಚ. ಆದರೆ ಮನಸ್ಸಿನಲ್ಲಿ ಅವಳು ಬೇಕು ಅನಿಸಿದಾಳೆ. ಇದೇ ವಿಧಿ, ಇದೇ ದೈವದ ಪ್ರೇರಣೆ. ಭೀಷ್ಮ ಅದನ್ನು ಅರ್ಥಕೊಂಡು, ಅಂದರೆ ದೇವವ್ರತ ಅದನ್ನು ಅರ್ಥಕೊಂಡು ದಾಸರಾಜನ ಮನೆಗೆ ಹೋಗಿ ತಾನೇ ಪ್ರತಿಜ್ಞೆ ಮಾಡಿಬಿಟ್ಟ. ಭೀಮೌ ರತತ್ವಾಧಿತ ದಾಸ್ಯ ನಾಮ ಕೃತ್ವಾ
ಭಗವತ್ಪಾದರು ಹೇಳ್ತಾರೆ, ಅವಳನ್ನು ನೀನು ವಿವಾಹ ಮಾಡಿಕೊಂಡು ನಮ್ಮ ತಂದೆಗೆ ನನ್ನ ಬಗ್ಗೆ ಸಂಶಯ ಪಡಬೇಡ ಅಂತ. ಯಾಕೆಂದ್ರೆ ನಾನು ವಿವಾಹನೇ ಮಾಡಿಕೊಳ್ಳೋದಿಲ್ಲ, ಬ್ರಹ್ಮಚಾರಿಯಾಗಿರ್ತೇನೆ. ಹಾಗಾಗಿ ನನಗೆ ವಿವಾಹ ಪ್ರಶ್ನೆನೇ ಇಲ್ದಿದ್ರೆ ಮಕ್ಕಳೆಲ್ಲಿದ್ದಾರೆ? ಮಕ್ಕಳು ಅಂತಿಲ್ಲ ಅಂದ ಮೇಲೆ ರಾಜ್ಯದ ಸಂದರ್ಭ ಇಲ್ಲವೇ ಇಲ್ಲ, ರಾಜ್ಯದ ಪ್ರಶ್ನೆ ಇಲ್ಲ, ಅಧಿಕಾರದ ಪ್ರಶ್ನೆ ಇಲ್ಲ, ಊರ್ಧ್ವರೇತಸ್ಥನಾಗಿರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಅಪ್ಪನಿಗೆ ಮದುವೆ ಮಾಡಿಸ್ಲಿಕ್ಕೆ ಮಗನ ಊರ್ಧ್ವರೇತಸ್ಥ ವ್ರತ ಅಂತ ಮಹಾಭಾರತದ ಕಥೆ ಹೇಳ್ತಾರೆ. ಇದೇ ಅನ್ನೋದು ವಿಧಿ. ಹಿಂದೆ ಕೊಟ್ಟ ವಸಿಷ್ಠರ ಶಾಪ ಯಾವ ರೀತಿ ಒಬ್ಬ ವ್ಯಕ್ತಿಯ ಬದುಕಿನೊಳಗೆ ಹ್ಯಾಗೆ ಮುಂದುವರಿತು ಅಂತ ಹೇಳಿ, ಇವನಿಗೆ ವಿವಾಹ ಮಾಡಿಕೊಳ್ಳೋ ಪ್ರಶ್ನೆನೇ ಇಲ್ಲ. ಅವಳೇ ಬರ್ತಾಳೆ, ನಿನ್ನ ಹೆಂಡತಿ ನಿನ್ನ ಸಾವಿಗೂ ಕಾರಣನಾಗುವಂತಾಗ್ತಾಳೆ, ಉಪಾರ್ಗದಲ್ಲಿ ಪ್ರೇರಣೆ ಮಾಡಿದ್ದಾಳೆ ಅಂತ ಶಾಪನೂ ಇದೆ. ಇಲ್ಲಿ ಹುಟ್ಟಿದಾಗ ಅಪ್ಪನಿಗೆ ಮದುವೆ ಮಾಡಿಸ್ಬೇಕಿದೆ, ತಂದೆ ನೋಡಿದ್ರೆ ಕೊಡಲ್ಲ ಅಂತಿದ್ದಾನೆ. ನಾನು ಊರ್ಧ್ವರೇತಸ್ಥನಾಗಿ ಆಜನ್ಮ ಬ್ರಹ್ಮಚಾರಿ ಆಗ್ತೇನೆ ಅಂದಮೇಲೆ ಇನ್ನು ಅವನಿಗೆ ಸಂಶಯ ಪರಿಹಾರ ಆಗ್ತದೆ. ಆದರೂ ಸ್ವಲ್ಪ ಸಂಶಯ ಪಡ್ತಿದ್ದಂತೆ ದಾಸರಾಜ. ನಾನು ಊರ್ಧ್ವರೇತಸ್ಥನಾಗಿರ್ತೇನೆ ಅಂತ ಪ್ರತಿಜ್ಞೆ ಮಾಡಿದಾಗ ಅವನಿಗೂ ಸಂಶಯ ದೂರ ಆಗಲಿ ಅಂತ ದೇವತೆಗಳುವಾಗ ಅಶರೀರವಾಣಿಯ ಮೂಲಕ ಅವನ ಪ್ರತಿಜ್ಞೆ ಸತ್ಯ ಆಗ್ತದೆ ಅಂತ ಭೀಷ್ಮ ಅಂತ ನಾಮಕರಣ ಮಾಡಿದ್ದಾರೆ. ಈ ಹೇಳಿ ಈ ಕಥೆಯನ್ನು ಭಗವತ್ಪಾದರು ಸ್ಪಷ್ಟಪಡಿಸಿದರು. ಕೃತ್ವ ದೇವಾ ಭೀಷ್ಮ ಇಲ್ಲಿ ಕೆಚೀಕರಣ. ಭೀಷ್ಮ ಅನ್ನೋ ನಾಮ ಕೊಟ್ಟದ್ದು ದೇವತೆಗಳ ಆ ಸಮಯದೊಳಗೆ. ದೇವತೆಗಳೇ ಹೀಗೆ ಹೇಳ್ತಾರೆ ಅಂದ್ರೆ ಇನ್ನು ನಾನು ಸಂಶಯ ಪಡಬಾರದು ಅಂತ ದಾಸರಾಜ ಹೆದರಿ ಕಾಳಿಯನ್ನ ಶಂತನಿಗೆ ವಿವಾಹ ಮಾಡಿಕೊಟ್ಟ ಅನ್ನೋ ಸಂದರ್ಭವನ್ನ ಭಗವತ್ಪಾದರು ನಿರ್ಣಯ ಕೊಡ್ತಾರೆ. ಎಲ್ಲಿ ದೇವತೆಗಳು ಬಂದು ಹೇಳ್ತಾರೋ ಮತ್ತೆ ಮತ್ತೆ ಸಂಶಯ ಪಟ್ಟರೆ ಎಲ್ಲ ಅಪರಾಧ ಆಗ್ತದೆ. ಅದಕ್ಕೆ ಹೆದರಿದ ದಾಸ. ಸತ್ಯ ಆಗ್ತದೆ ಇನ್ನು ಮುಂದೆ ವಿವಾಹ ಶಂತನುವಿನೊಟ್ಟಿಗೆ ಆದದ್ದಕ್ಕೆ ಮಕ್ಕಳನ್ನು ಪಡೆದ. ಅಲ್ಲಿ ಪಡೆದ ಮಕ್ಕಳು ಇಬ್ಬರು, ಒಬ್ಬ ಚಿತ್ರಾಂಗದ, ಇನ್ನೊಬ್ಬ ವಿಚಿತ್ರ ವೀರ್ಯ ಅಂತ ಕಥೆ ಮುಂದುವರಿತು. ಮಧ್ಯದಲ್ಲಿ ಒಂದು ನಿರ್ಣಯ ಕೊಡ್ತಾರೆ ಭಗವತ್ಪಾದರು. ಎಲ್ರಿಗೂ ಬರೋ ಸಂಶಯನೇ. ನಿನ್ನೆ ಕಥೆ ಹೇಳುವಾಗ ಹೇಳ್ತೀನಿ, ಸತ್ಯವತಿ ವೇದವ್ಯಾಸರನ್ನು ಪಡೆದು ಪರಾಶರರಿಂದ. ಇವತ್ತು ಕಥೆ ಹೇಳ್ತೀರಿ, ಸತ್ಯವತಿ ಶಂತನುವಿನಿಂದ ಚಿತ್ರಾಂಗದ ವಿಚಿತ್ರ ವೀರ್ಯನನ್ನು ಪಡೆದು. ಇಂಥ ಮಹಾಭಾರತದ ಈ ಕಥೆಗಳಿಗೆ ನಿರ್ಣಯಿಸಲೇ ಹೋದರೆ ಏನೆಲ್ಲ ಅನಾಹುತ ಆಗ್ತದೆ ಸಮಾಜದಲ್ಲಿ. ಒಂದು ಹೆಣ್ಣು ಒಬ್ಬನಿಂದ ಒಂದು ಮಗುವನ್ನು ಪಡಿತಾಳೆ, ಮತ್ತೆ ಮತ್ತೊಬ್ಬರನ್ನು ವಿವಾಹ ಮಾಡಿ ಮತ್ತೆ ಮಗುವನ್ನು ಪಡಿತಾಳೆ ಅಂದರೆ ಇದ್ರ ಬಗ್ಗೆ ಏನ್ ಕೊಡ್ಬೇಕು ವಿಷಯ ನಿರ್ಣಯ? ಅಲ್ಲ, ವೇದವ್ಯಾಸರಂತ ಮಗನನ್ನು ಪಡೆದಾಗಿದೆ ಅಂದ್ರೆ ಸತ್ಯವತಿ ಶಂತನು ವಿವಾಹಕ್ಕೆ ಒಪ್ಪುಕೊಂಡಾದ್ರೆ ಹೇಗೆ? ಅವಳ ಮೇಲೂ ಪ್ರಶ್ನೆ ಇದೆ. ಅವಳು ವಿವಾಹಿತಳು ಅಂತ ಗೊತ್ತಿಲ್ಲದೆ ಶಂತನು ಅವಳನ್ನು ವಿವಾಹ ಮಾಡಿಕೊಂಡ ಹೇಗೇನೋ ಇನ್ನೂ ಪ್ರಶ್ನೆ ಇದೆ. ಮನಸ್ಸಾದ್ರೆ ಹೇಗೆ ಬಂತು ಶಂತನುವಿಗೆ ಅನ್ನೋ ಪ್ರಶ್ನೆ ದೊಡ್ಡದು. ಅದನ್ನು ಭಗವತ್ಪಾದರು ಒಂದು ಮಾತು ಹೇಳ್ತಾರೆ. ಈ ಕೂಡಲೇ ಎಲ್ರಿಗೂ ಕನ್ವಿನ್ಸ್ ಆಗ್ತದೆ ಅಂತ ಏನಲ್ಲ, ಭಗವತ್ಪಾದರ ನಿರ್ಣಯದ ಪ್ರವಚನ ಅಂತ ವಿಷಯ ಹೇಳಿರ್ತೀವಿ. ಯಾಕಂದ್ರೆ ನಮ್ಮ ಕುಬುದ್ಧಿಗೆ ಎಷ್ಟೋ ದೇವತಾ ರಹಸ್ಯಗಳು ಕೂಡಲೇ ನಿಲ್ಲಲ್ಲ. ಒಂದಿಷ್ಟು ವಿಷಯ ಭಗವತ್ಪಾದರನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇವೆ. ಸತ್ಯವತಿಯನ್ನು ಪಡೆದಾಗ ಭಗವಂತ ಒಂದು ವರ ಕೊಟ್ಟಂತೆ. ವೇದವ್ಯಾಸರನ್ನು ಪಡೆದಾಗ ಸತ್ಯವತಿಗೆ ಒಂದು ವರ ಕೊಟ್ಟಂತೆ ವೇದವ್ಯಾಸ. ಏನು ವರ ಕೊಟ್ಟರು? ನಾನು ಮಗನಾಗಿ ಹುಟ್ಟಿದ್ರು ನೀನು ನಿತ್ಯ ಕನ್ಯೆ ಅಂತ ವರ ಕೊಟ್ಟರು. ಕನ್ಯೆಯಾಗಿರು. ಇದು ವಿಶೇಷವಾದ ವರ. ಇದು ಬೇರೆ ಮಕ್ಕಳು ಹುಟ್ಟಿದ್ರೆ ತಾಯಿಗಿಂತ ವರ ಕೊಡಲಾರದು. ನಾವು ಬೇರೆ ನಮ್ಮ ತಾಯಿಯಿಂದ ಹೊಟ್ಟೆ ಹುಟ್ಟಿ ಬರ್ತೇವೆ, ಅವರು ಆ ತಾಯಿಗೆ ನೀನು ಕನ್ಯೆಯಾಗಿರೋ ವರ ಕೊಡೋ ಸಾಮರ್ಥ್ಯ ನಮಗಿಲ್ಲ. ಭಗವಂತ ಕೊಟ್ಟ. ಆ ಕಾರಣಕ್ಕೆ ದೇವರಿಗೆ ಕಾನೀನ ಅಂತ ಹೆಸರು. ವೇದವ್ಯಾಸರಿಗೆ ನಿನ್ನೆ 3 ಹೆಸರು ನೋಡಿದ್ವಿ. ಸಾತ್ಯವತೆಯ, ಪಾರಾಶರ, ವೇದಗಳ ವಿಭಾಗ ಮಾಡಿದ ಕಾರಣದಿಂದ ವೇದವ್ಯಾಸ. ಇನ್ನೊಂದು ಹೆಸರು 4ನೇ ದ್ವೀಪದಲ್ಲಿ ಅವತರಿಸಿದಾನೆ ಅನ್ನೋ ಕಾರಣಕ್ಕೆ ದ್ವೈಪಾಯನ. ಇವತ್ತು ಮತ್ತೊಂದು ನಾಮ ವೇದವ್ಯಾಸರು ಬಂದಿದೆ, ಕಾನೀನ. ಇದು ಸಂಸ್ಕೃತ ವ್ಯಾಕರಣ ಶಾಸ್ತ್ರದಲ್ಲಿ ಈ ಶಬ್ದದ ವಿವರಣೆ ಕೊಟ್ಟಿದ್ದಾರೆ ಪಾಣಿನಿಗಳು. ಕನ್ಯೆ
ವಿವಾಹಿತಳಾಗದಿದ್ದು ಮಗುವನ್ನು ಪಡೆದಾಗ ಆ ಮಗುವಿಗೆ ಕಾನೀನ ಅಂತ ಕರಿಬೇಕು ಅಂತ ಆಮೇಲೆ ಬಂದ ವ್ಯಾಕರಣ ಶಾಸ್ತ್ರ ಕೊಟ್ಟಂತ ಎಕ್ಸ್ಪ್ಲನೇಷನ್. ಪಾಣಿನಿ ವ್ಯಾಕರಣಕ್ಕಿಂತ ಮೊದಲೇ ಒಂದು ವ್ಯಾಕರಣ ಇತ್ತು, ತುಂಬಾ ವ್ಯಾಕರಣಗಳಿತ್ತು. ಅವುಗಳನ್ನು ವಿಮರ್ಶಿಸಿ ಹಿರಿಯರು ಹೇಳ್ತಾರೆ, ವೇದವ್ಯಾಸ ದೇವರು ಸತ್ಯವತಿಯಲ್ಲಿ ಹುಟ್ಟಿ ಬಂದ ಮೇಲೂ ಕೂಡ ಸತ್ಯವತಿಯನ್ನ ಕನ್ಯೆಯಾಗೇ ಉಳಿಲಿ ಅಂತ ಹೊರ ಕೊಟ್ಟದ್ರಿಂದ ವ್ಯಾಸರು ಕಾನೀನ ಅಂತ ಹೆಸರು ಪಡ್ಕೊಂಡ್ರು. ಸ್ವಲ್ಪ ವ್ಯತ್ಯಾಸ ಎಲ್ಲಿ ಕಾಣಬೇಕು ಇದನ್ನ ಅಂದ್ರೆ, ಮುಂದೆ ಇದೇ ಅಧ್ಯಾಯ ಮುಂದುವರೆದ ಮೇಲೆ ಕುಂತಿ ವಿವಾಹಕ್ಕಿಂತ ಪೂರ್ವದಲ್ಲಿ ಕರ್ಣನನ್ನು ಪಡೀತಾರೆ. ವಿವಾಹ ಆಗಿಲ್ಲ, ಸೂರ್ಯನಿಂದ ಪಡೆದು. ಹಾಗಾಗಿ ಮಹಾಭಾರತದಲ್ಲಿ ಅಲ್ಲಲ್ಲಿ ಕರ್ಣನಿಗೂ ಕಾನೀನ ಅಂತ ನಾಮ ಇದೆ. ವೇದವ್ಯಾಸರಿಗೂ ಪುರಾಣಗಳಲ್ಲಿ ಕಾನೀನಂ ಕಮಲಾಪತಿಂ ಅಂತ ವೇದವ್ಯಾಸರಿಗೆ ಕಾನೀನ ಅಂತ ಕರೀತಾರೆ. ವ್ಯತ್ಯಾಸ ಏನು ಇವರಿಬ್ಬರಲ್ಲಿ ಅಂತ ಹೇಳ್ಬೇಕಲ್ಲ, ಅದಕ್ಕೆ ವಾದರಾಜರು ಅನುಸಂಧಾನ ಮಾಡಿಸ್ತಾರೆ. ವಿವಾಹ ಮಾಡಿಕೊಳ್ಳದೆ ಕುಂತಿ ಪಡೆದ್ರಿಂದ ಅನೂಢ ಕಾನೀನ. ಊಢ ಅಂದ್ರೆ ವಿವಾಹ ಮಾಡಿಕೊಂಡದ್ದು, ಆ ಕರ್ಣ ಅನೂಢ ಕಾನೀನ. ವಿವಾಹ ಮಾಡಿಕೊಂಡು ಮಗು ಆದ ಮೇಲೂ ತನ್ನ ತಾಯಿಯ ಕನ್ಯಾತ್ವ ಉಳಿಸಿದ್ರಿಂದ ವೇದವ್ಯಾಸ ಊಢ ಕಾನೀನ ಅಂತ ವಿವರಣೆ ಮಾಡ್ತಾರೆ. ಈ ವ್ಯತ್ಯಾಸವನ್ನು ಚಿಂತಿಸಬೇಕಾಗ್ತದೆ. ಹೀಗೆ ಮಹಾಭಾರತದ ದೃಷ್ಟಿ ಹೀಗಿರಲಿ ಅಂತ ವಾದರಾಜರು ಅನುಸಂಧಾನ ಮಾಡಿಸ್ತಾರೆ. ಅಂತೂ ಕಾನೀನ ಇಂಥ ವರ ಕೊಟ್ಟದ್ರಿಂದ ಸತ್ಯವತಿ ಮತ್ಸ್ಯಗಂಧಿ ಪುನಃ ಶಂತನನ್ನು ವಿವಾಹ ಮಾಡಿಕೊಳ್ಳೋದ್ರಲ್ಲಿ ಕನ್ಯೆಯಾಗೇ ಇದ್ದದ್ರಿಂದ ಅಪರಾಧದ ಪ್ರಶ್ನೆಯಲ್ಲಿ ಬರಲಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕುತರ್ಕ ಹಾಕೋದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ಸದ್ಯಕ್ಕೆ. ಆಮೇಲೆ ಮತ್ತೊಂದು ಅಂಶ, ಶಂತನುವಿಗಾದ್ರೂ ಅವಳ ಮೇಲೆ ವಿವಾಹ ಮಾಡಿಕೊಳ್ಳೋ ಮನಸ್ಸು ಬಂತಲ್ಲ, ಅದರ ಬಗ್ಗೆ ಭಗವತ್ಪಾದರು ಕೊಡೋ ಕಾರಣ. ಶಂತನು ಒಬ್ಬ ಧಾರ್ಮಿಕ, ವಿಷ್ಣು ಭಕ್ತ, ಪ್ರಾಮಾಣಿಕ, ವರುಣನ ಅವತಾರ ಎಲ್ಲ ಸರಿ. ಅವನಿಗೆ ಇವಳ ಮೇಲೆ ಮನಸ್ಸು ಬಂದಾಗ ಒಂದು ಮಾತು ಹೇಳ್ತಾರೆ, ಪ್ರಾಯಸ್ಸತಾಂ ಪಾಪ ಮಾರ್ಗೆ ನಮನ ಪಾಪ ಮಾರ್ಗೆ ಗಚ್ಚೇದಿತಿ ಆತ್ಮನಶ್ಚ ಗಚ್ಚೇದಿತಿ ಆತ್ಮ ಮನಶ್ಚ ಸಕ್ತಂ. ಸತ್ಯವತಿಯ ಬಳಿಗೆ ಬಂದು ಒಂದು ಮಾತು ಹೇಳ್ತಾನೆ ಶಂಕರನು, ನನ್ನ ಮನಸ್ಸು ಪ್ರಾಯ ಪಾಪದ ಕೆಲಸದಲ್ಲಿ ಹೋಗೋದೇ ಇಲ್ಲ, ಪ್ರಾಯ ಹೋಗಲ್ಲ ಅಂತ. ಇದು ನೋಡಿ ಅವನಿಗಿಂತ ಮನಸ್ಸಿನ ಸ್ಥೈರ್ಯ. ನಾನು ಪಾಪ ಮಾಡೋದರಲ್ಲಿ ಮನಸ್ಸು ನಂದು ಹೋಗೋದೇ ಇಲ್ಲ. ನಿನ್ನ ನೋಡಿದಾಗ ವಿವಾಹ ಮಾಡಿಕೊಳ್ಳೋ ಮನಸ್ಸು ಬಂದಿದೆ ಅಂದ್ರೆ ನನ್ನಂಥ ಒಬ್ಬ ಕ್ಷತ್ರಿಯ ಧಾರ್ಮಿಕ ಪ್ರಾಮಾಣಿಕ ರಾಜನಿಗೆ ನಿನ್ನ ಮೇಲೆ ಬಂದ ಮನಸ್ಸು ನೀನು ಒಬ್ಬ ಕ್ಷತ್ರಿಯರೇ ಇರಬೇಕು ಅಂತ ನಿಶ್ಚಯ ಮಾಡಿದ. ಇದು ಬೇರೆಯವರಿಗೆ ಆಗ್ತದೆ ಅಂತ ನಿಶ್ಚಯಿಸಲಿಕ್ಕೆ. ಈಗ ಮೊಬೈಲ್ನಲ್ಲಿ ಬಯೋಡೇಟಾ ನೋಡಿ ನೋಡೋ ವಿವಾಹ ಅಲ್ಲ ಇದು. ಇದು ವಿವಾಹದ ವಿಶೇಷವೇ ಬೇರೆ ಇದೆ. ಅದನ್ನು ನಿರ್ಣಯಿಸಿಕೊಟ್ಟು ಹೇಳ್ತಾನೆ, ಸಜ್ಜನರಿಗೆ ದಿನನಿತ್ಯ ಮಾಡುವಂತಹ ಕರ್ಮ ಧರ್ಮ ಪ್ರಾಮಾಣಿಕತೆಗೆ ಮನಸ್ಸು ಪಾಪದ ವಿಚಾರ ಮಾಡೋದೇ ಇಲ್ಲಂತೆ. ಅಷ್ಟು ಕಾಪಾಡ್ತಿರ್ತದಂತ ಅವ್ರು ಮಾಡುವ ಕರ್ಮ, ಅವ್ರು ಮಾಡುವ ಧರ್ಮ ಅಷ್ಟು ಅದಕ್ಕೆ ಯಾಕೆ ಮಾಡಿ ಧರ್ಮವನ್ನ ಅಂತ ಹೇಳ್ತಾರೆ ಅಂದ್ರೆ, ಪಾಪದಲ್ಲಿ ಪ್ರೇರಣೆ ಮಾಡದೇ ಇರೋ ಹಾಗೆ ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡ್ತದೆ. ಪದೇ ಪದೇ ರೀಚಾರ್ಜ್ ಮಾಡಿಸ್ರಿ ಅಂತ ಯಾಕೆ ಮೆಸೇಜ್ ಬರ್ತದೆ ಹೇಳ್ರಿ, ಬೇರೆ ಕಂಪನಿಗೆ ಹೋಗೋದು ಬೇಡ ಅಂತ. ಇವ್ರಿಗೆ ಇಷ್ಟು ಬುದ್ಧಿ ಇದೆ ಅಂದ್ರೆ ಭಗವಂತನಿಗಿಲ್ವೇ? ಇಲ್ಲೇ ಇದ್ರೆ ಅವ್ರು ಯಾಕೆ ಮೆಸೇಜ್ ಮಾಡ್ತಾರೆ, ಇನ್ನು 2 ದಿನಗಳು ಬಾಕಿ ಇದೆ, ಈ ಕೂಡಲೇ ನೀವು ರೀಚಾರ್ಜ್ ಮಾಡಿಸ್ರಿ, ಇನ್ನು 1 ದಿನ ಬಾಕಿ ಇದೆ. ಯಾಕೆ ಹಾಗೆ ಹೇಳ್ತಾರೆ? ಕಾರಣ ಏನು? ಬೇರೆ ಏನು ಕಾರಣ ಅಲ್ಲ, ಬೇರೆ ಕಂಪನಿಗೆ ಹೋಗ್ಬೇಡ್ರಿ ಅಂತ. ಹಂಗೆ ದಿನೇ ದಿನೇ ಕರ್ಮ ಧರ್ಮಗಳನ್ನ ಶ್ರದ್ಧೆಯಿಂದ ಮಾಡಲಿ ಅಂತ ಯಾಕೆ ಆದೇಶ ಮಾಡ್ತದೆ ಅಂದ್ರೆ, ನಮ್ಮ ಮನಸ್ಸು ಅಧರ್ಮ ಮಾಡೋದ್ರಲ್ಲಿ ಹೋಗೋದು ಬೇಡ ಅಂತ ಅದು ತರೀತದೆ. ಇದೇ ಅದರ ಗುರುತು. ಹಾಗಾಗಿ ಶಂಕನು ಅಷ್ಟು ಧಾರ್ಮಿಕನಾದ್ರಿಂದ ಸತ್ಯವತಿ ನೋಡಿದಾಗ ಅವನಿಗೆ ಯಾಕೆ ಮನಸ್ಸಾಯಿತು ಅಂದ್ರೆ ಅವನು ವಿವರಣೆ ಕೊಡ್ತಾನೆ, ನಾನಂತೂ ಪಾಪ ಮಾಡೋದಲ್ಲ, ಆ ರೂಢಿನ ಮೇಲೆ ಮನಸ್ಸು ಬಂದಿದೆ ಅಂದ್ರೆ ಇದೇನೋ ಸಂಕಲ್ಪ ಹರಿಸಂಕಲ್ಪ ಬೇರೆ ಇದೆ ಅಂತ ವಿವಾಹ ಮಾಡಿಕೊಂಡ. ಈ ಉತ್ತರವನ್ನು ಭಗವತ್ಪಾದರು ಕೊಟ್ಟಿದ್ದಾರೆ. ಇದನ್ನು ಎಷ್ಟು ಜನ ಹೋಗ್ತಾರೆ ಅದು ಬೇರೆ ವಿಚಾರ.
ನಿರ್ಣಯದ ಪ್ರವಚನದಲ್ಲಂತೂ ಇದು ಅನಿವಾರ್ಯ. ಇದು ಸಾಕಷ್ಟು ಇದರ ಬಗ್ಗೆ ವಿಷಯಗಳನ್ನು ಚಿಂತನೆ ಮಾಡಲಿಕ್ಕಿದೆ. ಇಂಥ ಶಂತನು ಅವಳನ್ನು ವಿವಾಹ ಮಾಡ್ಕೊಂಡ ಮೇಲೆ ಪಡೆದು ಚಿತ್ರಾಂಗದ ವಿಚಿತ್ರ ವೀರ್ಯರನ್ನ ಅಂತ ಕಥೆ ಹೇಳ್ತಾರೆ. ಚಿತ್ರಾಂಗದ ವಿವಾಹ ಮಾಡ್ಕೊಳ್ಳದೆ ಸತ್ತೋದ. ವಿಚಿತ್ರ ವೀರ್ಯ ವಿವಾಹ ಮಾಡಿಕೊಂಡ್ರೂ ಕೂಡ ಮಕ್ಕಳಲ್ಲೇ ಸಾಯ್ತಾರೆ. ಮಕ್ಕಳನ್ನು ಪಡೆಯಲಿಕ್ಕೆ ಆಗಲಿ. ಹೆಂಡತಿಯರಿದ್ದಾರೆ, ಅಂಬಿಕಾ ಅಂಬಾಲಿಕೆ ಅಂತ ಇಬ್ಬರು ಪತ್ನಿಯರು. ಅಂಬೆಯನ್ನ ತಂದ್ರೂ ಕೂಡ ಭೀಷ್ಮಾಚಾರ್ಯರು ಅವಳ ವಿವಾಹಕ್ಕೆ ಒಪ್ಪಲಿಲ್ಲ. ಆದರೆ ಅಂಬಿಕಾ ಅಂಬಾಲಿಕೆಯನ್ನು ಪಡೆದ, ಮಕ್ಕಳನ್ನು ಪಡೆಯಲಿಕ್ಕೆ ಆಗಲಿಲ್ಲ. ಹಾಗೆ ತೀರ್ಕೊಂಡ. ಹೇಗೆ ಅವನು ತೀರ್ಕೊಂಡದ್ದು ಅಂದ್ರೆ ಅವನಿಗೊಂದು ರೋಗ ಬಂದದ್ದು. ಆ ರೋಗದಿಂದ ತೀರ್ಕೊಂಡ ಅಂತ ಭಗವತ್ಪಾದರು ಹೇಳ್ತಾರೆ. ಏನ್ ರೋಗ ಅದು? ಕ್ಷಯ ರೋಗ ಬಂತು. ಮಹಾಭಾರತ ಹೇಳ್ತಾರೆ, ವಿಚಿತ್ರ ವೀರ್ಯ ಶಂತನು ಮಹಾರಾಜನ ಮಗ ಕ್ಷಯ ರೋಗಕ್ಕೆ ತುತ್ತಾದದ್ದು ಮಹಾಭಾರತ ಎಕ್ಸ್ಪೋಸ್ ಮಾಡ್ತು. ಡಾರ್ಕ್ ಸೀಕ್ರೆಟ್ ನಲ್ಲಿ ಸೇರಬೇಕಾದ ವಿಷಯ ಇದೆಲ್ಲ. ಈಗೆಲ್ಲ ಡಾರ್ಕ್ ಸೀಕ್ರೆಟ್ ಅಂತ ಕಳಿಸ್ತಾ ಇರ್ತಾರೆ ಮೊಬೈಲ್ ನನಗೆ. ಇಬ್ಬರು ಪತ್ನಿಯರು ಮಕ್ಕಳನ್ನೇ ಪಡೆಯಲಿಲ್ಲ. ಶಂತನು ಅಂತ ಮಹಾರಾಜನ ಮಗನಾಗಿ ಕ್ಷಯ ರೋಗದಿಂದ ಸತ್ತ ಅಂತ ವೇದವ್ಯಾಸರು ಮುಚ್ಚಿಡ್ಲಿಲ್ಲ, ಸತ್ಯವನ್ನು ಬಿಚ್ಚಿಟ್ಬಿಟ್ಟು. ಭಗವತ್ಪಾದರು ನಿರ್ಣಯ ಕೊಡ್ತಾರೆ, ಗಂಭೀರವಾದ ನಿರ್ಣಯ. ಅದಕ್ಕೆ ಇದನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಯಾಕೆ ಸತ್ತ ಅಂದ್ರೆ ಅತಿಸಕ್ತಾ ತಪೋಹೀನಾ ಕಥಂಚಿನ್ ಮೃತಿಮಾಪುರ್ಯು. ಸ್ವಚ್ಛಂದ ಮರಣಿಯಾದ ಶಂತನುವಿನ ಮಗನಾದರೂ ಇಚ್ಛೆ ಇಲ್ಲದೆ ಇದ್ದು ದೇಹ ಬಿಡುವ ರೋಗದಿಂದ ತುತ್ತಾಗಿ ಮಗ ಬಿಟ್ಟ ಅಂತ ಕಥೆ ಯಾಕೆ ಹೇಳ್ತಾರೆ ಅಂದ್ರೆ ಅವನಿಗೆ ಕಾಮದ ಆಸಕ್ತಿ ಜಾಸ್ತಿ. ನೋಡಿ, ಗಂಡಿಗೆ ಹೆಣ್ಣಿಗೆ ಅತಿಯಾದ ಕಾಮದ ತೃಷೆ ಇದ್ರೆ ಅವರ ಆಯುಷ್ಯ ಪೂರ್ಣ ಮುಗಿಸಲ್ಲ, ಬೇಗ ಸತ್ತು ಹೋಗ್ತಾರೆ. ತಪೋಹೀನ ಸ್ವಧರ್ಮ ನಿರತರಾಗದೆ ಹೋದ್ರೆ ಆಯುಷ್ಯ ಪೂರ್ಣ ಅನುಭವಿಸೋದಿಲ್ಲ, ಬೇಗ ಸತ್ತು ಹೋಗ್ತಾರೆ. ಈ ಎಚ್ಚರಿಕೆಯನ್ನು ನಮಗೆ ಕೊಡಬೇಕಾಗಿದೆ. ಅದಕ್ಕೆ ಇದನ್ನು ಮುಚ್ಚಿಡಲಿಲ್ಲ. ಮನುಷ್ಯರಿಗೆ ಕ್ಷಯ ರೋಗ ಬರ್ತದೆ, ಇನ್ನೇನೋ ರೋಗಗಳು ಬರ್ತಾವೆ. ಆ ರೋಗಗಳ ಹಿಂದಿರುವಂತಹ ನಮ್ಮ ಅತಿಯಾದ ಆಸಕ್ತಿ, ವಿಷಯಾಸಕ್ತಿಗಳು ಕಾರಣ ಅನ್ನೋ ಎಚ್ಚರಿಕೆ ಕೊಟ್ಟು, ವಿಚಿತ್ರ ವೀರ್ಯ ಸ್ವಚ್ಛಂದ ಮೃತ್ಯು ಪಡೆದ ಶಂತನುವಿನ ಮಗನಾದರೂ ಅನಿಚ್ಛಯ ಮೃತಿಮಾಪ ಅಂತ ಭಗವತ್ಪಾದರು. ಅವನಿಗೆ ಇಚ್ಛೆ ಇರಲಿಲ್ಲ, ಆದರೆ ರೋಗ ಅವನನ್ನ ಬಿಡಲಿಲ್ಲ ಅಂತ ಅವನ ಕಥೆಯನ್ನು ಹೇಳಿ ನಿರ್ಣಯ ಮಾಡ್ತಾರೆ. ಇನ್ನು ಮುಂದುವರೆದ ಭಾಗ, ಮಕ್ಕಳನ್ನು ಪಡೆದೇ ಇದ್ರೆ ಕುರುವಂಶ ನಿಂತು ಹೋಗ್ತದೆ. ಇವರು ನೋಡಿದ್ರೆ ಹೀಗೆ ಸಾವನ್ನು ಬಯಸ್ತಾರೆ ಮುಂದೆ. ಇನ್ನು ಹ್ಯಾಕ್ ಪಡಿಬೇಕು ಅಂದಾಗ ನಿಯೋಗ ಅನ್ನೋ ಪದ್ಧತಿಯನ್ನ ಅನುಸರಿಸಿ ಸತ್ಯವತಿ ವೇದವ್ಯಾಸರಿಂದ ಮಕ್ಕಳನ್ನು ಪಡೆಯುವಂತೆ ಮಾಡ್ತಾಳೆ ಅನ್ನೋ ನಿರ್ಣಯ ಬರ್ತದೆ. ನಾಳೆಯ ದಿವಸ, ನಾಳೆ ಕೊನೆಯ ದಿವಸ 11ನೇ ಅಧ್ಯಾಯದ ಉಳಿದ ಭಾಗ. 12ನೇ ಅಧ್ಯಾಯ ಕೃಷ್ಣಾವತಾರದ ಸ್ಮರಣೆ. ಹಾಗಾಗಿ ಅಲ್ಲಿರುವ ಕೃಷ್ಣನ ಚರಿತ್ರೆಯ ನಿರ್ಣಯ ಎರಡನ್ನೂ ಸೇರಿಸಿ ಮುಂದುವರಿಸಿ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ, ಇವತ್ತು ಕೂಡ ನಿನ್ನೆಯಂತೆ ವೇದವ್ಯಾಸರ ಸ್ಮರಣೆ ಬಂದಿದೆ. ಆದ್ದರಿಂದ